ನಮಸ್ಕಾರ ವೀಕ್ಷಕರೇ, ಶುಭೋದಯ. ತಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಮಹರ್ಷಿ ವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ ಸುಸ್ವಾಗತ ಅಂತ ಇದ್ದೀನಿ. ನಾನು ನಿಮ್ಮ ದಿವ್ಯಾ ಆಲೂರ್. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋ ಹೊತ್ತಾಗಿದೆ ಅಲ್ವಾ? ಸ್ವಾಗತಿಸ್ಬಿಡೋಣ. ಶ್ರೀಯುತರು ಬ್ರಹ್ಮಶ್ರೀ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷ್ಯರು, ಚಕ್ಷುರ್ಮತಿ ವಿದ್ಯಾ ಪ್ರವೀಣರು, ಹಾಗೆ ನಮ್ಮೆಲ್ಲರ ಪ್ರೀತಿಯ ನೆಚ್ಚಿನ ಗುರುಗಳು ಅವರೇ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರು. ಗುರುಜಿ ನಮಸ್ಕಾರ. ಮಹರ್ಷಿ ವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮ್ಗೆ. ನಮಸ್ಕಾರಮ್ಮ. ವೀಕ್ಷಕರೇ, ಮಾತುಕತೆ ಮುಂದುವರಿಸೋ ಮುನ್ನ ಇವಾಗ ತಿಳಿದುಕೊಳ್ಳೋಣ ಇಂದಿನ ದಿನ ವಿಶೇಷವನ್ನ. ಗುರುಜಿ, ಇಂದಿನ ವಿಶೇಷ ಏನು ಗುರುಜಿ? ಮಂಗಳವಾರ, ಏನೆಲ್ಲ ಮಂಗಳಕರವಾಗಿದೆ ಈ ದಿನ ತಿಳಿಸ್ಕೊಡ್ತೀರಾ? ಖಂಡಿತಮ್ಮ. ಓಂ ಹಿರಣ್ಯವರ್ಣಾಂ ಹರಣೀಂ ಸುವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಹಾವಹ ತಾಂ ಮಹಾವಹ ಜಾತವೇದೋ ಲಕ್ಷ್ಮೇರ್ಮನಪಗಾಮಿನೀಂ ಯಸ್ಯಾಂ ಹಿರಣ್ಯವಿಂದೇಹಂ ಗಾಮಶ್ವಂ ವೃಷಾನಹಂ ಅಶ್ವಪೂರ್ವಾನ್ ರಥಮಧ್ಯಾಮಸ್ತಿನಾ ಆದಃ ಪ್ರಮೋದಿನೀಂ ಶ್ರಿಯಂ ದೇವೀಂ ಹುಕ್ವಯೇಂ ಶ್ರೀರ್ಮಾ ದೇವೀಂ ಶಸ್ತಾಂ ಕಾಂಸೋಸ್ಮಿತಾಂ ಹಿರಣ್ಯಪ್ರಾಕಾರಾಂ ಆರ್ಧ್ರಾಂ ಜ್ವಲಂತೀಂ ತೃಪ್ತಾಂ ತರ್ಪಯಂತೀಂ ಪದ್ಮೇ ಸ್ಥಿತಾಂ ಪದ್ಮವರ್ಣಾಂ ತ್ವಾಮಿಹೋಪಃ ತ್ವಯೇ ಶ್ರಿಯಂ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ನವೋ ರಾತಪತೆ ನವೋ ಗಣಪತೆ ನಮಃ ಪ್ರಮದಪತೆ ನಮಸ್ತೆ ಅಸ್ತು ಲಂಬೋದರಾಯ ಏಕದಂತಾಯ ಸರ್ವವಿಘ್ನ ವಿನಾಶಿನೇ ನಮಸ್ತೆ ಶಿವಸುತಾಯ ಶ್ರೀವರದಮೂರ್ತಯೇ ನಮೋ ನಮಃ. ಸದ್ಯೋ ಜಾತಂ ಪ್ರಪದ್ಯಾಮಿ ಸದ್ಯೋ ಜಾತಾಯ ವೈ ನಮೋ ನಮಃ. ಭವೇ ಭವೇ ನಾತಿ ಭವೇ ಭವಸ್ತ್ವ ಮಾಂ ಭವೋದ್ಭವಾಯ ನಮಃ. ನಾವು ಇವತ್ತರ ದಿವಸ ಒಂದು ವಿಶೇಷವಾಗಿರತಕ್ಕಂಥ ವಿಷಯದ ಬಗ್ಗೆ ಪ್ರತಿಯೊಬ್ಬರೂ ತಿಳ್ಕೊಳ್ಬೇಕಾಗಿದೆ. ರಾಶಿಫಲ ಅವತ್ತಿನ ಜೀವನಕ್ಕೆ ಬೇಕಾದಂಥ ರಾಶಿಫಲದಲ್ಲಿರ್ತಕ್ಕಂತಹ ಲಾಭ ನಷ್ಟಗಳ ಬಗ್ಗೆ ತಿಳ್ಕೊಳ್ಳೋದು ಒಂದು ಭಾಗ ಆದರೆ, ನಾವು ಮಾಡ್ತಾ ಇರ್ತಕ್ಕಂತಹ ತಪ್ಪು ಪ್ರತಿದಿನ ನಮ್ಮನ್ನ ಹಿಂಬಿಡದೆ ಬಾಧಿಸ್ತಾ ಇರತಕ್ಕಂತಹ ಸಾಕಷ್ಟು ಸಮಸ್ಯೆಗಳು ಆಗ್ತಾ ಇದೆ. ನಾವು ಯಾವ ತಪ್ಪನ್ನು ಪ್ರಧಾನವಾಗಿ ಮಾಡ್ತಿದ್ದೀವಿ ಅದನ್ನು ಇವತ್ತಿನ ದಿವಸ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ತಿಳ್ಕೊಳ್ಬೇಕಾಗಿದೆ. ಇವತ್ತು ನಾನು ನಿಮಗೆ ತಿಳಿಸ್ತಾ ಇರತಕ್ಕಂತಹ ವಿಚಾರ, ಸುಮಂಗಲೆಯರು ಅಂದರೆ ಹೆಣ್ಣು ಮಕ್ಕಳು, ಮನೆಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು, ಯಾರಾದರೂ ಹೊರಗಡೆಯಿಂದ ಹೆಣ್ಣುಮಕ್ಕಳು ಮುತ್ತೈದರು ಯಾರಾದರೂ ಮನೆಗೆ ಜನ ಬಂದರೆ, ಹಿಂದಿನ ಸಂಪ್ರದಾಯ ಹೇಗಿತ್ತು, ಬಂದ ತಕ್ಷಣ ಎದ್ದು ನಿಂತು ಬನ್ನಿ ಕೂತ್ಕೊಳ್ಳಿ ಅಂತ ಹೇಳಿ ಕೂಡಿಸಿ ಒಂದು ಸಂಪ್ರದಾಯಬದ್ಧವಾದಂಥ 2-3 ಮಾತುಗಳನ್ನಾಡಿ ಕಾಫಿನೋ ಟಿಫನೋ ಆವತ್ತಿಗೆ ಭಗವಂತ ನಿಮ್ಮ ವಾಸ್ತುವಲ್ಲಿ ಏನು ಕೊಟ್ಟಿರ್ತಾನೋ ಅದನ್ನು ಕೊಟ್ಟು ಸತ್ಕರಿಸ್ತಿದ್ರಿ. ಹಾಗೆ ಹೊರಡಬೇಕಾದ್ರೆ ಮರಿದಿರ ನೀವು ಮಾಡ್ತಾ ಇರ್ತಕ್ಕಂತಹ ಕೆಲಸ ಹಿಂದೆ ಸಂಪ್ರದಾಯದಲ್ಲೇನಿತ್ತು, ಏನು ಮಾಡ್ತಿದ್ರಿ? ಅವ್ರು ಹೊರಡ್ತೀವಿ ಅಂದ ತಕ್ಷಣ ಆಯಿತು ಹೊರಡಿ ಅಂತ ಹೇಳ್ತಿರ್ಲಿಲ್ಲ, 1 ನಿಮಿಷ ಕೂತ್ಕೊಳ್ಳಿ ಅಂತ ಕೂಡಿಸ್ತಿದ್ರಿ. ಆಗ ನೀವು ಮಾಡ್ತಾ ಇರ್ತಕ್ಕಂಥ ಅನುಷ್ಠಾನದ ಫಲ ನಿಮ್ಮನ್ನ, ನಿಮ್ಮ ಪರಿವಾರನ್ನ, ನಿಮ್ಮ ಕುಟುಂಬನ, ಇಡೀ ನಿಮ್ಮ ಪರಿವಾರನೇ ಶ್ರೇಯಸ್ಕರವಾಗಿರ್ತಿತ್ತು. ಯಾಕೆಂದರೆ ದೈವಂ ಮಾನಸ ರೂಪೇಣ, ಭಗವಂತ ಆ ಕಾಲಕ್ಕೆ ಯಾವ್ಯಾವ ರೂಪದಲ್ಲಿ ಗೊತ್ತಾಗುತ್ತೆ. ಅದಾದ್ರೂ ಒಂದು ಭಾಗದರೆ ಹೆಣ್ಣುಮಕ್ಕಳಾಗ್ಲಿ, ಸುಮಂಗಲಿಯರಾಗಲಿ, ಮನೆಗೆ ಬರ್ತಕ್ಕಂಥ ಅತಿಥಿಗಳಾಗಲಿ, ಯಾರೊಬ್ಬರಾದರೂ ಸಹಿತ ಯಾವ್ಯಾವ ಕಾಲದಲ್ಲಿ ಹೇಗೆ, ಯಾವ ದೃಷ್ಟಿಯಲ್ಲಿ, ಯಾವ ಆಕಾರದಲ್ಲಿ ಹೇಗೆ ಬರ್ತಾರೋ ಗೊತ್ತಾಗುವುದಿಲ್ಲ. ಆದರೆ ನಾವಿರಬೇಕಾದಂಥ ರೀತಿ, ನಾವು ನಡ್ಕೋಬೇಕಾದಂಥ ರೀತಿ, ನಮ್ಮ ಸಂಪ್ರದಾಯವಾದಂಥ ಕೆಲವು ಅನುಷ್ಠಾನಗಳನ್ನು, ಧರ್ಮ, ಆಧ್ಯಾತ್ಮಿಕ, ಧಾರ್ಮಿಕ, ಅದರಲ್ಲೂ ವಿಶೇಷವಾದಂಥ ರೀತಿ ಭಗವಂತನ, ದೇವರನ್ನ ಎಲ್ಲಿ ನೋಡ್ತೀವಿ ನಾವು? ನಾವು ಫ್ರೇಮ್ ಹಾಕಿ ಕಟ್ಟಾಕಿಟ್ಕೊಂಡಿರ್ತಕ್ಕಂಥ ಫೋಟೋದಲ್ಲಾಗಲಿ ಅಥವಾ ನಾವು ನಿತ್ಯ ಅನುಷ್ಠಾನ ಮಾಡ್ತಕ್ಕಂತಹ ವಿಗ್ರಹಗಳಲ್ಲಾಗಲ್ಲ ದೇವ್ರು ನೋಡ್ತಕ್ಕಂಥದ್ದು. ದೇವರನ್ನ, ನಡೆದಾಡೋ ದೇವರನ್ನ, ಅಂದರೆ ಎದುರುಗಡೆ ಇರ್ತಕ್ಕಂತಹ ಪ್ರತಿ ನಮ್ಮ ಮುಂದೆ ಓಡಾಡ್ತಕ್ಕಂತಹ ಮತ್ತೊಬ್ಬರಿದ್ರೆ ಅವರ ಹೃದಯದಲ್ಲೂ ದೇವ್ರು ನೋಡ್ತಿರ್ತೀವಿ. ಯಾಕೆಂದರೆ ಆ ಜೀವಕ್ಕಷ್ಟು ಶಕ್ತಿ ಇದೆ. ಆದರೆ ಇತ್ತೀಚೆಗೆ ನಾವು ಮಾಡ್ತಾ ಇರತಕ್ಕಂಥ ಕೆಲವು ತಪ್ಪುಗಳಿದೆ. ಆ ತಪ್ಪೇನು? ಸ್ವಲ್ಪ ಹೊತ್ತು ಕಾದರೆ ಇವತ್ತು ಈ ಒಂದು ವಿಚಾರವಾಗಿ ನಿಮಗೆ ತಿಳಿಸ್ಕೊಡ್ತೇನೆ. ಯಾಕೆಂದರೆ ಇದು ಪ್ರತಿಯೊಬ್ಬರು ಇತ್ತೀಚೆಗೆ ಸರ್ವೇ ಸಾಮಾನ್ಯ ಆಗೋಗ್ಬಿಟ್ಟಿದೆ. ಹೆಣ್ಣುಮಕ್ಕಳು ಮಾಡ್ತಾ ಇರ್ತಕ್ಕಂಥ ಈ ಒಂದು ಚಿಕ್ಕ ತಪ್ಪು ನಿಮಗೆ ತಪ್ಪು ಅಂತ ಅರಿವು ಆಗ್ತಿಲ್ಲ, ಆದರೆ ಇದು ಮಹಾಪರಾಧ. ಇದನ್ನು ಮಾಡೋದ್ರಿಂದ
ಪರಿವಾರದಲ್ಲಿ ಶ್ರೇಯಸ್ಸಿರೋದಿಲ್ಲ, ಯಶಸ್ಸಿರೋದಿಲ್ಲ. ಮನೆ ಪರಿವಾರದಲ್ಲಿ ಯಾವುದಾದ್ರೂ ಒಂದು ಒಂಥರ ಅಧಿಕವಾದಂತಹ ರೀತಿ ಸಂಪತ್ತಿದ್ರೂ ಸಹಿತ ಸಂಪತ್ತು ದಿನೇ ದಿನೇ ಕ್ಷೀಣಿತವಾಗತ್ತೆ. ದರಿದ್ರ ಅಂತಕ್ಕಂಥದ್ದು, ದರಿದ್ರತನ ಅಂತಕ್ಕಂಥದ್ದು ಅಟ್ಟಹಾಸ ಮೆರೆಯೋದಕ್ಕೆ ಶುರುವಾಗುತ್ತೆ. ಅಂತ ತಪ್ಪು ನಾವೇನ್ ಮಾಡ್ತಿದ್ದೀವಿ? ಆ ತಪ್ಪಿನ ಅರಿವಿನ ಬಗ್ಗೆ ನಾನು ತಿಳಿಸ್ಕೊಡ್ತೇನೆ. ಗುರುಜಿ, ನಮ್ಗೆ ಒಂಥರ ಕನ್ಫ್ಯೂಷನ್ ಆಗ್ತದೆ. ಏನ್ ಗುರುಜಿ ಹೇಳ್ತಿದ್ದಾರೆ, ಅತಿಥಿಗಳನ್ನ ಸರಿಯಾಗಿ ಸತ್ಕರಿಸದೆ ಹೋದ್ರೆ ಖಂಡಿತವಾಗ್ಲೂ ದರಿದ್ರ ಆವರಿಸತ್ತೆ ಅಂತ ಹೇಳ್ತಾ ಇದ್ರಿ. ಅದಕ್ಕೆ ಏನೋ ನಮ್ಮ ಹಿರಿಯರು ಹೇಳ್ತಾ ಇದ್ದಿದ್ದು ಅತಿಥಿ ದೇವೋಭವ ಅಂತ. ಹಾಗಾಗಿ ಅತಿಥಿಗಳಲ್ಲಿ ದೇವರನ್ನ ಕಾಣಿ ಅನ್ನುವ ಒಂದು ಮಾತಿತ್ತು. ಬಹುಶಃ ಅದರ ಕುರಿತಾಗಿ ತಿಳಿಸ್ಕೊಡ್ತೀರಾ ಅಂತ ಭಾವಿಸ್ತೇನೆ. ಪಂಚಾಂಗ ಶ್ರವಣ ಮಾಡೋಣ ಗುರುಜಿ. ಬೇಕಮ್ಮ. ಯಾಕೆಂದ್ರೆ ಎಲ್ಲೋ ಹುಡ್ಕೊಂಡೋಗಿ ಎಲ್ಲೋ ಮಾಡ್ತಕ್ಕಂಥ ಏನೋ ಅನುಷ್ಠಾನ ಮಾಡ್ತೀವಿ ಅಂದ್ರೆ ಅದಲ್ಲ. ನಮ್ಮ ಪರಿವಾರದಲ್ಲಿ ನಮ್ಮ ನಿತ್ಯ ಕರ್ಮಾನುಷ್ಠಾನಗಳು ಮಾಡತಕ್ಕಂತಹ ಕಾಲದಲ್ಲಿ ನಮ್ಮ ಮನೆಗೆ ಬರ್ತಕ್ಕಂತಹ ಅತಿಥಿ ದೇವರು. ಶತ್ರುಗಳು ಸಹಿತ ಮಿತ್ರರನ್ನಾಗಿ ನೋಡ್ಬೇಕು ನಾವು. ಹಿಂದೆ ದೊಡ್ಡವರು ಹೇಳೋರು, ಶತ್ರುಗಳ ಹೆಸರನ್ನ ನಿಮ್ಮ ಮನೆ ಮಕ್ಕಳಿಗಿಡಿ ಅಂತ. ಯಾರು ನಿಮಗೆ ಶತ್ರುಗಳಾಗಿರ್ತಾರೆ ಅಂತವರ ಹೆಸರನ್ನ ನಮ್ಮ ಮನೆ ಮಕ್ಕಳಿಗಿಡ್ಬೇಕಂತೆ. ಕಾರಣ ಅವರು ಶತ್ರುಗಳಾದ್ಮೇಲೆ ನಾವು ಅಭಿವೃದ್ಧಿ ಆಗಿರ್ತೀವಿ. ಯಾಕೆಂದ್ರೆ ನಿಂದಕರಿರಬೇಕು ಹಂದಿಗಳ ತರಹ. ದಾಸರು ಬೇರೆ ಹೇಳಿದ್ದಾರೆ, ನಾನು ಬೇರೆ ಹೇಳ್ತಾ ಇದ್ದೇನೆ. ಯಾಕೆಂದ್ರೆ ಅಂತಹ ನಿಂದಕರಿಂದಲೇ ಇವತ್ತಿನ ದಿವಸ ಈ ನಿಮ್ಮ ಆನಂದ್ ಗುರುಜಿ ನಿಮ್ಮ ಮುಂದೆ ಹೀಗೆ ಕೂತ್ಕೊಳ್ಳಿಕ್ಕಾಗಿರೋದು. ಯಾಕೆಂದ್ರೆ ಪ್ರತಿ ಕಾಲಕಾಲಕ್ಕೂ ಹೆಜ್ಜೆ ಹೆಜ್ಜೆಗೂ ಸಹಿತ ಶತ್ರುಗಳು ಅಂತಕ್ಕಂಥದ್ದು ಕಾಣಿಸ್ತಾ ಇದ್ದಾಗ ನಾವು ಈ ದಿನದ 24 ಗಂಟೆ ಬಹಳ ಚುರುಕಾಗಿರ್ತೀವಿ. ಮೈ ಮರೆತು ನಿದ್ದೆ ಮಾಡೋದಿಲ್ಲ. ಅಥವಾ ಹಾಕೋ ಒಂದೊಂದು ಹೆಜ್ಜೆನಲ್ಲೂ ಅಷ್ಟೇ ಆಲೋಚನೆ ಮಾಡಿ ಹಾಕ್ತಿರ್ತೀವಿ. ಯಾಕೆಂದ್ರೆ ನಮ್ಮನ್ನ ಫಾಲೋ ಅಪ್ ಮಾಡ್ತಕ್ಕಂಥವ್ರು, ನಮ್ಮ ಹಿಂದೆ ಇರ್ತಕ್ಕಂಥವ್ರು, ಯಾವತ್ತು ಪ್ರತಿಯೊಬ್ಬ ಮನುಷ್ಯನ ಅಭಿವೃದ್ಧಿ ಹಿಂದೆ 4-6 ಜನ ಶತ್ರುಗಳು, ಅಲ್ಲಿರ್ತಕ್ಕಂತಹ ನೀಚ ಜನ ಇದ್ದಾಗ ಆತನ ಆ ವರ್ಚಸ್ಸು ತೇಜಸ್ಸಿಗೆ ಮತ್ತಷ್ಟು ಒಂದು ಪ್ರಗತಿ ಕಾಣುತ್ತೆ. ಸೂರ್ಯನ ರಶ್ಮಿ ಪ್ರತಿಯೊಬ್ಬ ಮನುಷ್ಯನ ಮೇಲೆ ಬಿದ್ದಾಗ ಹೇಗೆ ವಂಗಿರಣ ತನ್ನ ಆಕರ್ಷಣೆ, ತನ್ನಲ್ಲಿರ್ತಕ್ಕಂಥ ವಿದ್ವತ್ತು ವಿದ್ಯೆ ಬೆಳಕಿಗೆ ಹೇಗೆ ಬರುತ್ತೋ ಅದೇ ಪ್ರಕಾರವಾಗಿ ಶತ್ರು ಇರಲೇಬೇಕು. ಶತ್ರುಗಳಿದ್ರೇನೆ ಅಲ್ಲಿ ಪರಿಸರ ಉದ್ಧಾರ ಆಗುವಂಥದ್ದು. ಇದು ನನ್ನ ಅನಿಸಿಕೆ. ಗುರುಜಿ, ಪಂಚಾಂಗ ಶ್ರವಣ ಮಾಡೋಣವಾ ಈಗ? ಖಂಡಿತಮ್ಮ. ಓಂ ಗಣಾನಾಂತ್ವ ಗಣಪತಿಂ ಭವಾಮಹೇ ಕವಿಂ ಕವೀನಾನುಪಮಶ್ರಮಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವದಾನ ಶೃಣ್ವನ್ನೋ ತಪಸ್ಸೇದ ಸಾಧನಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತೆ ಪ್ರಚೋದಯಾತ್. ನವೋ ರಾತಪದೇ ನವೋ ಗಣಪತೆ ನಮಃ ಪ್ರಮದಪದೇ ನಮಸ್ತೆ ಸ್ಥಲಂಬೋದರಾಯ ಏಕದಂತಾಯ ಸರ್ವವಿಘ್ನವಿನಾಶರೇ ನಮಸ್ತೆ ಶಿವಸುತಾಯ ಶ್ರೀವರದಮೂರ್ತೈ ನಮೋ ನಮಃ. ಓಂ ಮಹಾಲಕ್ಷ್ಮೀ ನಮಃ. ಶ್ರೀ ಜಯನಾಮ ಸಂವತ್ಸರೆ ಉತ್ತರಾಯಣಿ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಕೃಷ್ಣಪಕ್ಷ ತಾರೀಕು 24/6/2014 ಮಂಗಳವಾರ ದ್ವಾದಶಿ ತಿಥಿ. ಇವತ್ತು ಕೃತಿಕಾ ನಕ್ಷತ್ರ, ಜೊತೆಗೆ ಕೃತಿಕಾ ನಕ್ಷತ್ರ ಮಹಾಪ್ರದೋಷ, ವೈಷ್ಣವ ದ್ವಾದಶಿ ಇವತ್ತಿನ ದಿವಸ. ಮಹಾಪ್ರದೋಷ ಅಂದಾಗ ಇವತ್ತಿನ ದಿವಸ ಸಾಂಬ ಸದಾಶಿವನಿಗೆ ಒಂದು ವಿಶೇಷವಾದಂತಹ ಅನುಷ್ಠಾನ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಭ್ರಾಂತಕಾಯ ತ್ರಿಕಾಘ್ನಕಾಲಾಯ ಕಾಲಾಘ್ನ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಶಿವನ ಮಂತ್ರದಿಂದ ಶಿವನ ಆರಾಧನೆ ಮಾಡ್ತಾ ಇವತ್ತಿನ ದಿವಸ ಸಂಧ್ಯಾಕಾಲದಲ್ಲಿ ಶಿವನ ಆಲಯಕ್ಕೆ ಹೋಗಿ ಸ್ವಾಮಿಗೆ ಹಾಲು, ಭಸ್ಮ, ಬಿಲ್ಲೋಪತ್ರೆ ಇಂತಹದ್ದನ್ನು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ನಮ್ಮ ಇಹಪರಗಳಲ್ಲಿ ನಾವು ಮಾಡಿರ್ತಕ್ಕಂತಹ ಪ್ರಾರಬ್ಧ ಕರ್ಮಗಳು ದೂರ ಆಗಿ ಮನಸ್ಸಿಗೆ ಶಾಂತಿ ಸಿಗತ್ತೆ. ಎಲ್ಲಿ ಶಿವನಿಗೆ ವಿಶೇಷವಾದಂತಹ ರೀತಿ ರುದ್ರಾಭಿಷೇಕವಾಗ್ತಾ ಇರುತ್ತೋ, ರುದ್ರ ಅನುಷ್ಠಾನಗಳು ಎಲ್ಲಿ ವಿಶೇಷವಾಗಿ ನಡೀತಾ ಇರುತ್ತೋ ಅಂತಹ ಸ್ಥಳದಲ್ಲಿ ಸ್ವಾಮಿನ ದರ್ಶನ ಮಾಡೋದ್ರಿಂದ ಏನೇ ಸಮಸ್ಯೆಗಳಿದ್ರೂ, ಎಂತಹದ್ದೇ ಒಂದು ಕತ್ತಲ ಸನ್ನಿವೇಶಗಳಾದರೂ ಅದು ಬೆಳಕಿನೆಡೆಗೆ ದಾರಿ ಸಿಗತ್ತೆ. ಬೆಳಕು ಖಂಡಿತ ಜೀವನದಲ್ಲಿ ಸಿಗುತ್ತೆ. ಬನ್ನಿ ದರ್ಪಣಾಂಜನ ನೋಡಿ ನಂತರ ಇನ್ನೂ ಸಾಕಷ್ಟಿದೆ. ರಾಶಿಫಲ ಇದೆ, ಒಂದು ವಿಶೇಷವಾದಂತಹ ವಿಷಯ ಇದೆ ನಿಮ್ಮೊಂದಿಗೆ ಹಂಚಿಕೊಳ್ಳುವಂಥದ್ದು. ಮಾತಾಡ್ತಾ ಹೋಗೋಣ. ಓಂ ಗಂಧದ್ವಾರಾಂತರಾದರ್ಶಾನ್ ನಿತ್ಯಪುಷ್ಟಾಂಗರಿ ಶ್ರೀಮೇಶ್ವರೀಂ ಸರ್ವದಾನಾಂ ಸ್ವಾಮಿಹೋಪಃ ತ್ವಯೇ ಶ್ರಿಯಂ. ಓಂ ಮಹಾಕಾಳಿ ಮಹಾಲಕ್ಷ್ಮೀ ನಮಃ. ಓಂ ಶ್ರೀಮತೀ ನಮಃ. ಓಂ ಶ್ರೀಂ ಲಲಿತಾಂ ಬಾಲಾತ್ರಿಪುರಸುಂದರೀಂ ಶ್ರೀಂ ದುರ್ಗಾಂಬಿಕಾಯ ನಮಃ. ಓಂ ಶ್ರೀಂ ಭಗವಾನ್ ಷಡಿ ಸದ್ಗುರು ಸಾಯಿನಾಥ ಮಹಾರಾಜ್ ಕಿ ಜೈ. ಭಗವಂತ
ಗುರುಜಿ, ನೀವು ಹೇಳ್ತಿದ್ರಿ ಇವತ್ತು ಬಹಳ ವಿಶೇಷವಾದ ದಿನ, ಕೃತಿಕಾ ನಕ್ಷತ್ರ ಅಂತ ಕೂಡ ಹೇಳ್ತಾ ಇದ್ರಿ. ಇವತ್ತು ಯಾರಾದ್ರೂ ಹೋಗಿ ರುದ್ರಾಭಿಷೇಕ ನೋಡಿದ್ರೆ ಕೂಡ ಒಳ್ಳೇದು, ಶಿವನ ಆಲಯಕ್ಕೆ ಹೋಗಿ ಅಂತ ಎಲ್ರಿಗೂ ತಿಳಿಸಿದ್ದೀರಾ. ಹಾಗೆ ಆಯಾ ರಾಶಿಗಳಿಗೆ ಏನ್ ಹೇಳ್ತಾ ಇದ್ದೀರಾ ಗುರುಜಿ ಇವತ್ತು ರಾಶಿ ಭವಿಷ್ಯದಲ್ಲಿ? ಖಂಡಿತ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯವರು ಶ್ರದ್ಧೆಯಿಂದ, ಭಕ್ತಿಯಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ಗಮನದಲ್ಲಿಟ್ಕೊಂಡು, ವಿದ್ಯಾರ್ಥಿಗಳು ಓದಿನ ಕಡೆ ಹೆಚ್ಚು ಗಮನ ಕೊಟ್ಟು ಶ್ರಮದಿಂದ ಕ್ರಮಬದ್ಧವಾಗಿ ನೀವು ಮಾಡ್ತಕ್ಕಂಥ ಅನುಷ್ಠಾನಗಳ ಫಲ ಖಂಡಿತ ಸಿಗುತ್ತೆ. ಆದರೆ ಮನಸ್ಸಲ್ಲಿ ಸಾಕಷ್ಟು ಚಂಚಲತೆ ಇಟ್ಕೊಂಡು ಯಾವುದೇ ಕೆಲಸ ಮಾಡ್ಲಿಕ್ಕೆ ಹೋದರೂ ಕೆಲಸದಲ್ಲಿ ಎಲ್ಲೋ ಒಂದು ಕಡೆ ಬೇಜವಾಬ್ದಾರಿತನ, ಮನಸ್ಸು ಸಮಂಜಸವಾಗಿ ಇಲ್ದಿರತಕ್ಕಂತಹ ಪರಿಸ್ಥಿತಿ ಇವತ್ತು ಮೇಷರಾಶಿಯವರಿಗಿದೆ. ಜೊತೆಗೆ ಆರ್ಥಿಕ ಪರಿಸ್ಥಿತಿಯಲ್ಲೂ ಸಹಿತ ಅಷ್ಟೊಂದು ಸರಿಸಮಾನವಾದ್ದಲ್ಲ. ಇವತ್ತು ಮೇಷರಾಶಿಯಲ್ಲಿರ್ತಕ್ಕಂಥವರು ಸ್ವಲ್ಪ ಆಲೋಚನೆ ಮಾಡಿ ಸಮಂಜಸವಾದಂಥ ರೀತಿ ಒಳ್ಳೆ ಬದುಕಿನೆಡೆಗೆ ನಡಿಬೇಕು ನೀವು. ಜೊತೆಗೆ ಮನೆಯಲ್ಲಿ ಇರ್ತಕ್ಕಂಥ ನಿಮ್ಮ ಹಿರಿಯರು, ತಂದೆ ತಾಯಿ, ಅಜ್ಜಿ ತಾತ, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಅಥವಾ ಬಂಧು ಬಾಂಧವರು, ಇವರು ಯಾರಾದರೂ ಒಂದು ಒಳ್ಳೆ ಮಾತನ್ನು ಹೇಳಿ ಇವತ್ತು ಹೀಗಲ್ಲ ಹೀಗೋಗೋಣ, ಈ ಥರ ಮಾಡು, ಇದರಿಂದ ಶ್ರೇಯಸ್ಸಾಗತ್ತೆ, ನಿನ್ನ ಜೀವನಕ್ಕೆ ಒಂದು ಒಳ್ಳೆ ದಾರಿ ಸಿಗುತ್ತೆ ಅಂತ ಯಾರಾದರೂ ಮನೇಲಿರ್ತಕ್ಕಂಥ ಹಿರಿಯರು ಮಾರ್ಗದರ್ಶಕರಾದರೆ ಖಂಡಿತ ಆ ಮಾತನ್ನು ನೀವು ಕೇಳಬೇಕು. ಕೇಳಿದಾಗಷ್ಟೇ ಇವತ್ತಿನ ದಿನ ಪ್ರಜ್ವಲಿಸ್ತಕ್ಕಂಥದ್ದು, ವಿಶೇಷವಾಗ್ತಕ್ಕಂಥದ್ದು ಮತ್ತು ನಿಮ್ಮ ಜೀವನದಲ್ಲಿ ಒಂದು ಹೊಸ ಹೊಳಪನ್ನು ನೋಡ್ತಕ್ಕಂಥದ್ದು. ಇನ್ನು ವೃಷಭ ರಾಶಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತು ನಿಮ್ಮದು ಬಹಳ ಅದೃಷ್ಟದ ದಿನ. ನಿಮ್ಮ ಅದೃಷ್ಟ ಹೇಗಿದೆ ಅಂದರೆ, ನೀವು ಯಾವ ಕೆಲಸವನ್ನು ಅಂದುಕೊಂಡ್ರೂ ಅದನ್ನು ಕೈಗೆತ್ಕೊಂಡು ಕೆಲಸವನ್ನು ಮಾಡ್ತೀರಿ. ನಿಮ್ಮ ಕೆಲಸದಲ್ಲಿ ಸಾಕಷ್ಟು ಪ್ರಗತಿಯನ್ನು ಕಾಣ್ತೀರಿ. ಸಾಕಷ್ಟು ಜನ ಇವತ್ತಿನ ಸಹ ವೃಷಭ ರಾಶಿಯವರು ತುಂಬ ದಿನಗಳಿಂದ ಒಂದು ಕೆಲಸಕ್ಕೆ ಸಿದ್ಧಿಪಡಿಸ್ಕೊಳ್ಳೋದಕ್ಕೋಸ್ಕರ ತುಂಬ ದಿನದಿಂದ ನಿಮ್ಮ ಪ್ರಯಾಸ. ಆದರೆ ಇವತ್ತು ಬಹಳ ಸಂತೋಷ ಪಡ್ತಕ್ಕಂಥ ದಿನ, ನಿಮ್ಮ ಕೆಲಸಗಳಲ್ಲಿ ಒಂದು ಯಶಸ್ಸನ್ನು ಕಾಣ್ತಕ್ಕಂಥ ದಿನ, ಅಭಿವೃದ್ಧಿನ ತಂದುಕೊಳ್ತಕ್ಕಂತಹ ದಿನ. ಜೊತೆಗೆ ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಇವತ್ತು ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 6ರ ತನಕ ಹೊಸದಾಗಿ ಮಾಡಬಹುದಾದಂಥ ಅಥವಾ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮತ್ತಷ್ಟು ಪ್ರಗತಿ ಕಾಣಬಹುದಾದಂಥ ಒಂದು ಕೆಲಸಗಳ ಕಡೆ ಹೆಚ್ಚು ಗಮನ ಕೊಡ್ತೀರಿ, ಲಾಭ ತಂದುಕೊಳ್ತೀರಿ. ಇವತ್ತು ವೃಷಭ ರಾಶಿಯವರು ಸಾಧ್ಯವಾದಷ್ಟು ಲಕ್ಷ್ಮೀನಾರಾಯಣನ ಪ್ರಾರ್ಥನೆ ಮಾಡ್ತಾ, ಮಹಾಪ್ರದೋಷ ಇದೆ, ಸೋಮೇಶ್ವರನ ಆರಾಧನೆ ಮಾಡ್ತಾ ಇವತ್ತು ರಾಹುಕಾಲ ಸಮಯದಲ್ಲಿ ಮಹಾಲಕ್ಷ್ಮಿನ ಪ್ರಾರ್ಥನೆ ಮಾಡಿ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣು ಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ವೃಷಭ ರಾಶಿಯವರು ಮನೆಯಿಂದ ಆಚೆ ಹೊರಡುವಾಗ ಒಂದಿಷ್ಟು ಸಕ್ಕರೆನೋ ಅಥವಾ ಕೆಂಪು ಕಲ್ ಸಕ್ಕರೆನೋ, ಸ್ವಲ್ಪ ಜೇನುತುಪ್ಪನೋ ಇಂತಹದ್ದನ್ನು ನಿಮ್ಮ ಮನೆಯ ಮುಂಭಾಗದಲ್ಲಿರ್ತಕ್ಕಂಥ ತುಳಸಿ ಗಿಡದ ಮೇಲೆ ಹಾಕಿ. ತುಳಸಿ ಗಿಡದ ಹತ್ರ ಇರುವೆಗಳಿರುತ್ತೆ. ಆ ಇರುವೆಗಳು ಅದನ್ನು ಆಹಾರವಾಗಿ ತೆಗೆದುಕೊಂಡಿದ್ದೆ ಆದರೆ ನಿಮ್ಮ ಹಿಂದೆ ಮುಂದೆ ಇರತಕ್ಕಂಥ ಶತ್ರುಗಳ ಬಾಧೆ ನಿಮಗೆ ದೂರ ಆಗುತ್ತೆ. ಜೊತೆಗೆ ಶ್ರೀಗಂಧದಿಂದ ನಿಮ್ಮ ಮನೆ ದೇವರನ್ನ ಅರ್ಚನೆ ಸಂಕಲ್ಪ ಮಾಡಿದಾದ ನಂತರ ಶ್ರೀಗಂಧ ತೆಗೆದು ಭಗವಂತನ ಪಾದದ ಮೇಲಿಟ್ಟು ಉಳಿದಿರ್ತಕ್ಕಂತಹ ಸ್ವಲ್ಪ ಗಂಧವನ್ನು ನೀವು ಹಣೆಗಿಟ್ಕೊಂಡಿದ್ದೆ ಆದರೆ ವೃಷಭ ರಾಶಿಯವರಿಗೆ ಮತ್ತಷ್ಟು ಕಾರ್ಯಸಿದ್ಧಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಶತ್ರುಗಳೇನೇ ಇದ್ರೂ ಅವ್ರನ್ನ ದೂರ ಮಾಡ್ಕೊಳ್ತಕ್ಕಂತಹ ಚೈತನ್ಯ ಶಕ್ತಿನೂ ನಿಮ್ಮಲ್ಲೇ ಇದೆ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಮನೆಯಿಂದ ಆಚೆ ಹೊರಡುವಂಥ ಕಾಲದಲ್ಲಿ, ಅಂದರೆ ಬೆಳಗಿನ ನಿತ್ಯ ಕರ್ಮಾನುಷ್ಠಾನ ಮುಗಿಸ್ಕೊಂಡು ಮನೆಯಿಂದ ಆಚೆ ಹೊರಡ್ತೀರಿ. ಆ ಸಮಯಕ್ಕೆ ಒಂದು ತಾಮ್ರದ ತಟ್ಟೆ ಅಥವಾ ತಾಮ್ರದ ತಂಬಿಗೆ ಅಂತಹದ್ದಿದ್ದರೆ ನಿಮ್ಮ ಹೆಬ್ಬೆಟ್ಟಿನಿಂದ ಒಂದು ಚಿಟಿಕೆಯಷ್ಟು, ಅಂದರೆ ಫಸ್ಟ್ ಹೆಬ್ಬೆಟ್ಟನ್ನು ನೀರಲ್ಲಿ ಅದ್ದುಕೊಳ್ಳಿ. ನೀರಲ್ಲಿ ಅದ್ದುಕೊಂಡಾದ ನಂತರ ಅದ್ದಿರ್ತಕ್ಕಂಥ, ಅಂದರೆ ನೀರು ಒದ್ದೇ ಇರತಕ್ಕಂಥ ಈ ಹೆಬ್ಬೆಟ್ಟಿಗೆ ಪಕ್ಕದಲ್ಲಿ ಒಂದು ತಟ್ಟೆಯಲ್ಲಿ ಒಂದು ಸ್ವಲ್ಪ ಅಕ್ಕಿ ಇಟ್ಕೊಂಡು ಅಕ್ಕಿನ ಒಂದ್ಸತಿ ಹಿಂಗೆ ಹೆಬ್ಬೆಟ್ಟಲ್ಲದ್ದಿ ಹೆಬ್ಬೆಟ್ಟಿಗೆ ಎಷ್ಟು ಅಕ್ಕಿ ಅಂಟ್ಕೊಂಡಿರುತ್ತೋ ಅಷ್ಟನ್ನು ಮಾತ್ರ ತಾಮ್ರದ ತಟ್ಟೆಯಲ್ಲೋ ಅಥವಾ ತಾಮ್ರದ ತಂಬಿಗೆಯಲ್ಲೋ ಹಾಕಿ ಪ್ರಾರ್ಥನೆ ಮಾಡಿಕೊಳ್ಳಿ. ಇವತ್ತಿರ್ತಕ್ಕಂತಹ ನಿಮ್ಮ ಹಿಂದೆ ಇರ್ತಕ್ಕಂಥ ಶತ್ರುಗಳಾಗಲಿ, ಅಸಾಧ್ಯವಾದ್ದನ್ನು ಸಾಧನೆ ಮಾಡತಕ್ಕಂಥ ಶಕ್ತಿ ನಮಗೆ ಭಗವಂತ ಕೊಡು, ಶತ್ರುಗಳನ್ನು ದೂರ ಮಾಡು. ಪ್ರಯಾಣದಲ್ಲಿ, ಮಾರ್ಗ ಮಧ್ಯದಲ್ಲಿ ಪ್ರಯಾಣದಲ್ಲಿ ಆಗ್ತಕ್ಕಂತಹ ಅಚಾತುರ್ಯಗಳು, ಸ್ವಲ್ಪ ಸಮಸ್ಯೆಗಳು ಸಾಕಷ್ಟಿದೆ, ಅದನ್ನು ದೂರ ಮಾಡು ಅಂತ ಹೇಳಿ ಚಂದ್ರನ ಪ್ರಾರ್ಥನೆ. ಇಲ್ಲಿ ಒಂದು ವಿಚಾರ ಎಲ್ಲರೂ ಗಮನ ತಂದುಕೊಳ್ಳುವಂತಹದ್ದು, ತಾಮ್ರದ ತಂಬಿಗೆ ಅಂದರೆ ಸಂಬಂಧಪಟ್ಟದ್ದು.
ಅಕ್ಕಿ ಚಂದ್ರನಿಗೆ ಸಂಬಂಧಪಟ್ಟದ್ದು. ಈ ಚಂದ್ರ ಮತ್ತು ಅಂಗಾರಕನ ಅನುಷ್ಠಾನವನ್ನ ಇವತ್ತಿನ ದಿವಸ ಮಿಥುನ ರಾಶಿಯವರು ಕ್ರಮಬದ್ಧವಾಗಿ ಮಾಡಿದ್ದೇ ಆದರೆ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ. ಸರಿಸುಮಾರು ಇವತ್ತಿನ ದಿವಸ 4:15 5 ಗಂಟೆ, ಆ ಅರ್ಧ ಗಂಟೆ ಸಮಯದಲ್ಲಿ ನಿಮ್ಮ ತುಂಬಾ ಆತ್ಮೀಯರು, ಸ್ನೇಹಿತರು ಅಥವಾ ನಿಮ್ಮ ಬಂಧುವರ್ಗದವರು ಯಾರೋ ನಿಮ್ಮ ಕೊಡಬೇಕಾದಂತಹ ಹಣ ಮೊತ್ತ, ಒಂದಷ್ಟು ದೊಡ್ಡದಾದಂತಹ ಹಣ, ಅಂತಹ ಒಂದು ಹಣ ತುಂಬಾ ದಿನಗಳಿಂದ ಬರೆದಿರತಕ್ಕಂಥದ್ದು ಇವತ್ತು ಬರುವಂಥದ್ದು ಅಥವಾ ಬರುತ್ತೆ ಅಂತ ಹೇಳ್ತಕ್ಕಂಥದ್ದು ಅಥವಾ ಒಂದು ಸಿಹಿ ಸುದ್ದಿನ ಕೇಳ್ತಕ್ಕಂಥ ಒಂದು ಯೋಗ ಫಲ ಮಿಥುನ ರಾಶಿಯವರಿಗಿದೆ. ಇನ್ನುಳಿದ ರಾಶಿಗಳನ್ನ ಮುಂದೆ ನೋಡೋಣ. ಈಗ ಕರೆ ಮಾಡಿ ಕಾಯ್ತಿರೋರು ಯಾರು ಅಂತ ಕೇಳೋಕ್ಕೂ ಮುನ್ನ ಸ್ವರ ಜ್ಯೋತಿಷ್ಯ ವಿಭಾಗ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ. ಯಾರು ಮಾತಾಡ್ತಿರೋದು? ತುಮಕೂರಿಂದ ಮೇಡಮ್. ತಮ್ಮ ಹೆಸರು ಹೇಳಿಮಾ? ನನ್ನ ಹೆಸರು ನಂಜಮಣಿ ಅಂತ. ನಂಜಮಣಿ ಅವ್ರ ಯಾರ ಬಗ್ಗೆ ಕೇಳ್ಬೇಕಿತ್ಮಾ? ನನ್ನ ಮಗಳ ಬಗ್ಗೆ ಕೇಳ್ಬೇಕಿತ್ತು ಮೇಡಮ್. ಮಗಳು ಪಕ್ಕದಲ್ಲೇ ಇದ್ದಾರಾ? ಹಾ, ಇದ್ದಾಳೆ ಮೇಡಮ್. ಗುರುಜಿ ಇದ್ದಾರೆ, ಮಾತಾಡಿ ಮೊದ್ಲಿಗೆ ನೀವು. ಹಾ ಮೇಡಮ್. ಹಲೋ ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದ್ದೀರಮ್ಮ? ಚೆನ್ನಾಗಿದೀವಿ ಗುರುಜಿ. ಸುಮಾರು 3 ತಿಂಗಳಿಂದ ನಿಮಗೆ ಟ್ರೈ ಮಾಡ್ತಿದ್ದ ಗುರುಜಿ, ಸಂತೋಷ ಆಗ್ತಾ ಇತ್ತು ನಮ್ಗೆ. ಒಳ್ಳೇದು ತಾಯಿ, ಹೇಳಿ. ಅದೇ ನನ್ನ ಮಗಳು BE ಕಂಪ್ಲೀಟ್ ಆಗಿದೆ ಸ್ವಾಮೀಜಿ. ಅಲ್ಲೇ ವರ್ಷ ಆಯ್ತು ಸ್ವಾಮೀಜಿ, ಚೆನ್ನಾಗೇ ತೆಗ್ದಿದ್ದಾಳೆ. ಏನು ಅವಳಿಗೆ ಒಂದ್ ಕೆಲ್ಸನೂ ಸಿಗ್ಲಿಲ್ಲ, ಒಂದ್ ಒಳ್ಳೆ ವರನೂ ಬರ್ಲಿಲ್ಲ ಗುರುಜಿ. ಇರ್ಲಿ, ಇಷ್ಟು ದಿವಸ ವಿದ್ಯಾಭ್ಯಾಸ ಆಯ್ತು, ಈಗ ಒಂದ್ ಸ್ವಲ್ಪ ದಿವಸ ತವ್ರ ಮನೇಲಿ ತಂದೆ ತಾಯಿ ಜೊತೆ ಇರತಕ್ಕಂಥದ್ದು ಒಂದು ಭಾಗ್ಯ. ಯಜಮಾನ್ರು ಇಲ್ಲ ಗುರುಜಿ, ಚಿಕ್ಕ ವಯಸ್ಸಲ್ಲೇ ಹೋಗ್ಬಿಟ್ರು. ನನ್ ಮಕ್ಳು 3 ವರ್ಷ, ಒಬ್ಳು 5 ವರ್ಷ ಇದ್ದಂಗೆ ಹೋಗ್ಬಿಟ್ರು ಗುರುಜಿ. ನಾನು ಕಷ್ಟಪಟ್ಟು ಅಂಗನವಾಡಿ ಟೀಚರ್ ಗುರುಜಿ, ಎಜುಕೇಶನ್ ಲೋನ್ ತಗೊಂಡು BE ಮಾಡ್ಸಿದೀನಿ. ಚೆನ್ನಾಗೆ ತೆಗ್ದಿದ್ದಾಳೆ ಗುರುಜಿ. ಏನೆಲ್ಲ ಮಾಡಬಹುದು ಅನ್ನೋದಕ್ಕೆ ನಿದರ್ಶನ ನೀವು. ಯಾಕೆಂದ್ರೆ ಮಕ್ಕಳನ್ನ ಈ ಮಟ್ಟಕ್ಕೆ ವಿದ್ಯಾವಂತರನ್ನಾಗಿ ಮಾಡ್ಬೇಕಾದ್ರೆ ತುಂಬಾ ಕಷ್ಟ ಇದೆ. ಅದ್ರಲ್ಲಿ ಇವತ್ತು ಎಜುಕೇಶನ್ ಅಂದ್ರೆ ಒಂದು ತುಂಬಾ ದೊಡ್ಡದಾದಂತಹ ಒಂದು ಅದರದೇ ಆದಂತಹ ಒಂದು ದಂಧೆ. ಆ ದುಡ್ಡನ್ನ ಪ್ರತಿ ವರ್ಷಕ್ಕೆ ಬರ್ತಕ್ಕಂಥ ಫೀಸುಗಳಾಗ್ಲಿ ಮತ್ತು ಕಟ್ತಕ್ಕಂಥ ಡೊನೇಷನ್ಸ್ ಆಗ್ಲಿ ಇವೆಲ್ಲ ತುಂಬಾ ಕಷ್ಟ. ಆದ್ರೂ ಮಕ್ಕಳನ್ನ ಇಲ್ಲಿ ತನಕ ಒಳ್ಳೆ ವಿದ್ಯಾವಂತರು ಮಾಡಿದಿರಿ. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಖಂಡಿತ ಸಿಗುತ್ತೆ ತಾಯಿ. ನನ್ನ ಮಗಳಿದ್ದಾಳೆ, ಕೊಡ್ತೀನಿ ಗುರುಜಿ. ಕೊಡಿಮ್ಮ. ಹಲೋ ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಅದು ಏನಿಲ್ಲ ಗುರುಜಿ, ಓದ್ 1 ವರ್ಷ ಆಯ್ತು, ಒಳ್ಳೆ ಕೆಲಸ ಯಾವ್ದು ಸಿಗ್ತಾ ಇಲ್ಲ. ಇಲ್ಲಿ ಒಂದು ಕಾಲೇಜಲ್ಲಿ ಹೋಗಿದ್ದೀನಿ, ಅಲ್ಲಿ ಏನಾಗುತ್ತೆ ಅಂತ ಕೇಳ್ಬೇಕಿತ್ತು ಗುರುಜಿ. ಈಗ ನಿನಗೆ ಉದ್ಯೋಗ ಬೇಕು ಅಥವಾ ಶೀಘ್ರ ಹೋಗಿ ಮದುವೆ ಆಗ್ಬೇಕು? ಉದ್ಯೋಗ ಬೇಕು ಸ್ವಾಮೀಜಿ. ಉದ್ಯೋಗ ಬೇಕು ಅಂದ್ರೆ ಅಮ್ಮನ ಪಟ್ಟ ಶ್ರಮಕ್ಕೆ, ಇಲ್ಲಿವರೆಗೂ ಅಮ್ಮ ಪಟ್ಟಂತ ಕಷ್ಟಕ್ಕೆ ಸ್ವಲ್ಪ ದಿವಸ ಅಮ್ಮಂಗೂ ಸಹಾಯ ಮಾಡಿ ನಂತರ ಮದುವೆ ಮಾಡ್ಕೊಳ್ಳುವಂತ ಪ್ರಯತ್ನ ನಿಮ್ದು. ಹಾಗೆ ಮಾಡಮ್ಮ, ಅದೇ ಒಳ್ಳೇದು. ನಾನು ಎಲ್ಲರಿಗೂ ಹೇಳ್ತಿದ್ದೆ, ಹೆಣ್ಮಕ್ಳಿಗೆ ಸಾರ್ವತ್ರಿಕವಾಗಿ ಒಂದು ಹಂತಕ್ಕೆ ಬಂದ ತಕ್ಷಣ ಮದುವೆ ಪ್ರಯತ್ನ ಇರಲಿ, ಉದ್ಯೋಗ ಅಂತಕ್ಕಂಥದ್ದು ಆಮೇಲೆ ನೋಡ್ಕೊಳ್ಳೋಣ ಅಂತ ಹೇಳ್ತಿದ್ದೆ. ಆದರೆ ನಿನ್ನ ವಿಚಾರದಲ್ಲಿ, ನಿನ್ನ ತಾಯಿ ವಿಚಾರದಲ್ಲಿ ಹೇಳಿದ್ರೆ ನೀನು ಖಂಡಿತ ಉದ್ಯೋಗ ಮಾಡಬೇಕು. ನಿನಗೆ ಖಂಡಿತ ಒಳ್ಳೆ ಉದ್ಯೋಗ ಸಿಗುತ್ತೆ. ಈಗ ನೀನು ಆಯ್ಕೆ ಮಾಡ್ಕೊಳ್ಳೋದಕ್ಕಿಂತ ಇನ್ನೂ ಹೆಚ್ಚಿನ ರೀತಿ ಒಳ್ಳೆ ಸಂಪಾದನೆ ಬರ್ತಕ್ಕಂತಹ ಉದ್ಯೋಗ ನೀನು ಖಂಡಿತ ನಿನಗೆ ಸಿಗುತ್ತೆ. ಬಹುಶಃ ಇನ್ನೊಂದು 2 ತಿಂಗಳು 12 ದಿವಸ ನೀನು ಕಾಯಬೇಕು. ಈ 2 ತಿಂಗಳು 12 ದಿವಸಕ್ಕಾದ್ರೆ ಒಳ್ಳೆ ಉದ್ಯೋಗ ಅಂತೂ ಖಂಡಿತ ಬರ್ತೈತಾಯಿ ನಿನಗೆ. ಮಾಡಮ್ಮ, ಒಳ್ಳೇದಾಗ್ಲಿ ಮಗು. ನಂಜಮಣಿಯವರೇ, ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ಈಗ ಮುಂದಿನ ರಾಶಿ ಕರ್ಕಾಟಕ ರಾಶಿಗೆ ಹೇಗಿದೆ ಗುರುಜಿ ಈ ದಿನ? ಖಂಡಿತಮ್ಮ. ಇನ್ನ ಕರ್ಕಾಟಕ ರಾಶಿ, ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಅಧಿಕವಾದಂತಹ ಲಾಭ, ಮನಸ್ಸಿಗೆ ಶಾಂತಿ, ನೆಮ್ಮದಿ ತಂದುಕೊಳ್ತಕ್ಕಂಥ ದಿನ. ಇವತ್ತಿನ ದಿವಸ ನಿಮ್ಮ ಕೆಲಸಗಾರರಲ್ಲಿ ಯಶಸ್ಸನ್ನು ಕಾಣಬೇಕಾದ್ರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಒಂದು ದೇವಿಯ ಆರಾಧನೆ ಮಾಡಿ. ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಒಂದು ದೇವಿಯ ವಿಗ್ರಹಕ್ಕೆ ಮನೆಯಿಂದ ಆಚೆ ಬರುವಾಗ ನಿಮ್ಮ ಉಂಗುರದ ಬೆರಳಿಂದ 11 ಸರ್ತಿ ಮಹಾಲಕ್ಷ್ಮಿನ ಪ್ರಾರ್ಥನೆ ಮಾಡಿ ಕುಂಕುಮಾರ್ಚನೆ ಮಾಡಿ ಬನ್ನಿ. 11 ಬಾರಿ ಕುಂಕುಮವನ್ನು ದೇವಿಯ ವಿಗ್ರಹದ ಮೇಲೆ ಹಾಕಿ, ಅದಾದ ನಂತರ ಧೂಪದೀಪ ನೈವೇದ್ಯ ನಿಮಗೆ ಶ್ರದ್ಧೆ ಟೈಮ್ ಇದ್ರೆ ಅಥವಾ ಆ ಕುಂಕುಮಾರ್ಚನೆ ಮಾಡಿರ್ತಕ್ಕಂತಹ ಕುಂಕುಮ ಪ್ರಸಾದವನ್ನು ಹಣೆಗಿಟ್ಕೊಂಡು ನೀವು ಆಚೆ ನಡೆದಿದ್ದೆ ಆದರೆ ಇವತ್ತಿರ್ತಕ್ಕಂತಹ ಎಂಥ ದೋಷಗಳಿದ್ರೂ ಆ ದೋಷಗಳಿಂದ ತಾವು ಮುಕ್ತರಾಗ್ತೀರಿ. ಇವತ್ತು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತೆ ಕೇತು ಇರತಕ್ಕಂತಹ ಸ್ಥಾನ ಅಷ್ಟೊಂದು ಸವಸಮಾನವಾದಲ್ಲದ್ರಿಂದ ನಿಮ್ಮ ಮೊಣಕಾಲಿಂದ ತಳಭಾಗದಲ್ಲಿ ಸ್ವಲ್ಪ ನೋವು ಸಾಕಷ್ಟು ಕಂಡು ಬರ್ಬೋದು. ಕರ್ಕಾಟಕ ರಾಶಿಯವರಿಗೆ ಚಂಚಲವಾಗಿರ್ತಕ್ಕಂತಹ ಮನಸ್ಸು ಸಮಂಜಸವಾಗಿಲ್ದಿರ ಯಾವ ಕೆಲಸ ಮಾಡೋದು, ಯಾವುದು ಬಿಡೋದು, ಯಾವುದೇ ಕೆಲಸ ಕೈಗೆತ್ಕೊಂಡ್ರೂ ಮತ್ತೊಂದು ಕೆಲಸನ ಆಲೋಚನೆ ಮಾಡ್ತಿರ್ತೀರಿ. ಮಾಡಬೇಕಾದ ಕೆಲಸಗಳನ್ನ ಪರಿಪೂರ್ತಿ ಮಾಡ್ಲಿಕ್ಕೆ ಆಗುವುದಿಲ್ಲ. ಅದಕ್ಕೋಸ್ಕರ ಇವತ್ತು ಸಾಧ್ಯವಾದರೆ ಮನೆಯಲ್ಲಿ ಬೆಳಗ್ಗೆ ಲಕ್ಷ್ಮಿ ಅನುಷ್ಠಾನ ಮಾಡಿ
ಮನೆಯಿಂದ ಆಚೆ ಬರತಕ್ಕಂತಹ ಕಾಲದಲ್ಲಿ ನಿಮ್ಮ ಮನೆಯ ಮುಂಭಾಗವೋ ಅಥವಾ ನೀವು ನಡೆದು ಓಡಾಡ್ತಕ್ಕಂಥ ಸ್ಥಳದಲ್ಲೋ ಅಥವಾ ನಿಮ್ಮ ಮಾರ್ಗ ಮಧ್ಯದಲ್ಲಿ ಇರ್ತಕ್ಕಂಥ ಶ್ವಾನಗಳಿಗೆ ಅಂದರೆ ಸ್ವಲ್ಪ ನಾಯಿಗಳಿಗೆ ಒಂದಿಷ್ಟು ಬಿಸ್ಕೆಟೋ ಬ್ರೆಡ್ಡೋ ಇಂಥದ್ದನ್ನು ಹಾಕೋದ್ರಿಂದ ಇವತ್ತು ನಿಮ್ಮ ರಾಶಿಫಲದಲ್ಲಿ ಬರ್ತಕ್ಕಂಥ ದೋಷಗಳು ದೂರ ಆಗುತ್ತೆ, ಮನಸ್ಸಿಗೆ ಶಾಂತಿ ಸಿಗುತ್ತೆ. ಇನ್ನು ಸಿಂಹರಾಶಿ. ಸಿಂಹರಾಶಿಯಲ್ಲಿರ್ತಕ್ಕಂಥವರು ಒಂದು ಹೊಸದಾದಂತಹ ಒಂದು ಅಧ್ಯಯನ ಮಾಡ್ತಕ್ಕಂಥದ್ದು, ಹೊಸ ಕೆಲಸಗಳ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು, ಹಾಗೆ ಭಗವಂತನ ಸೇವೆ ನಿರಂತರವಾಗಿ ಮಾಡುವಂತಹ ಒಂದು ಮನಸ್ಥಿತಿ ಇರ್ತಕ್ಕಂಥದ್ದು. ಯಾವುದಾದ್ರೂ ಒಂದು ಕೆಲಸವನ್ನು ಇವತ್ತು ಕೈಗೆತ್ಕೊಂಡ್ರೆ ಆ ಕೆಲಸ ಪೂರ್ತಿ ಆಗೋ ತನಕ ಬೇರೆ ಯಾವ ಕೆಲಸವನ್ನು ಮುಟ್ಟದಿರ ಆ ಕೆಲಸದ ಮೇಲೆ ನಿಲ್ತಕ್ಕಂತಹ ಒಂದು ಗುಣ ಇವತ್ತು ಸಿಂಹರಾಶಿಯವರಿಗಿದೆ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು, ಅದರಲ್ಲಿ ಸ್ವಲ್ಪ ವಯಸ್ಸಾಗಿರ್ತಕ್ಕಂಥವ್ರು, ಹೃದಯದ ಬಗ್ಗೆ ಅಂದರೆ ನಿಮ್ಮ ಹೃದಯದಲ್ಲಿ ಆಗ್ತಕ್ಕಂತಹ ಕಳಮಳ ಸಾಕಷ್ಟು ಇರುತ್ತೆ. ಆರೋಗ್ಯದಲ್ಲೂ ಸಹಿತ ಸಮಂಜಸವಾಗಿಲ್ಲದಂಥ ಕಾಲ. ನಿಮ್ಮ ಮನಸ್ಸಲ್ಲಿ ಒಳಗಡೆ ಇರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಪೂರ್ತಿ ಮಾಡ್ಕೊಳ್ಳೋಕ್ಕಾಗದಿರ ನೊಂದಿರ್ತಕ್ಕಂತಹ ಮನಸ್ಥಿತಿ ಸಾಕಷ್ಟು ಜನಕ್ಕೆ. ಆದರೆ ಸಿಂಹರಾಶಿಯಲ್ಲಿ ಇವತ್ತಿನ ದಿವಸ ಯಾರೊಬ್ಬರಾದರೂ ಸಹಿತ ನೀವು ಮಾಡ್ತಕ್ಕಂಥ ಅನುಷ್ಠಾನದ ಜೊತೆಗೆ ಒಂದು ಚಿಟಿಕೆ ಗೋಧಿನ ಬೆಳಗ್ಗೆ ಮನೆಯಿಂದ ಆಚೆ ಬರುವಾಗ ಒಂದು ಚಿಟಿಕೆ ಗೋಧಿ ತೆಗೆದುಕೊಂಡು ಪೂರ್ವಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಆಚೆಗೆ ಹಾಕೋದ್ರಿಂದ ಮತ್ತಷ್ಟು ಕಾರ್ಯಸಿದ್ಧಿ. ರಾಶಿ ನಕ್ಷತ್ರಚಾರ ಪ್ರಕಾರ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಬುಧ ಚಂದ್ರ ಯೋಗ ನಿಮಗಾದಾಗ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ. ಆದರೆ ಸಿಂಹರಾಶಿಯವರು ಇವತ್ತಿನ ದಿವಸ ಸಂಜೆ 6 ಗಂಟೆಯ ನಂತರ 6ರಿಂದ 6:30 ಗೋಧೂಳಿ ಲಗ್ನದಲ್ಲಿ ಈ ಸಮಯದಲ್ಲಿ ಲಕ್ಷ್ಮೀನಾರಾಯಣನ ಪ್ರಾರ್ಥನೆ ಮಾಡ್ತಾ ಒಂದು ದೇವಿಯ ಆರಾಧನೆ ಮಾಡೋದ್ರಿಂದ ಮತ್ತಷ್ಟು ಕಾರ್ಯಸಿದ್ಧಿ ಆಗುತ್ತೆ. ಹಾಗೆ ವಿದ್ಯಾರ್ಥಿಗಳಿಗೆ ಬಹಳ ಒಳ್ಳೆ ದಿನ. ಓದ್ತಕ್ಕಂತಹ ಮಕ್ಕಳು ಸ್ವಲ್ಪ ಶ್ರಮಪಟ್ಟು ಕ್ರಮವಾಗಿ ಶ್ರದ್ಧೆಯಿಂದ ಕೂತು ಓದಿದ್ದೆ ಆದರೆ ನೀವೇನು ಅಭ್ಯಾಸ ಕ್ರಮ ಮಾಡಿದ್ರೂ ಶೀಘ್ರವಾಗಿ ಕಾರ್ಯಸಿದ್ಧಿ ಆಗುತ್ತೆ. ಹಾಗೆ ಒಳ್ಳೆ ವಿದ್ಯೆ ನಿಮಗಂಟತೆ. ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ ಹೇಳ್ತಾರೆ. ನೀವು ಒಳ್ಳೆ ವಿದ್ಯಾವಂತರು ಜ್ಞಾನವಂತರಾದರೆ ಸಿಂಹರಾಶಿಯಲ್ಲಿ ಅಷ್ಟೇ ಯಶಸ್ಸಿದೆ. ಸಿಂಹರಾಶಿಯವರಿಗೆ ಆ ಯಶಸ್ಸನ್ನು ಸಂಪಾದನೆ ಮಾಡ್ಕೋಬೇಕಾದ್ರೆ ಇವತ್ತಿನ ದಿವಸ ನೀವು ಮಾಡಬೇಕಾದ್ರೇನು? ಸೂರ್ಯನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಸಾಂಬ ಸದಾಶಿವನ ದರ್ಶನ ಮಾಡ್ತಕ್ಕಂಥದ್ದು. ಶಿವನ ಆರಾಧನೆ ಒಂದು ಸಾಕು ಮನುಷ್ಯನ ಇಹಪರಗಳಲ್ಲಿರ್ತಕ್ಕಂಥ ದೋಷಗಳನ್ನು ದೂರ ಮಾಡಲಿಕ್ಕೆ. ಒಳ್ಳೆಯದಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಸಾಕಷ್ಟು ಲಾಭವನ್ನು ನೋಡ್ತೀರಿ, ಸಮಸ್ಯೆಯನ್ನು ತಂದಿಟ್ಕೊಳ್ತೀರಿ. ನಿಮ್ಮ ಮಾತು ಬೇರೆ ಯಾರೋ ಏನೋ ಮಾತಾಡಿದ್ರು ಅಂತ ಹೇಳಿ ಅವ್ರನ್ನ ತಿರುಗಿಸಿ ಮಾತಾಡಿ ಅಲ್ಲಿ ಜಗಳಗಳಿಗೆ ಕದನಕ್ಕೆ ದಾರಿ ಮಾಡ್ಕೊಂಡ್ಬಿಡ್ತೀರಿ. ಜೋಪಾನ. ಇವತ್ತು ಮೌನದಿಂದ ಇದ್ದು ಏನೇನು ಬೇಕಾದ್ರೂ ಸಾಧಿಸ್ಬೋದು. ಮೌನವಾಗಿಲ್ದಿರ ಅದನ್ನು ರೌದ್ರವಾಗಿ ಮಾಡಿಕೊಂಡು ಆಡ್ತಕ್ಕಂತಹ ಮಾತಲ್ಲಿ ಏನೋ ವ್ಯತ್ಯಾಸಗಳು ತಂದುಕೊಂಡು ಇಲ್ಲದ ಸಮಸ್ಯೆಯನ್ನ ತಂದುಡ್ಕೊಳ್ಬೇಡಿ. ಕನ್ಯಾ ರಾಶಿಯವರು ಇವತ್ತಿನ ದಿವಸ ನೀವು ಧರಿಸ್ತಕ್ಕಂತಹ ಯಾವುದೇ ವಸ್ತ್ರಗಳು, ಯಾವುದೇ ವರ್ಣದ ವಸ್ತ್ರಗಳಿದ್ರು, ಒಂದು ಬಿಳಿ ಕಲರ್ ಕರ್ಚೀಫ್ ಆಗಲಿ ಅಥವಾ ವೈಟ್ ಕಲರ್ ಥ್ರೆಡ್ ಆಗಲಿ ಅಥವಾ ವೈಟ್ ಕಲರ್ ಇರ್ತಕ್ಕಂತಹ ಏನಾದರೂ ಒಂದು ವಸ್ತುವನ್ನ ನಿಮ್ಮ ಬಳಿ ಇಟ್ಕೊಳ್ಳಿ. ಶ್ವೇತವರ್ಣವಾಗಿರ್ತಕ್ಕಂತಹ ವಸ್ತುಗಳನ್ನ ಇವತ್ತು ನಿಮ್ಮ ಬಳಿ ಇಟ್ಕೊಂಡ್ರೆ, ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ ನಿಮ್ಮ ಬಳಿ ಅದಿತ್ತು ಅಂದ್ರೆ, ಬಿಳಿ ಕಲರ್ ಇರ್ತಕ್ಕಂತಹ ಒಂದು ವಸ್ತ್ರವೋ ಅಥವಾ ಒಂದಿಷ್ಟುದ್ದ ದಾರವೋ ನಿಮ್ಮ ಕಡೆ ಇತ್ತು ಅಂದ್ರೆ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಕಾರಣ ಇವತ್ತು ನಿಮ್ಮ ಜಾತಕದಲ್ಲಿ ಚಂದ್ರ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸರಿಸಮಾನವದ್ದಲ್ಲ. ಯಾವಾಗ ಚಂದ್ರ ಸಮಂಜಸ್ವ ಕಾಣುವುದಿಲ್ವೋ ಆಗ ಮನಸ್ಸಲ್ಲಿ ಇಲ್ಲದ ಕಳಮಳ ಶುರುವಾಗುತ್ತೆ. ಮಾಡಬೇಕಾಗಿರ್ತಕ್ಕಂತಹ ಕೆಲಸದ ಕಡೆ ಗಮನ ಕಡಿಮೆ ಆಗಿ ಕೆಲಸಕ್ಕೆ ಬಾರದಂಥ ವಿಚಾರ, ಅದು ನಮಗೆ ಬೇಡವೇ ಬೇಡ, ಆ ವಿಚಾರದಿಂದ ಯಾವ ಕೆಲಸವೂ ಆಗುವಂಥದ್ದಲ್ಲ. ಅಥವಾ ಮನೆಯಲ್ಲಿ ಯಾವತ್ತೂ ಮುಡಿದಿರತಕ್ಕಂತಹ ಯಾವುದೋ ಒಂದು ಕೆಲಸನ ಕೆದಿಗೆ ಕೈಗೆತ್ಕೊಂಡು ಸಂಜೆವರೆಗೂ ಆ ಕೆಲಸ ಕಂಪ್ಲೀಟ್ ಆಗದಿರ ಒದ್ದಾಡ್ತಕ್ಕಂತಹ ಮನಸ್ಥಿತಿ ನಿಮ್ಮ ಕನ್ಯಾ ರಾಶಿಯವ್ರದ್ದಾಗುತ್ತೆ. ಸಾಮಾನ್ಯಕ್ಕೆ ಹಿರಿಯರು ಹೇಳ್ತಾರೆ, ನಾವು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಆ ಕೆಲಸದಿಂದ ಎಷ್ಟು ಪ್ರಯೋಜನವೋ ಆ ಪ್ರಯೋಜನ ಇದ್ದರೆ ಮಾತ್ರ ಮಾಡಿ ಆ ಕೆಲಸನ ಅಂತ. ಸಮಯ ನಾವು ಖಾಲಿ ಇದ್ದೀವಿ ಅಂತ ಹೇಳಿ ಯಾವುದೋ ಒಂದು ಬೇರೆ ಕೆಲಸಗಳನ್ನು ಮಾಡಕ್ಕೆ ಹೋದ್ರೆ ಇಲ್ಲದ ಸಮಯ ವೃಥಾ ವೇಸ್ಟ್ ಆಗುತ್ತೆ, ದೇಹನೂ ಆಲಸ್ಯವಾಗುತ್ತೆ. ಅದಕ್ಕೋಸ್ಕರ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಯಾವುದೇ ಮಾಡಬೇಕಾದ್ರೂ ನಿಮ್ಮ ಮನೇಲಿರ್ತಕ್ಕಂಥ ಹಿರಿಯರ ಸಮ್ಮುಖದಲ್ಲಿ ಕೂತು, ನಾನು ಇಂತಿಂಥ ಕೆಲಸ ಇವತ್ತು ಮಾಡಬೇಕಾಗಿದೆ, ಈ ಕೆಲಸ ನಾನು ಮಾಡ್ತಾ ಇದ್ದೀನಿ, ಇದು ಸರಿಯೋ ತಪ್ಪೋ ಒಮ್ಮೆ ಚರ್ಚಿಸಿ ನೀವು ಮುಂದೆ ಹೊರಟ್ರೆ ಸಾಕಷ್ಟು ಲಾಭ ನೋಡ್ತೀರಿ. ಇನ್ನ ತುಲಾರಾಶಿ ಭವಿಷ್ಯತ್ತಿದೆ, ಸ್ವಲ್ಪ ಹೊತ್ತು ಕಾಯ್ತಾ ಇರಿ. ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣವಾ? ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಯಾರು ಮಾತಾಡ್ತಿರೋದು? ಮಂಜು ಅಂತ. ಮಂಜುನಾಥ್ ಅಂತ. ಮಂಜುನಾಥ್ ಅವ್ರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮಡಿಕೇರಿಯಿಂದ. ಮಡಿಕೇರಿಯಿಂದ. ಆಹಾ, ಯಾರ ಬಗ್ಗೆ ಕೇಳ್ಬೇಕಿತ್ತು ಮಂಜುನಾಥ್? ನನ್ ಬಗ್ಗೆನೇ ಕೇಳ್ಬೇಕಾಯ್ತು ಮೇಡಮ್. ಗುರೂಜಿ ಇದಾರೆ, ಮಾತಾಡಿ ಮಂಜುನಾಥ್. ಹಲೋ ಗುರುಜಿ ಅವರೇ ನಮಸ್ಕಾರ. ನಮಸ್ಕಾರ, ಚೆನ್ನಾಗಿದ್ದೀರಾ? ತುಂಬಾ ಚೆನ್ನಾಗಿದ್ದೇನೆ ಗುರುಜಿ. ನಿಮ್ಮನ್ನ ತುಂಬಾ ದಿನದಿಂದ ಕಾಲ್ ಮಾಡ್ಬೇಕು ಅಂತ ಇವತ್ತು ಸಿಕ್ಕಿದೆ. ತುಂಬಾ ದಿನದಿಂದ ಟ್ರೈ ಮಾಡಿದ್ದೀನಿ. ಹೇಗಿದೆ ನಿಮ್ ಕಡೆ ಮಳೆ ಶುರುವಾಯ್ತಾ?
ಮಳೆ ಶುರುವಾಗಿದೆ ಗುರುಜಿ. 2 ದಿನದಿಂದ ಇವತ್ತೇ ಮಳೆ ಬಿಟ್ಟಿರೋದು. ಮೊನ್ನೆ ಒಂದು 15 ದಿನದಿಂದ ಮಳೆ ಇದೆ. ಈ ಕಡೆ ಮಳೆಗೆ ಏನ್ ಪ್ರಾಬ್ಲಮ್. ಬಹಳ ಒಳ್ಳೆ ಕ್ಲೈಮೇಟ್ ಅಲ್ವಾ ನಿಮ್ ಕಡೆ? ಹೌದು ಸರ್, ಹೌದು ಗುರುಜಿ. ಆ ಪ್ರಕೃತಿ ಸೌಂದರ್ಯ, ಹೌದು ಆ ಇಬ್ಬನಿ ಬೀಳ್ತಕ್ಕಂತ ಸ್ಥಳ ಬಹಳ ಚೆನ್ನಾಗಿದೆ. ಮಡಿಕೇರಿ ಆ ಕಡೆ ಸುತ್ತಮುತ್ತ ಹೌದು ಒಳ್ಳೆ ಪ್ರಾಂತ್ಯ. ಬಹಳ ಅದೃಷ್ಟವಂತರು ನೀವು. ಹಾಗೆ ನಿಮ್ಮ ಅದೃಷ್ಟದ ಜೊತೆಗೆ ಸಣ್ಣದಾಗ ಒಂದು ರಾಕ್ಷಸರ ತರ ಅದೇನೋ ಇಂಬಳನೇನೋ ಹೇಳ್ತಲ್ಲ, ಉಂಬಳ ಜಿಗಣೆ, ಹೌದು ಹೌದು, ಅದು ಜಾಸ್ತಿ ಇರ್ಬೇಕಲ್ವಾ ನಿಮ್ ಕಡೆ? ಹೌದು ಹೌದು ಗುರುಜಿ. ಅದೊಂದ್ರ ಭಯ ನಿಮ್ ಕಡೆ ಬರ್ಲಿಕ್ಕೆ ನಮಗೆ. ಮಳೆಗಾಲದಲ್ಲಿ ಅದೊಂದು ತುಂಬಾ ಜಾಸ್ತಿ ಇರುತ್ತೆ ಗುರುಜಿ. ಜಾಸ್ತಿ ಇರುತ್ತೆ. ಹೇಳಿಪ್ಪ, ಮಾತಾಡಿ. ಗುರುಜಿ, ನಂದು ಮಂಜುನಾಥ್ ಅಂತ. ನನ್ನ ರಾಶಿ ಫಲ ಯಾವ ತರ ಇದೆ? ನನಗೆ ಮೊನ್ನೆ 18ನೇ ತಾರೀಕು 18/9 ನನ್ನ ಮದುವೆ ಆಗಿದೆ. ಅವಾಗಿಂದ ಮುಂದೆ ಯಾವ ತರ ಇರುತ್ತೆ ಏನು ಅನ್ನೋದ್ರ ಬಗ್ಗೆ ಒಂಚೂರು. ಅದ್ರ ಬಗ್ಗೆ ತಿಳ್ಕೊಳ್ಳಬಾರ್ದು. ಯಾಕೆ ಅಂತ ಹೇಳಿದೀನಿ ಕೇಳಿ. ನೀವು ನವದಂಪತಿಗಳು, ನಿಮ್ಮ ಜೀವನ ಸಾಧ್ಯವಾದಷ್ಟು ಒಳ್ಳೆದ್ರ ಕಡೆಗೆ ಒಳ್ಳೆ ಮನಸ್ಸನ್ನೇ ಆಲೋಚನೆ ಮಾಡ್ತಾ ಇರ್ಬೇಕು. ಬಂದಿದ್ದೆಲ್ಲ ಬರಲಿ, ಶ್ರೀನಿವಾಸನ ದಯ ಹೊಂದಿರಲಿ, ನಿಮ್ಮ ದಾಂಪತ್ಯ ಚೆನ್ನಾಗಿರ್ಲಿ. ಹೊಸದಾಗಿ ಮದುವೆ ಆಗಿದ್ದೀನಿ ಅಂದಿದ್ರಿ, ತುಂಬಾ ಸಂತೋಷ. ಮಂಜುನಾಥ್, ನಿಮ್ಮ ಹೆಸರಲ್ಲೂ ಸಹಿತ ಒಳ್ಳೆ ವರ್ಚಸ್ಸಿದೆ, ತೇಜಸ್ಸಿದೆ. ಯೋಚನೆ ಮಾಡಬೇಡಿ. ನೀವು ಯಾವುದೇ ಅಂದುಕೊಂಡ್ರೂ ಸಹಿತ ಕೆಲಸಗಳು ನಡೆಯುತ್ತೆ. ಆದರೆ ಸ್ವಲ್ಪ ವಿಳಂಬ ಅಂತರೂ ಇಂತಹ ಯಾವುದೇ ಒಂದು ನೆಗೆಟಿವ್ ಬೇಡ ನಿಮಗೆ. ನೀವು ನೆಮ್ಮದಿಯಾಗಿರಿ, ಒಳ್ಳೇದಾಗತ್ತೆ. ಆದರೂ ನೀವು ಮಾಡಬೇಕಾದಂತಹದ್ದು ಪ್ರತಿ ಪೌರ್ಣಮಿ ಕಾಲದಲ್ಲಿ, ಹಲೋ, ಪ್ರತಿ ಪೌರ್ಣಮಿ ಕಾಲದಲ್ಲಿ ದೇವರನ್ನ ಪ್ರಾರ್ಥನೆ ಮಾಡಿ ಒಂದು 4 ಪೌರ್ಣಮಿ ನೀವು ದಂಪತಿಗಳ ಸಮೇತ ಯಾವ್ದಾದ್ರು ದೇವಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿ ಬನ್ನಿ. ದೇವಿ ದರ್ಶನ ಮಾಡಿ, ಆಗ ಇಷ್ಟಾರ್ಥಗಳು ಸಿದ್ಧಿ ಆಗತ್ತೆ, ಮನಸ್ಸಿಗೆ ಶಾಂತಿ ಸಿಗುತ್ತೆ. ಮಂಜುನಾಥ್ ಅವರೇ, ಧನ್ಯವಾದಗಳು. ಹಾಗೆ ಹೇಳಿದ್ರಿ, ಖುಷಿಯನ್ನ ಹಂಚ್ಕೊಂಡಿದ್ದೀರಾ. ಇತ್ತೀಚೆಗಷ್ಟೇ ಮದುವೆ ಆಯ್ತು ಅಂತ ಹೇಳಿದ್ರಿ. ಶುಭಾಶಯಗಳನ್ನ ತಿಳಿಸ್ತಾ ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ, ದೀಪಾ ಮಾತಾಡೋದು. ದೀಪಾ ಅವ್ರ ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಬೆಂಗಳೂರಿಂದ. ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ ಬಗ್ಗೆನೆ. ಗುರುಜಿ ಇದಾರೆ, ಮಾತಾಡಿಮ್ಮ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದ್ದೀರಮ್ಮ? ನಾವು ಚೆನ್ನಾಗಿದ್ದೀವಿ ಗುರುಜಿ. ನಿಮ್ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಬರ್ತಾ ಇದೆ. ನಾವು ಗೊರವನಹಳ್ಳಿಗೂ ಬಂದಿದ್ವಿ, ಆದ್ರೆ ಸರಿಯಾಗಿ ಇದ್ ಮಾಡ್ಕೊಳಕ್ ಆಗ್ಲಿಲ್ಲ ಗುರುಜಿ. ಗೊರವನಹಳ್ಳಿನ ತಿಳ್ಕೊಬೇಕಾಗಿತ್ತು ಗುರುಜಿ. ಪ್ರತಿ ಶುಕ್ರವಾರ ಮಂಗಳವಾರ ಗೊರವನಹಳ್ಳಿ ಅವರು ಯಾರಾದ್ರೂ ಒಬ್ಬರು ನಾನು ಮಾತಾಡ್ತಾರೆ. ಆ ತಾಯಿ ಆಶೀರ್ವಾದವು ಅಥವಾ ಆ ಸನ್ನಿವೇಶಗಳು ಇವೆಲ್ಲವೂ ಜ್ಞಾಪಿಸ್ಕೊಂಡ್ರೆ ಬಹಳ ಚೆನ್ನಾಗಿರುತ್ತೆ. ಹೇಳ್ತಾ ಅದೇ ಗುರುಜಿ, ನಮ್ ವಿವಾಹದ ಬಗ್ಗೆ ನಾವು ಎಲ್ಲೆಲ್ಲೋ ಹೋಗಿದೀವಿ. ಇದು ಕುಜ ದೋಷ ಇದೆ ಅಂದ್ರು, ಅದು ಮಾಡ್ಸಿದ್ವಿ. ಮತ್ತೆ ಕುಕ್ಕೆಗೆ ಹೋಗಿದ್ವಿ, ಅಲ್ಲಿ ಶಾಂತಿ ಮಾಡ್ಸಿದ್ವಿ. ಆಶ್ಲೇಷ ಬಲಿ ಮತ್ತೆ ಇಲ್ಲಿ ಕಾಳಹಸ್ತಿಯಲ್ಲಿ ರಾಹು ಶಾಂತಿ ಮಾಡ್ಸಿದ್ವಿ. ಎಷ್ಟೋ ವಾರಗಟ್ಲೆ ಪೂಜೆಗಳು ಮಾಡ್ತಾ ಇದೀವಿ, ಇನ್ನೂ ಯಾವ್ದು ಸೆಟ್ಟೆ ಆಗ್ಲಿಲ್ಲ ಗುರುಜಿ. ನಮ್ ತಾಯಿಗೆ ತುಂಬಾನೇ ಚಿಂತೆ ಆಗ್ಬಿಟ್ಟಿದೆ. ಹೌದು, ಮತ್ತೆ ಮಕ್ಕಳಿಗೆ ಮದುವೆ ಯಾವ ಸಮಯಕ್ಕೆ ಏನಾಗ್ಬೇಕು ಅದಾದ್ರೆ ಅಲ್ವಾ ಚೆನ್ನ. ಮಕ್ಕಳ ಮದುವೆ ಬೇಗ ಆದ್ರೆ ದೊಡ್ಡವರು ಅವ್ರಿಗೂ ಸಂತೋಷ. 6 ವರ್ಷದಿಂದ ನೋಡ್ತಾ ಇದೀವಿ, ಇನ್ನೂ ಸೆಟ್ಟೆ ಆಗ್ಲಿಲ್ಲ. ಈಗ ತಾವು ಉತ್ತರಕ್ಕೆ ಮುಖ ಮಾಡಿ ನಿಂತು ಮಾತಾಡ್ತಿದ್ರಮ್ಮ? ಹೌದು ಗುರುಜಿ. ನಿಮ್ಮ ರಾಶಿ ಫಲದಲ್ಲಿ ಚಂದ್ರ ಚೆನ್ನಾಗಿದ್ದಾನೆ, ಅಧೈರ್ಯ ಪಡಬೇಡಿ. ಬಹುಶಃ ಈ 3 ರಿಂದ 4 ತಿಂಗಳೊಳಗಾಗಿ, 4 ತಿಂಗಳ ಸಮಯ ಅಷ್ಟರೊಳಗಾಗಿ ಒಳ್ಳೆ ಸಂಬಂಧ ಬರ್ತಕ್ಕಂತಹ ಒಂದು ಯೋಗ ಫಲ ನಿಮ್ಮದು. ಆದ್ರೂ ಪ್ರಾರಂಭದಲ್ಲಿ ಬಂದಂತಹ ಒಳ್ಳೆ ಸಂಬಂಧಗಳನ್ನ ನೀವೇ ಬೇಡ ಅಂದಿರಬೇಕು. ಯಾಕೆಂದ್ರೆ ಆಗ ನಿಮ್ಮ ಗುರು ತುಂಬಾ ಚೆನ್ನಾಗಿದ್ದ, ಗುರುಬಲ ಇತ್ತು. ಅದಕ್ಕಿಂತ ಹೆಚ್ಚಿನಾಗಿ ಹೇಳ್ಬೇಕಂದ್ರೆ ನಿಮ್ಮ ಲಗ್ನಚಾರ ಪ್ರಕಾರ ಚಂದ್ರ ಚೆನ್ನಾಗಿದ್ದಂತ ಕಾಲ. ಆದ್ರೂ ಕಾಲ ಮಿಂಚಿದ್ದೇನಿಲ್ಲ. ಇನ್ನು 4 ತಿಂಗಳು ನೀವು ಕಾಯಿರಿ. ಇಲ್ಲಿವರೆಗೂ ತಾವು ಸಾಕಷ್ಟು ಅನುಷ್ಠಾನಗಳನ್ನು ಮಾಡಿದ್ದೀರಿ. ಇನ್ನು ನೀವು ಅನುಷ್ಠಾನಗಳು ಮಾಡಬೇಕಾದ್ದೇನಿಲ್ಲ. ಆದ್ರೂ ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಮಾಡಿ. ನಿಮ್ಮ ಮನೆಯ ಸಮೀಪದಲ್ಲಿ ಎಲ್ಲಾದ್ರೂ ಹುತ್ತ ಇದ್ರೆ ಆ ಹುತ್ತಕ್ಕೊಂದು 11 ನಮಸ್ಕಾರ ಮಾಡಿ ಹುತ್ತದ ಮಣ್ಣಿನ ಪ್ರಸಾದ ಹಣೆಗಿಟ್ಕೊಳ್ಳಿ. ಆಯ್ತಮ್ಮ? ಗುರುಜಿ, ನಮ್ ತಾಯಿ ಅವ್ರಿಗೆ ಆರೋಗ್ಯ ಸರಿ ಇಲ್ಲ, ಅವ್ರು ಮಾತಾಡ್ತಾರ ಅಂತ ಸ್ವಲ್ಪ ಮಾತಾಡೆ. ನಮ್ಮಲ್ಲಿ ಇದೇ ಒಂದು ಸಮಸ್ಯೆ. ಒಂದು ವಿಚಾರವಾಗಿ ಪೂರ್ತಿ ನೀವು ವಿಷಯ ತಿಳ್ಕೊಳ್ದಿರಾ, ನೀವು ಯಾವ ಸಮಸ್ಯೆ ನನ್ನ ಮುಂದೆ ಇಡ್ತೀರೋ ಆ ಸಮಸ್ಯೆ ಪೂರ್ತಿ ಇದನ್ನು ತಿಳ್ಕೊಂಡು ಅದರ ಲಾಭ ನಷ್ಟಗಳ ಬಗ್ಗೆ ಪೂರ್ತಿ ಒಂದು ಅರಿವನ್ನು ತಂದುಕೊಂಡು ನಂತರ ಇನ್ನೊಂದು ಪ್ರಶ್ನೆ ಮುಂದಿಡಬೇಕು. ಆದರೆ ಎಲ್ಲರೂ ಏನು ಮಾಡ್ತೀರಿ, ಒಂದು ಮಾತು ಮುಗಿಯೋದ್ರೊಳಗಾಗಿ ಇನ್ನೂ ಮುಗದೇ ಇರೋದಿಲ್ಲ, ಅವಾಗ ಇನ್ನೊಂದು ಪ್ರಶ್ನೆ ನನ್ನ ಮುಂದಕ್ಕೆ ತಂದಿರ್ತೀರಿ. ಆಗ ಇಬ್ಬರು ಪ್ರಶ್ನೆಗಳಿಗೂ ಸರಿಯಾದಂಥ ಉತ್ತರ ಸಿಗದಂಥ ಕಾಲ ಆಗಿರಬಹುದು. ಇರಲಿ, ಚಿಂತೆ ಮಾಡಬೇಡಿ. ಆದಷ್ಟು ನಿಮ್ಮ ಮದುವೆ ಶೀಘ್ರವಾಗಲಿ. ಮದುವೆ ಶೀಘ್ರವಾಗಬೇಕಾದ್ರೆ ನೀವು ಮಾಡಬೇಕಾದಂಥ ಅನುಷ್ಠಾನ ನಾನು ಏನು ಹೇಳಿದ್ದೀನೋ ಆ ಕ್ರಮದಲ್ಲಿ ಮಾಡ್ಕೊಳ್ಳಿ. ಒಳ್ಳೆದಾಗಲಿ ತಾಯಿ. ದೀಪಾ, ಧನ್ಯವಾದಗಳು ಮಾ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ಈಗ ಮುಂದಿನ ರಾಶಿ ಕುರಿತಾಗಿ ಏನ್ ಹೇಳ್ತೀರಾ? ತುಲಾ ರಾಶಿ. ಖಂಡಿತಮ್ಮ, ತುಲಾ ರಾಶಿಯವರಿಗೆ ಹೇಳಲೇಬೇಕು. ತುಲಾ ರಾಶಿಯವರಿಗೆ ಇವತ್ತು ಒಂದು ಕಿವಿ ಮಾತಿದೆ. ಅದಕ್ಕಾಗಿಯೇ ನಾನು ಆವಾಗೆ ಮಧ್ಯ ಬ್ರೇಕ್ ಮುಂಚಿತವಾಗಿ ತುಲಾ ರಾಶಿನ ಎತ್ತಿಟ್ಟಿದ್ದೆ. ನೋಡೋಣ ತುಲಾ ರಾಶಿನ. ತುಲಾ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂತಹ ವ್ಯಕ್ತಿಗಳು ಇವತ್ತು ಮಧ್ಯಾಹ್ನ
1 ಗಂಟೆಯಿಂದ 4 ಗಂಟೆ ತನಕ, ಮಧ್ಯಾಹ್ನ 1 ರಿಂದ 4 ತನಕ ಸಾಕಷ್ಟು ದೊಡ್ಡ ದೊಡ್ಡ ಕೆಲಸಗಳು ನಿಮ್ಮ ಮುಂದೆ ಕಣ್ಮುಂದೆ ಕಾಣಿಸುತ್ತೆ. ಕೆಲವರಿಗೆ ಒಳ್ಳೆ ಮಾರ್ಗದಲ್ಲಾಗಿರ್ಬೋದು, ಕೆಲವರಿಗೆ ಬೇರೆ ಥರ ಸಮಸ್ಯೆಗಳೆದುರಾಗಿರ್ಬೋದು, ಕೆಲವರಿಗೆ ಗೊತ್ತಿಲ್ಲದಂಥ ರೀತಿ ಯಾವಾಗೋ ಏನೋ ಮಾಡಿರ್ತಕ್ಕಂತಹ ಒಂದು ತಪ್ಪು ಆಪಾದನೆಗಳು, ಅದರ ಶಿಕ್ಷೆ ಇವತ್ತಿನ ಸಹ ಗುರಿ ಆಗುವಂಥದ್ದಾಗತ್ತೆ. ಏನೇ ಆದರೂ ಮಧ್ಯಾಹ್ನ 1 ಗಂಟೆಯಿಂದ 4 ಗಂಟೆ ತನಕ ಒಳ್ಳೇದಿರಲಿ ಕೆಟ್ಟದ್ದಿರಲಿ ಯಾವುದೇ ವಿಚಾರ ಬಂದರೂ ಜೋಪಾನ ಈ ಸಮಯದಲ್ಲಿ ಯಾವ ತೆಗೆದುಕೋಬೇಡಿ. ಇವತ್ತಿನ ದಿವಸ ತುಲಾರಾಶಿಯವರು ಮಧ್ಯಾಹ್ನ 1 ಗಂಟೆಯಿಂದ 4 ಗಂಟೆ ತನಕ ಬರ್ತಕ್ಕಂಥ ಯಾವುದೇ ಒಳ್ಳೇದು ಕೆಟ್ಟದ್ದಿರಬಹುದು. ಒಳ್ಳೇದು ಅಂತ ಹೇಳಿ ಬಹಳಷ್ಟು ಉನ್ನತವಾದಂಥ ಸ್ಥಿತಿ ಕಾಣಬಹುದು, ಕಾಣತಕ್ಕಂಥದ್ದು ಮಾಯ. ಎಲ್ಲವೂ ಸಹಿತ ಆಗಿಂದಾಗಿ ಬಂದು ಹೋಗ್ತಕ್ಕಂಥದ್ದಾಗಿರುತ್ತೆ ವಿನಃ ಯಾವುದು ನಿಮಗೊಂದು ಒಳ್ಳೆ ಅನುಕೂಲ ಆಗುವಂಥದ್ದಲ್ಲ. ಆ 4 ಗಂಟೆ ನಂತರ ನೀವು ತೆಗೆದುಕೊಳ್ತಕ್ಕಂಥ ಯಾವ ತೀರ್ಮಾನ ಆದರೂ ಬಹಳ ಅಚ್ಚುಕಟ್ಟಾಗಿರುತ್ತೆ, ನೆಮ್ಮದಿ ಸಿಗುತ್ತೆ. ಇವತ್ತು ತುಲಾರಾಶಿ ಇರ್ತಕ್ಕಂಥವ್ರು ಮನೆ ಆಚೆ ಹೊರಡಕ್ಕೂ ಮುನ್ನ 1 ಸ್ಪೂನ್ ಹಾಲನ್ನ ಅಂಗೈಯಲ್ಲಿ ಹಾಕೊಂಡು ಪೂರ್ವಾಭಿಮುಖವಾಗಿ ನಿಂತು ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ, ಚಂದ್ರನ ಪ್ರಾರ್ಥನೆ ಮಾಡಿ, ಚಂದ್ರಗ್ರಹನ ಪ್ರಾರ್ಥನೆ ಮಾಡಿ, ಹಾಲನ್ನು ನೋಡಿ ಅದನ್ನು ಉಳಿಸಿ ನಿಮ್ಮ ಮನೆಯಿಂದ ನಿಮ್ಮ ಕೆಲಸಕ್ಕಾಗಿ ಆಚೆ ಹೊರಡೋದ್ರಿಂದ ಸ್ವಲ್ಪ ನೆಮ್ಮದಿ ಕಾಣಬಹುದು. ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಗಂ ಗಣಪತಿ ನಮಃ ಗಂ ಗಣಪತಿ ನಮಃ ಅಂತಕ್ಕಂಥ ಮಂತ್ರವನ್ನ ನಿರಂತರವಾಗಿ ಪಠನೆ ಮಾಡಿ. ಗಣಪತಿ ಆರಾಧನೆ ಮಾಡೋದ್ರಿಂದ ಇಷ್ಟಾರ್ಥಗಳು ಸಿದ್ಧಿಯಾಗತ್ತೆ, ಮನಸ್ಸಿಗೆ ಶಾಂತಿ ಸಿಗುತ್ತೆ. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ನಿಮ್ಮ ಸಾಧನೆಗಳನ್ನು, ನೀವು ಅಂದುಕೊಂಡಂತಹ ಸ್ಥಿತಿಗತಿಗಳನ್ನು, ನಿಮ್ಮ ಕೆಲಸ ಕಾರ್ಯಗಳ ಕಡೆ ಹೆಚ್ಚು ಯಶಸ್ಸನ್ನು ನೋಡಿ ನಿಮ್ಮ ಇಷ್ಟಾರ್ಥ ಸಿದ್ಧಿಗೋಸ್ಕರ ನೀವು ನಂಬಿರ್ತಕ್ಕಂತಹ ದೈವಕ್ಕೆ ಮೊರೆ ಹೋಗ್ತೀರಿ. ಆದರೆ ಇವತ್ತಿನ ದಿವಸ ಮಂಗಳ ಅಂಗಾರಕನ ಅನುಷ್ಠಾನ, ಪ್ರಸನ್ನ ದರ್ಶನ ಮಾಡತಕ್ಕಂತಹದ್ದು, ಹಾಗೆ ಆಂಜನೇಯನ ನಂಬಿ ಇವತ್ತು ಸಹ ಮಾರುತಿಯನ್ನು ನಂಬಿದ್ರೆ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿ ಆಗತ್ತೆ. ಆದರೆ ನೀವು ತೆಗೆದುಕೊಳ್ತಕ್ಕಂತಹ ಯಾವುದೇ ಒಂದು ತೀರ್ಮಾನಗಳಾದರೂ ಅದರ ಬಗ್ಗೆ ಒಂದಲ್ಲ 2 ಸತಿ ಆಲೋಚನೆ ಮಾಡಬೇಕಾಗತ್ತೆ. ನಿಮ್ಮ ಆರೋಗ್ಯ ಪರಿಸ್ಥಿತಿ, ನಿಮ್ಮ ಮನಸ್ಸು, ನಿಮ್ಮ ಪರಿಸರ, ನೀವು ತೆಗೆದುಕೊಳ್ತಕ್ಕಂತಹ ಜವಾಬ್ದಾರಿ ಕೆಲಸಗಳು, ಇದು ಯಾವುದೂ ಸಹಿತ ಪರಿಪೂರ್ತಿಯಾಗಿ ಮಾಡಲಿಕ್ಕೆ ಆಗದಂತಹ ಪರಿಸ್ಥಿತಿ ನಿಮ್ಮದು. ನೀವು ಯಾವ ತೀರ್ಮಾನ ತೆಗೆದುಕೊಂಡ್ರೂ ನಿಮ್ಮ ತೀರ್ಮಾನದ ಹಿಂದೆ ಇನ್ನೊಂದು ಶಕ್ತಿ ಕೆಲಸ ಮಾಡಬೇಕಾಗತ್ತೆ. ಅದರಿಂದ ನೀವು ಸ್ವಂತವಾಗಿ ನೀವು ಮಾಡತಕ್ಕಂತಹ ಕೆಲಸಗಳು ಯಾವುದೂ ಪೂರ್ತಿ ಮಾಡಲಿಕ್ಕೆ ಆಗದಂತಹ ಪರಿಸ್ಥಿತಿ ನಿಮ್ಮದಾದ್ರಿಂದ ನೀವು ಹಾಕತಕ್ಕಂತಹ ಒಂದೊಂದು ಹೆಜ್ಜೆನೂ ಬಹಳ ಜೋಪಾನ ಆಲೋಚನೆ ಮಾಡಿ ಹಾಕಿ. ಜೊತೆಗೆ ವೃಶ್ಚಿಕ ರಾಶಿಯವರಿಗೆ ಆರೋಗ್ಯದಲ್ಲಿ ರಕ್ತಕ್ಕೆ ಸಂಬಂಧಪಟ್ಟಂತೆ ನಿಮ್ಮ 72,000 ನರನಾಡಿಗಳಲ್ಲಿ ನರಗಳಲ್ಲಿರ್ತಕ್ಕಂತಹ ರಕ್ತ ಚಲನೆ ಅಂತಕ್ಕಂಥದ್ದು ಅಷ್ಟು ಸಮಂಜಸವಾಗಿ ನಡೆದಿರೋದ್ರಿಂದ ದೇಹ ತುಂಬ ಆಲಸ್ಯವಾಗುವಂಥದ್ದು, ಅರ್ಧ ತಲೆನೋವಿಂದ ಒದ್ದಾಡ್ತಕ್ಕಂಥದ್ದು, ಕಣ್ಣುಗಳಿಗೆ ಸಂಬಂಧಪಟ್ಟಂಥ ಸಮಸ್ಯೆಯನ್ನು ನೋಡ್ತಕ್ಕಂಥದ್ದು, ಮನಸ್ಸಲ್ಲಿ ಒಂಥರಹ ಬಾಧೆ ಇಟ್ಕೊಂಡು ಇನ್ನೊಬ್ಬರ ಥರ ಹಂಚ್ಕೊಳ್ಳಿಕ್ಕೂ ಆಗದಂಥ ರೀತಿಯಲ್ಲಿ ಒಳಗೆ ನೀವೇ ನೋವು ತಿಂತಕ್ಕಂತಹದ್ದು, ಇಂತಹ ಪ್ರಸಂಗಗಳು ಸಾಕಷ್ಟು ಕಾಣಬಹುದು. ಇಂತಹ ಕೆಲವು ದೋಷಗಳಿಂದ ನೀವು ಮುಕ್ತರಾಗಬೇಕಾದ್ರೆ ನಿಮಗೆ ಪಾರಿಜಾತ ಪುಷ್ಪದಿಂದ ಇವತ್ತು ದೇವಿನ ಅರ್ಚನೆ ಮಾಡಿಸಿದ್ದೆ ಆದರೆ, ಅಥವಾ ನೀವೇ ನಿಮ್ಮ ಸ್ವಹಸ್ತದಿಂದ ಪಾರಿಜಾತ ಪುಷ್ಪಗಳನ್ನು ದೇವಿಯ ಪಾದದ ಮೇಲೆ ಹಾಕೋದ್ರಿಂದ ಇಂತಹ ಕೆಲವು ದೋಷಗಳಿಂದ ನೀವು ಮುಕ್ತರಾಗಬಹುದು. ಪಾರಿಜಾತ ಪುಷ್ಪ ಬಹಳ ವಿಶೇಷ. ಇಂತಹ ಪಾರಿಜಾತ ಪುಷ್ಪದಿಂದ ಇವತ್ತು ವೃಶ್ಚಿಕ ರಾಶಿಯವರು ದೇವಿಗೆ ಅರ್ಚನೆ ಮಾಡಿದ್ದೆ ಆದರೆ ಇಷ್ಟಾರ್ಥಗಳ ಸಿದ್ಧಿ ಆಗುತ್ತೆ. ಮುಂದಿನ ರಾಶಿ ಸ್ವಲ್ಪ ಸಮಯದ ನಂತರ ನೋಡೋಣ. ಖಂಡಿತ ಗುರುಜಿ. ಹಾಗೆ ಕರೆ ಮಾಡಬೇಕು ಅಂದ್ರೆ ಯಾವ ನಂಬರ್ಗೆ ಕರೆ ಮಾಡಬೇಕು? 08041219999ಕ್ಕೆ ಕರೆ ಮಾಡಿ. ಕರೆ ಮಾಡಿದಾಗ ನೆನ್ಪಿರ್ಲಿ, ಯಾರ ಬಗ್ಗೆ ಕೇಳಬೇಕು ಅಂತಿದ್ದೀರೋ ಅವರು ನಿಮ್ಮ ಪಕ್ಕದಲ್ಲೇ ಇದ್ರೆ ಒಳಿತು. ಯಾಕಂದ್ರೆ ಗುರೂಜಿಯವರು ಸ್ವರ ಜ್ಯೋತಿಷ್ಯದ ಮುಖೇನ ಅಂದ್ರೆ ಸ್ವರ ತರಂಗಗಳ ಆಧಾರದ ಮೇರೆಗೆ ಅಲ್ವಾ ಭವಿಷ್ಯ ಹೇಳೋದು. ಹಾಗಾಗಿ ಅವರು ನಿಮ್ಮೊಟ್ಟಿಗಿರ್ಲಿ ಅಂತ ಹೇಳ್ತಾ, ಜೊತೆಗೆ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿರಿ, ನೆಟ್ವರ್ಕ್ ಇರೋ ಜಾಗದಲ್ಲಿ ನಿಂತಿರಿ, ಪೇಪರು ಪೆನ್ನು ಕೈಯಲ್ಲಿರ್ಲಿ. ಯಾಕಂದ್ರೆ ಅನುಷ್ಠಾನವನ್ನ ಗುರೂಜಿ ಹೇಳುವಾಗ ಬರ್ಕೋಬೇಕಲ್ವಾ. ಹಾಗೆ ಏನಾದ್ರೂ ಬೆಳಗ್ಗೆ ಮಿಸ್ ಆಯ್ತಂದ್ರೆ ಸಂಜೆ ಮಹರ್ಷಿ ಮುಸ್ಸಂಜೆ ಕಾರ್ಯಕ್ರಮ ಮರುಪ್ರಸಾರವಾಗತ್ತೆ 6 ಗಂಟೆಗೆ, ತಪ್ಪದೆ ನೋಡಿ ಅಂತ. ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋ ಸಮಯ ಅಲ್ವಾ? ಹಲೋ, ನಮಸ್ತೆ, ಯಾರು ಮಾತಾಡ್ತಿರೋದು? ಮೇಡಮ್, ನಾವ್ ಯಶೋಧ ಅಂತ ಅಂದ್ಬಿಟ್ಟು. ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಯಶೋಧ ಅವರೇ? ನಮ್ದು ಮೈಸೂರಿಂದ ಮೇಡಮ್. ಬಹಳ ಸಂತೋಷ. ಯಾರ ಬಗ್ಗೆ ಬೇಕಿತ್ಮಾ? ನಾನು ಸ್ವಲ್ಪ ನಮ್ಮ ಯಜಮಾನ್ರ ಬಗ್ಗೆ ಕೇಳಬೇಕಿತ್ತು. ಆಯ್ತಮ್ಮ, ಸಮಾಧಾನವಾಗಿ ಮಾತಾಡಿ, ಗುರೂಜಿ ಇದ್ದಾರೆ, ಮಾತಾಡಿ ಯಶೋಧ ಅವರೇ. ಹಲೋ. ಹಲೋ ಗುರೂಜಿ, ನಮಸ್ಕಾರ. ನಮಸ್ಕಾರ ತಾಯಿ, ಯಾಕಮ್ಮ?
ಗುರುಜಿ ನನ್ನ ಮದ್ವೆಗೆ 2 ವರ್ಷ ಆಯ್ತು. ನಾನು ಈಗ ನಮ್ಮ ಯಜಮಾನ್ರು 4 ತಿಂಗಳಿಂದ ಜಗಳ ಆಯ್ತು ನಮ್ದು. ಆದ್ಮೇಲೆ ಅವರು ಮನೆ ಬಿಟ್ಬಿಟ್ಟು ಹೊಂಟೋದ್ರು ಗುರುಜಿ. ನನ್ನ ಕೆಲಸ 2 ವರ್ಷ ಮದುವೆ ಆಗಿ 4 ತಿಂಗಳಾಯ್ತು ಯಜಮಾನರು ಬಿಟ್ಟು. ಅವ್ರು 4 ತಿಂಗಳಾಯ್ತು ಗುರುಜಿ. ಫೋನ್ ಮಾಡಿದ್ರೆ ಫೋನ್ ಕಟ್ ಮಾಡ್ತಾರೆ, ಮತ್ತೆ ಮಾತಾಡೋದಿಲ್ಲ. ನನ್ಗೂ ನಿಮ್ದು ಸಂಬಂಧ ಇಲ್ಲ ಅಂತಾರೆ ಗುರುಜಿ. ಏನ್ ಕೆಲಸ ಮಾಡ್ತಿದ್ರು ಯಜಮಾನರು? ನಮ್ಮ ಯಜಮಾನ್ರು ಗುರುಜಿ ಇದ್ರು ಹೋಗ್ತಾ ಇದ್ರು, ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ರು ಗುರುಜಿ. ಅದಕ್ಕೆ ಅವ್ರ ಬಗ್ಗೆ ಚಿಂತೆ ಮಾಡಮ್ಮ. ನಿನ್ನ ಸ್ವರತರಂಗದಲ್ಲಿ ಚಂದ್ರ ಚೆನ್ನಾಗಿದ್ದಾನೆ, ಮಧ್ಯದಲ್ಲಿ ಗ್ರಹಗತಿಗಳು ಸಮಂಜಸವಾಗಿಲ್ಲ. ನೀನು 4 ತಿಂಗಳಂತಿದ್ಯಾ, ಸುಮಾರು 8 ತಿಂಗಳಿಂದ ನಿಮ್ಮಿಬ್ಬರ ಮಧ್ಯದಲ್ಲಿ ಸಣ್ಣ ಒಂದು ಚಿಕ್ಕ ಪುಟ್ಟ ವಿಷಯಕ್ಕೂ ವ್ಯಾಜ್ಯಗಳ ಬರ್ತಿತ್ತು ಗುರುಜಿ. ಆಮೇಲೆ ತುಂಬಾ ಬೈಯೋರು ಹೊಡೆಯೋರು ಇಟ್ಕೊಂಡು ನನ್ನ ಮಕ್ಕಳ ಮನೆಗೆಲ್ಲ ಹೊಂಟೋಗ್ಬಿಡುವೆ. ಅವರೆಲ್ಲ ಬಂದು ಸಮಾಧಾನ ಮಾಡಿ ಬಿಟ್ಬಿಟ್ಟು ಹೋಗ್ತಾ ಇದ್ರು ಗುರುಜಿ. ಮತ್ತೆ ಅವ್ರ ಇದ್ದರಿನೇ ಹೊಂಟೋಗ್ಬಿಟ್ಟು. ಏನು ಹೆಣ್ಮಕ್ಳ ಕತೆ, ಯಾವಾಗೂ ಹೊಡೆಸ್ಕೊಳ್ಳೋದು, ಬಡಿಸ್ಕೊಳ್ಳೋದು, ಜೊತೆಗೆ ಬೈಸ್ಕೊಳ್ಳೋದು, ಇದೆಲ್ಲ ನೋಡ್ತಿದ್ರೆ ಜೊತೆಗೆ ನಮ್ ತಾಯಿನೂ ಬೈಯೋರು, ನಮ್ ತಂದೆನೂ ಬೈಯೋರು, ಅಕ್ಕ ತಂಗಿಯರ್ ನನ್ನಾರನು ಬೈಯೋರು ಗುರುಜಿ. ಈಗ ನೀವು ಮೈಸೂರಲ್ಲೇ ಇದ್ದೀರಾ? ಹೌದು ಗುರುಜಿ, ಮೈಸೂರಿನಲ್ಲಿ ಒಂದು ಬಟ್ಟೆ ಅಂಗಡಿಗೆ ಹೋಗ್ತೀನಿ. ಸುಮಾರು ವರ್ಷದಿಂದನೂ ಹೋಗ್ತಾ ಇದ್ದೀನಿ. ಹೆಣ್ಮಕ್ಳ ಜೀವನ ಒಂಥರ ಚೆನ್ನಾಗಿದ್ದು ನಗ್ನಗ್ತಾ ಇದ್ಬಿಟ್ರೆ, ಸಂಸಾರ ಸರಿ ಹೋಗ್ಬಿಟ್ರೆ ನಿಮ್ಮಷ್ಟು ಅದೃಷ್ಟವಂತರು ಇನ್ನೊಬ್ರಲ್ಲ. ಒಂದು ಕಡೆ ಸ್ವಲ್ಪ ಇಡೋಬಿಟ್ರೆ ಜೀವನ ಪೂರ್ತಿ ನೋವು ನಿಮಗೆ ತಪ್ಪಿದ್ದಲ್ಲ. ಅದೀಗ ಬರ್ತಾರ ಗುರುಜಿ ಅಂತ ಅಂದ್ಬಿಟ್ಟು ಅವ್ರ ಬಗ್ಗೆ ಕೇಳೋದಿಕ್ಕೆ. ಖಂಡಿತ ಬರ್ತಾರಮ್ಮ, ತಲೆ ಕೆಡಿಸ್ಕೋಬೇಡ, ಬಂದೇ ಬರ್ತಾರೆ. ಎಲ್ಲೇ ಓಡಾಡೋದು ನನ್ನ ಮನೆ ನನ್ನ ರಾಜ್ಯ ಅಂತ ಹೇಳ್ತಕ್ಕಂಥ ಒಂದು ಮನಸ್ಥಿತಿ ಖಂಡಿತ ಇದ್ದೇ ಇರುತ್ತೆ. ಆ ಕೋಪ, ಆ ಸನ್ನಿವೇಶ ಒಂದು 4 ದಿವಸ ಹೀಗಿರ್ಬೋದು. ಆದ್ರೂ ನಿನ್ನ ಸ್ಪರ್ಶ ಪ್ರಕಾರ ಇನ್ನು 8 ತಿಂಗಳು ಸ್ವಲ್ಪ ಟೈಮ್ ಸರಿ ಇಲ್ಲ ತಾಯಿ. ಇನ್ನು ಮುಂದಿನ 8 ತಿಂಗಳ ತನಕ ಗ್ರಹ ಈ ಪ್ರಕಾರ ಸಂಸಾರದಲ್ಲೂ ಏರುಪೇರು ಬರುತ್ತೆ, ವ್ಯವಹಾರಗಳಲ್ಲೂ ತೊಂದರೆ ಆಗದೆ. ಹಾಗೆ ನಿನ್ನ ಆರೋಗ್ಯದಲ್ಲೂ ಸಹಿತ ಸಾಕಷ್ಟು ವ್ಯತ್ಯಾಸಗಳಿದೆಮ್ಮ. ನನ್ನ ಆರೋಗ್ಯದ್ದು ಇಲ್ಲ, ಮತ್ತೆ ಸ್ವಲ್ಪ ದುಡ್ಡುಗಳು ಹೊರಗಡೆ ಕೊಟ್ಟಿದ್ದೀನಿ. ಆ ದುಡ್ಡು ಕಷ್ಟ ಒಂದಷ್ಟು ಬಾಧೆ ತಂದು ಆ ಕಷ್ಟದಿಂದ ಸಂಪಾದನೆ ಮಾಡಿರ್ತಕ್ಕಂಥ ಮೌಲ್ಯ ಹಣನ ಜೋಪಾನ ಒಂದು ಬ್ಯಾಂಕಲ್ಲೋ ಎಲ್ಲನೋ ಒಂದ್ ಕಡೆ ಸೇಫ್ಟಿ ಇರ್ತಕ್ಕಂಥ ಸ್ಥಳದಲ್ಲಿ ಇಟ್ಕೋ. ಅದು ಬಿಟ್ಟು ಯಾರೋ ಕೊಡ್ತಾರೆ, ಯಾರೋ ಏನೋ ಮಾಡ್ತಾರೆ, ಒಂದ್ 2 ರೂಪಾಯಿ ಜಾಸ್ತಿ ಕೊಡ್ತಾರೆ ಅಂತಲೋ, ಏನಾದ್ರೂ ಇನ್ನೊಬ್ರು ಕಷ್ಟ ಅಂತ ಬಂದಾಗ ನೀನ್ ಕೊಡ್ಬೇಕು ಅಂತಲೋ ಇಂಥವೆಲ್ಲ ಚೇಷ್ಟೆ ಮಾಡ್ಬೇಡ. ನೀನೇ ಕಷ್ಟದಲ್ಲಿದ್ಯಾ, ಇನ್ನೊಬ್ರ ಕಷ್ಟದ ಬಗ್ಗೆ ಚಿಂತನೆ ಮಾಡ್ತೀಯ ನೀನು. ಇಂಥವೆಲ್ಲ ಮಾಡಕ್ ಹೋಗ್ಬೇಡ. ಈಗ ಹೋಗಿರ್ತಕ್ಕಂಥದನ್ನ ಬರ್ಲಿಕ್ಕೆ, ಈಗ ನೀನ್ ಕೊಟ್ಟಿರ್ತಕ್ಕಂಥ ಹಣ ಬರ್ಲಿಕ್ಕಾಗಿ ದುಡ್ಡು ಪ್ರಯಾಸ ಪಡ್ಬೇಕಾಗತ್ತೆ. ಇದ್ರ ಮಧ್ಯದಲ್ಲಿ ಇನ್ನಷ್ಟು ಇಂಥ ಕೆಲಸಗಳನ್ನ ಏನು ಮಾಡ್ಕೊಳಕ್ ಹೋಗ್ಬೇಡಮ್ಮ. ಒಳ್ಳೇದಾಗ್ಲಿ. ನೀನ್ ಮಾಡ್ಬೇಕಾಗತಕ್ಕಂಥದ್ದು 9 ಶನಿವಾರ. ಹಲೋ, ಹೇಳಿ ಗುರುಜಿ. 9 ಶನಿವಾರ ಮನೆಯಲ್ಲಿ ಎಳ್ಳನ್ನ ಮಾಡು. ಹೇಳಿ ಗುರುಜಿ. ಚಿತ್ರಾನ್ನ ಮಾಡ್ತಿರಲ್ಲ, ಚಿತ್ರಾನ್ನ ಮಾಡೋ ತರಾನೇ ಎಳ್ಳನ್ನ ಮಾಡ್ತಕ್ಕಂಥದ್ದು. ಎಳ್ಳನ್ನ ಕ್ಲೀನ್ ಆಗಿ ಹುರಿಬೇಕು. ಫಸ್ಟ್ ಎಳ್ಳನ್ನ ಕ್ಲೀನ್ ಆಗಿ ಒಂದು ಸಣ್ಣ ಕಲ್ಲಿಲ್ದಂಗೆ ಅದನ್ನ ಜೋಪಾನವಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ಎಳ್ಳನ್ನ ಹುರಿದು ಅದು ಸ್ವಲ್ಪ ಹುರಿಬೇಕಾದ್ರೆ ಅದರ ಸುವಾಸನೆ ಬರುತ್ತೆ. ಅಂತ ಸನ್ನಿವೇಶದಲ್ಲಿ ಅದನ್ನು ಕುಟ್ಟಿ ಪುಡಿ ಮಾಡಿ ಅನ್ನದ ಮೇಲೆ ಉದುರಿಸಿ, ಆ ಅನ್ನಕ್ಕೆ ಚಿತ್ರಾನ್ನ ಹೇಗ್ ಮಾಡ್ತಿರೋ ಮಾಡಿ ಅದ್ರ ಮೇಲೆ ಎಳ್ಳನ್ನ ಉದುರಿಸ್ಬಿಟ್ಟು ಶನೇಶ್ವರನ ದೇವಸ್ಥಾನಕ್ಕೆ ಶನಿವಾರದೊತ್ತು ಷಣ್ಮಾತ್ಮನ ದೇವಸ್ಥಾನ ತೆಗೆದುಕೊಂಡಾಗ ಸ್ವಾಮಿಗೆ ನೈವೇದ್ಯ ಮಾಡಿಸಿ. ಅಥವಾ ಇನ್ನೂ ಒಳ್ಳೆ ಕೆಲಸ ಅಂದ್ರೆ ಆ ದೇವಸ್ಥಾನದ ಅರ್ಚಕರಿಗೋ ಅಥವಾ ದೇವಸ್ಥಾನದ ಆಡಳಿತ ಮಂಡಳಿಗೋ ಅಲ್ಲಿ ದೇವ್ರ ಮಾಡ್ತಾರೆ ಅಂದ್ರೆ ಅವ್ರಿಗೆ ನಿನ್ನ ಕೈಲಾದಷ್ಟು ಮೌಲ್ಯ ಕೊಟ್ಬಿಡು. ಒಂದು ನಿಮಗೆ ಎಷ್ಟು ಶಕ್ತಿ ಆಗುತ್ತೋ 50, 100 ನಿಂಗೆ ದೇವ್ರು ಏನು ಶಕ್ತಿ ಕೊಡ್ತಾನೋ ಅದನ್ನ ಅಲ್ಲಿ ಕೊಟ್ಟು ಒಂದು 9 ಶನಿವಾರ ಎಳ್ಳನ್ನ ಸ್ವಾಮಿಗೆ ನೈವೇದ್ಯ ಮಾಡಿಸಿ ಒಂದು 4 ಜನ ಭಕ್ತರಿಗೆ ಹಂಚೋದಕ್ಕೆ ಹೇಳು. ಆಗ ನಿನ್ನ ಜಾತಕದಲ್ಲಿರ್ತಕ್ಕಂಥ ಕೆಲವು ದೂರ ಆಗುತ್ತೆ. ಜೊತೆಗೆ ರಾತ್ರಿ ಮಲಗೋದಕ್ಕೆ ಇನ್ನೊಂದು 10-15 ನಿಮಿಷ ಮುಂಚಿತವಾಗಿ ನೀನ್ ಮಾಡ್ಬೇಕಾಗಿರ್ತಕ್ಕಂತಹದ್ದು ಒಂದು ತಾಮ್ರದ ಚೊಂಬಿದ್ರೆ ತಾಮ್ರದ ತಂಬಿಗೆ ಅಥವಾ ಒಂದು ತಟ್ಟೆ, ಅದರಲ್ಲಿ ಒಂದು ಕಬ್ಬಿಣದ ಮಳೆ, ಒಂದು ಚಿಟಿಕೆ ಅಕ್ಕಿ, ಒಂದು ಕಬ್ಬಿಣದ ಮಳೆ, ಒಂದು ಚಿಟಿಕೆ ಅಕ್ಕಿ, ಇದನ್ನ ಹಾಕಿ ನೀನು ರೆಸ್ಟ್ಗೆ ಹೋಗೋದು. ಮಾರನೇ ದಿವಸ ಬೆಳಗ್ಗೆ ಅದನ್ನು ತೆಗೆದು ಆಚೆ ಕಡೆ ಗಿಡಗಳ ಹತ್ರ ಹಾಕ್ಬಿಡು. ಈ ಪ್ರಕಾರ ಮಾಡೋದ್ರಿಂದ ಅತಿ ಶೀಘ್ರವಾಗಿ ನಿಮ್ಮ ಮನೆ ಇರ್ತಕ್ಕಂಥ ಸಮಸ್ಯೆ ದೂರ ಆಗುತ್ತೆ, ಮನಸ್ಸಿಗೆ ಒಂದು ಶಾಂತಿ ಸಿಗುತ್ತಮ್ಮ. ಯಶೋಧ ಅವರೇ, ಒಳ್ಳೆದಾಗ್ಲಿ. ಧನ್ಯವಾದಗಳು ಮಾ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದಕ್ಕಾಗಿ. ಗುರೂಜಿಯವರ ಮಾತಿನಿಂದ ನಿಮಗೆ ಸಮಾಧಾನ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಧನ್ಯವಾದಗಳು ಗುರುಜಿ. ಈಗ ಮುಂದಿನ ರಾಶಿ ಧನುರಾಶಿಯ ಕುರಿತಾಗಿ ಏನ್ ಹೇಳ್ತೀರಾ ಗುರುಜಿ? ಇನ್ನ ಧನುರಾಶಿ
ಚಂದ್ರ ಮತ್ತು ಗುರು ಇರ್ತಕ್ಕಂತಹ ಸ್ಥಾನ ಚೆನ್ನಾಗಿದೆ. ಇವತ್ತು ಆರ್ಥಿಕ ಪರಿಸ್ಥಿತಿಯಲ್ಲೇನೋ ಬಹಳ ಚೆನ್ನಾಗಿದೆ. ಆದರೆ ನಿಮಗೆ ಗೊತ್ತಿದ್ದಂಥ ರೀತಿ ಒಂಥರ ಭಯದಿಂದಲೋ ಅಥವಾ ನೀವು ಮಾಡ್ತಾ ಇರ್ತಕ್ಕಂಥ ಕೆಲಸ ಅಷ್ಟು ಅಚ್ಚುಕಟ್ಟಾಗಿಲ್ಲ ಅಂತಲೋ, ಒಟ್ಟು ಯಾರೊಬ್ಬರು ಮಾತಾಡ್ದಿದ್ರು ನೀವೇ ನೋವು ತಿಂತಕ್ಕಂಥದ್ದು, ನಿಮ್ಮ ಮನಸ್ಸೊಳಗಿರ್ತಕ್ಕಂಥ ನೋವನ್ನ ಅದನ್ನು ಹೇಗೆ ವ್ಯಕ್ತಪಡಿಸಬೇಕು ಗೊತ್ತಾಗದಂಥ ರೀತಿಯಲ್ಲಿ ಒದ್ದಾಡ್ತಿರ್ತೀರಿ. ಜೊತೆಗೆ ಸಾಕಷ್ಟು ಜನ ಕಣ್ಣಂದೀರು ಹಾಕ್ಕೊಳ್ತೀರಿ. ಇವತ್ತು ನಿಮ್ಮ ರಾಶಿ ಫಲದಲ್ಲಿ ಬುಧ ಚಂದ್ರ ಇರ್ತಕ್ಕಂಥದ್ದು ಅಷ್ಟು ಸರಿಸಮಾನವಲ್ಲ. ಆದರೆ ಗುರುವಿನ ಆಸ್ಥಾನ ಚೆನ್ನಾಗಿದೆ. ಗುರುವಿನ ಆಸ್ಥಾನ ಚೆನ್ನಾಗಿರೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ. ಇವತ್ತು ಸಾಧ್ಯವಾದರೆ ಅಶ್ವತ್ಥ ವೃಕ್ಷಕ್ಕಾಗಲಿ ಅಥವಾ ಬನ್ನಿ ವೃಕ್ಷಕ್ಕಾಗಲಿ, ಅಶ್ವತ್ಥ ಬನ್ನಿ ಈ ಎರಡು ವೃಕ್ಷಗಳಿಗೆ ನಮಸ್ಕಾರ ಮಾಡೋದ್ರಿಂದ ಧನುರಾಶಿಯಲ್ಲಿರ್ತಕ್ಕಂಥ ಸಮಸ್ಯೆ ದೂರ ಆಗಿ ಮನಸ್ಸಿಗೆ ಶಾಂತಿ ಸಿಗುತ್ತೆ. ಇನ್ನು ಮಕರ ರಾಶಿ. ಮಕರ ರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಬುಧನ ಅನುಗ್ರಹ ನಿಮಗಿದೆ. ಮಕರ ರಾಶಿಯಲ್ಲಿರ್ತಕ್ಕಂಥವರು ಇನ್ನೊಬ್ಬರಿಗೆ ಸಹಾಯವನ್ನು ಮಾಡ್ತಾ, ಇನ್ನೊಬ್ಬರ ಮನಸ್ಥಿತಿ ಅರ್ಥ ಮಾಡಿಕೊಂಡು ಕಷ್ಟದಲ್ಲಿರ್ತಕ್ಕಂಥವ್ರನ್ನ ಕೈ ಹಿಡಿದಿತ್ತುವಂತಹ ಒಂದು ಒಳ್ಳೆ ಗುಣ ನಿಮ್ಮ ರಾಶಿಯಲ್ಲಿದೆ. ಹಾಗೆ ಅನಾರೋಗ್ಯವು ಸಹಿತ ನಿಮ್ಮನ್ನು ಬಾಧಿಸ್ತಾ ಇರುತ್ತೆ. ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಲಕ್ಷ್ಯ ಕೊಡಿ. ಇವತ್ತು ಮಾರುತಿಯನ್ನು ಪ್ರಾರ್ಥನೆ ಮಾಡಿ, ರಾಮ ಧ್ಯಾನ ಮಾಡಿ. ಹಣಕಾಸಿನ ವಿಚಾರದಲ್ಲಿ ಯಥೇಚ್ಛವಾಗಿ ಹಣಕಾಸನ್ನು ಸಂಪಾದನೆ ಮಾಡ್ತೀರಿ ಅಥವಾ ಸಂಪಾದನೆ ಮಾಡ್ತಕ್ಕಂಥ ಮಾರ್ಗವನ್ನು ಹುಡುಕೊಳ್ತೀರಿ. ನಿಮ್ಮ ಆತ್ಮೀಯರೊಂದಿಗೋ ಸ್ನೇಹಿತರೊಂದಿಗೋ ಸಣ್ಣ ಪುಟ್ಟ ವಿಚಾರಗಳನ್ನು ತುಂಬ ದೊಡ್ಡದಾಗಿ ಮಾಡಿಕೊಂಡು ಇಲ್ಲದಂಥ ನೋವನ್ನು ಅನುಭವಿಸ್ತೀರಿ. ಜೋಪಾನ. ಇವತ್ತು 4 ಗಂಟೆಯಿಂದ ಸಂಜೆ 6ರ ತನಕ ಸಾಕಷ್ಟು ಯಶಸ್ಸನ್ನು ನೋಡ್ತಕ್ಕಂಥ ದಿನ. ಇವತ್ತು ಮಕರ ರಾಶಿಯವರು ಸಾಧ್ಯವಾದರೆ ಮನೆಯಲ್ಲಿ ನಿಮ್ಮ ಮನೆ ದೇವರ ಪೂಜೆ ಮಾಡ್ತಾ ಹತ್ತಿರದಲ್ಲಿ ಎಲ್ಲಾದರೂ ಒಂದು ನೇರಳೆ ಮರ ಇದ್ದರೆ ನೇರಳೆ ಮರದ ಹತ್ರ ಒಂದು ಉದ್ದರಣೆ ಹಾಲಾಗಲಿ ಅಥವಾ ಒಂದು ಸ್ವಲ್ಪ ಅಕ್ಷತೆ ಆಗಲಿ ಅಥವಾ ಒಂದು ಚಿಟಿಕೆಯಷ್ಟು ಬಿಳಿ ಸಾಸಿವೆ ಆಗಲಿ ಇಂತಹದ್ದನ್ನು ನೇರಳೆ ಮರದ ಹತ್ರ ಹಾಕಿ ನೇರಳೆ ಮರದ ಬುಡದಲ್ಲಿರ್ತಕ್ಕಂತಹ ಮಣ್ಣ ಒಂಚೂರು ಹಣೆಗೆ ಪ್ರಸಾದವಾಗಿ ಇಟ್ಕೊಂಡಿದ್ದೆ ಆದರೆ ಖಂಡಿತ ಶ್ರೇಯಸ್ಕರವಾಗಿರುತ್ತೆ. ಇನ್ನು ಕುಂಭರಾಶಿ. ಕುಂಭರಾಶಿಯಲ್ಲಿರ್ತಕ್ಕಂಥವರು ದುರ್ಗಾ ದೀಪ ನಮಸ್ಕಾರ, ದುರ್ಗಾ ಆರಾಧನೆ ಅಥವಾ ದೇವಿ ಆರಾಧನೆ ಮಾಡ್ತಕ್ಕಂಥದ್ದು ಅಥವಾ ದೇವಿ ಭಾಗವತವನ್ನು ಓದ್ತಕ್ಕಂಥದ್ದು. ಕುಂಭರಾಶಿಯವರು ಇವತ್ತಿನ ದಿವಸ ನೀವು ಆರಾಧನೆ ಮಾಡ್ತಕ್ಕಂಥ ನಿಮ್ಮ ಆರಾಧನಾ ಶಕ್ತಿ ಕ್ರಮಬದ್ಧವಾಗಿರಬೇಕು. ಸಾಧ್ಯವಾದರೆ ಲಕ್ಷ್ಮೀ ನರಸಿಂಹನ ದರ್ಶನ ಮಾಡಿ. ಶತ್ರುಗಳು ದಿನೇ ದಿನೇ ಹೆಜ್ಜೆ ಹೆಜ್ಜೆಗೂ ಶತ್ರುಗಳು ಸಾಕಷ್ಟು ಜನ ಇದ್ದಾರೆ. ಆದರೆ ವೃಶ್ಚಿಕ ರಾಶಿಯವರಾಗಲಿ ಅಥವಾ ಕುಂಭರಾಶಿಯವರಾಗಲಿ ಇವತ್ತಿನ ದಿವಸ ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಮಾಡ್ತಾ ಸುಬ್ರಹ್ಮಣ್ಯೇಶ್ವರನ ದರ್ಶನಕ್ಕೆ ಹೋಗಿ ಬಂದರೆ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ. ಮನಸ್ಸನ್ನು ಶಾಂತಿಯಾಗಿಟ್ಕೊಂಡು ನೆಮ್ಮದಿಯಾಗಿರಬೇಕಾದ್ರೆ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರನಾಗಲಿ ಅಥವಾ ಲಕ್ಷ್ಮೀ ನರಸಿಂಹಸ್ವಾಮಿನಾಗಲಿ ದರ್ಶನ ಮಾಡೋದ್ರಿಂದ ಕುಂಭರಾಶಿಯವರಿಗೆ ಸಾಕಷ್ಟು ಯಶಸ್ಸು ಅಂತ ಹೇಳ್ಬೋದು. ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ನೀವು ತಪ್ಪದಿರ ಮಾಡಬೇಕಾಗಿರ್ತಕ್ಕಂಥದ್ದು 1 ಚಿಟಿಕೆ ತೊಗರಿಬೇಳೆ, 1 ಚಿಟಿಕೆಯಷ್ಟು ಉದ್ದಿನಬೇಳೆ. ತೊಗರಿ ಅಂದರೆ ಕುಜ, ಉದ್ದು ಅಂದರೆ ರಾಹು. ಎರಡೂ ಒಂದೊಂದು ಚಿಟಿಕೆ ತೆಗೆದುಕೊಂಡು ಪೂರ್ವಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕಿ ನಂತರ ನಿಮ್ಮ ಉದ್ಯೋಗಕ್ಕೋ ನಿಮ್ಮ ವ್ಯವಹಾರಕ್ಕೋ ಆಚೆ ನಡೀರಿ. ಸಾಕಷ್ಟು ಕೆಲಸಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಗುರುಜಿ, ಮಾತುಕತೆ ಮುಂದುವರಿಸೋಣ. ಆದರೆ ಕಾರ್ಯಕ್ರಮದ ಪ್ರಾರಂಭದಲ್ಲೇ ಒಂದು ಮಾತನ್ನ ಹೇಳಿದ್ರಿ. ವೀಕ್ಷಕರೇ, ತಿಳಿದೋ ಅಥವಾ ತಿಳಿದೆಯೋ ನಾವೊಂದು ತಪ್ಪು ಮಾಡ್ತಾ ಇದೀವಿ. ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋ ಸಮಯ ಅಲ್ವಾ? ಕರೆ ಮಾಡಿ ಕಾಯ್ತಿರೋರು ಯಾರು ಕೇಳೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ. ಯಾರು ಮಾತಾಡ್ತಿರೋದು? ನಾನ್ ರಾಜಲಕ್ಷ್ಮಿ ಅಂತ. ರಾಜಲಕ್ಷ್ಮಿ ಅವರೇ, ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ಬೆಂಗಳೂರು. ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ ಬಗ್ಗೆನೇ ಕೇಳ್ಬೇಕು ಮೇಡಮ್. ಗುರುಜಿ ಇದಾರೆ, ಕೇಳಿಮ್ಮ ನಿಮ್ಮ ಪ್ರಶ್ನೆಯನ್ನ. ಓಕೆ ಗುರುಜಿ. ನಮಸ್ಕಾರ ತಾಯಿ. ಹಲೋ. ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ. ನಾನು ತುಂಬಾ ದಿವಸ ಟ್ರೈ ಮಾಡ್ತಾ ಇದ್ದೀನಿ ಗುರುಜಿ, ಇವತ್ತು ಸಿಕ್ಕಿದೆ. ಗುರುಜಿ ನನಗೆ ಹುಷಾರಿಲ್ಲ ಗುರುಜಿ, ನಾನು ಹೆಲ್ತ್ ಫುಲ್ ಹೆಡ್ ಎಲ್ಲ ಪೇನ್ ಬರುತ್ತೆ, ಮತ್ತೆ ನನಗೆ ಫುಲ್ ಹುಷಾರಿಲ್ದಲ್ಲೇ ಬಿದ್ದೋಗ್ಬಿಟ್ಟಿದೆ ಗುರುಜಿ. ನನಗೆ ಸೋಂಕಾಗಿದೆ ಅನ್ಬಿಟ್ಟು ಪುತ್ತೂರು ದೇವಸ್ಥಾನಕ್ಕೆಲ್ಲ ತಗೊಂಡೋಗಿ ಹಾಕೊಂಡಿದ್ರು ಗುರುಜಿ. ಅಯ್ಯೋ. ಅಲ್ಲಿಂದ ಗುರುಜಿ 3 years ಆಯ್ತು ಗುರುಜಿ, ಹುಷಾರೇ ಇಲ್ಲ ಗುರುಜಿ. ಅಡಿಗೆ ಮಾಡ್ಲಿಕ್ಕಾಗಲ್ಲ, ಜ್ಞಾಪಶಕ್ತಿ ಫುಲ್ ಕಮ್ಮಿ ಆಗುತ್ತೆ. ಸಿಟಿ ಸ್ಕ್ಯಾನ್ ಎಲ್ಲ ಮಾಡ್ತಿದ್ದೀನಿ ಗುರುಜಿ, ಏನು ಪ್ರಾಬ್ಲಮ್ಸ್ ಇಲ್ಲ ಅಂತ ಬಂದಿದೆ. ಟ್ಯಾಬ್ಲೆಟ್ಸ್ ಎಲ್ಲ ತಗೋತೀನಿ ಗುರುಜಿ. ಭಯ ಆಗೋದು, ತುಂಬಾ ಮೈಯೆಲ್ಲ ಇಸಿದಂಗ ಆಗೋದು, ನಿದ್ರೆ ಬರಲ್ಲ ಗುರುಜಿ, ಮಿದುಳೆಲ್ಲ ಪೇಯ್ನು. ಎಲ್ಲಿ ತಾವಿರೋದು? ಬೆಂಗಳೂರು ಗುರುಜಿ. ಹೌದಮ್ಮ. ಏನು ನಾನೇ ಮತ್ತೆ ಇರಲ್ಲ ಗುರುಜಿ. ಅಮ್ಮ, ನೀನೇನು ಓದಿದ್ಯಾ?
SSLC ಗುರುಜಿ. ಈಗ ಪ್ರಸ್ತುತ ಮನೇಲೇ ಇರ್ತೀಯ? ಮನೇಲೇ ಇದ್ದೇನೆ ಗುರುಜಿ, ಎಲ್ಲೂ ಹೋಗೋದಿಲ್ಲ. ತುಂಬಾ ಆಕ್ಟಿವಿಟಿ ಆಗಿದ್ದೆ ಗುರುಜಿ. ಇದು ಸೋಂಕು ಆಗಿದೆ ಅಂತ ಎಲ್ಲೆಲ್ಲೋ ದೇವಸ್ಥಾನಕ್ಕೆಲ್ಲ ಹಾಕೊಂಡ್ರಲ್ಲ, ಆಮೇಲೆ ಜಾಸ್ತಿ ಆಗ್ಬಿಡ್ತು ನನಗೆ. ಸರಿಯಾದಂಥ ಸಮಸ್ಯೆ ಏನಿದೆ ಆ ಇರತಕ್ಕಂಥ ಸಮಸ್ಯೆಗೆ ಸೂಕ್ತವಾದ ಪರಿಹಾರ ಸಿಕ್ಬಿಟ್ರೆ ಈ ಪ್ರಾಬ್ಲಮ್ಸ್ ಆಗೋದಿಲ್ಲ. ಚಿಕ್ಕದಾಗಿರ್ತಕ್ಕಂಥದ್ದನ್ನು ನಾವೇ ಕೆಲವು ಸತಿ ಗೊತ್ತಿದ್ದೋ ಗೊತ್ತಿದ್ದಿರೋನೋ ದೊಡ್ಡ ಸಮಸ್ಯೆಯಾಗಿ ಮಾರ್ಪಡಿಸ್ಬಿಡ್ತೀವಿ. ಆಲೋಚನೆ ಮಾಡ್ಬಿಡ ಮಗು. ನಿನ್ನ ಸ್ವರತರಂಗದಲ್ಲಿ ಇಲ್ಲಿವರೆಗೂ ನೀನು ಏನ್ ಸಮಸ್ಯೆಗಳನ್ನು ನೋಡಿದ್ಯೋ ಆ ಸಮಸ್ಯೆಗಳಿಂದ ಹೊರಗಡೆ ಬರ್ಲಿಕ್ಕೆ ಇದು ಬಹಳ ಒಳ್ಳೆ ಕಾಲ ಅಂತಾನೂ ಇದೆ. ನೀನೊಂದು ಕೆಲಸ ಮಾಡಮ್ಮ, ಒಂದು 21 ದಿವಸ ಪ್ರತಿದಿನ ಬೆಳಿಗ್ಗೆ ಒಂದು ಉದ್ದರಣೆ ಹಾಲು ತಲೆಗೆ ಹಾಕೊಂಡು ಸ್ನಾನ ಮಾಡ್ಕೊ. ಒಂದು ಉದ್ದರಣೆ ಹಾಲನ್ನ ತಲೆಗೆ ಹಾಕೊಂಡು ಸ್ನಾನ ಮಾಡ್ಕೋಬೇಕು. ಹಾಲು ತಲೆಗೆ ಹಾಕೊಳ್ಳೋದ್ರಿಂದ ತಲೆ ಸ್ಮೆಲ್ ಬರುತ್ತೆ. ಅದಕ್ಕೆ ನೀನ್ ಸೋಪು ಶಾಂಪು ಏನ್ ಬೇಕಾದ್ರೂ ಹಾಕೋಬಹುದು. ಆಮೇಲೆ ಗುರುಗಳು ಹಾಲು ಹಾಕೊಳ್ಳಿ ಅಂತ ಹೇಳಿದ್ದಾರೆ ಅಂತ ಬರೀ ಹಾಲು ಮಾತ್ರ ತಲೆಗೆ ಹಾಕೊಂಬರೋದಲ್ಲ. ತಲೆ ಸ್ನಾನ ಮಾಡಬೇಕಾದ್ರೆ ಒಂದು ಉದ್ದರಣೆ ಹಾಲು ತಲೆಗೆ ಹಾಕೊಂಡು ಸ್ನಾನ ಮಾಡಬೇಕು ನಿಜ. ಅದಾದ್ಮೇಲೆ ಸೋಪು ಶಾಂಪು ನೀನ್ ಏನ್ ಬೇಕಾದ್ರೂ ಹಾಕೋಬಹುದು. ಅದಾದ ನಂತರ ದೇವ್ರ ಮುಂದೆ 2 ತುಪ್ಪದ ದೀಪ ಅಣಿಸುವಂತದ್ದು. ತುಪ್ಪದ ದೀಪ ಅಣಿಸಿದ್ದಾದ್ಮೇಲೆ ನಿಮ್ಮ ಮನೆ ದೇವರಿಗೆ ಪ್ರತಿ ದಿವಸ ನಿನ್ನ ಕೈಯಿಂದ 1-2 ಹಿಡಿಯಷ್ಟು ಅಕ್ಕಿ ಹಾಕಿ ಅದನ್ನ ಮೊಸರನ್ನ ಮಾಡಿ ದೇವ್ರ ನೈವೇದ್ಯ ಮಾಡು. ಸಾಧ್ಯವಾದ್ರೆ ಈ ಕೆಲಸ ಎಲ್ಲ ನೀನೇ ಮಾಡ್ಬೇಕು, ಬೇರೊಬ್ಬರ ಕಡೆ ಸಹಾಯ ತಗೋಬೇಡ. ಮೊಸರನ್ನ ನೈವೇದ್ಯ ಮಾಡಿರ್ತಕ್ಕಂಥದ್ದನ್ನ 1 ಹಿಡಿಯಷ್ಟು ಅನ್ನ, ಅಂದ್ರೆ 1 ಹಿಡಿಯಷ್ಟು ಅನ್ನನ್ನ 2 ಬಿಳಿ ಎಕ್ಕದೆಲೆ ತರಿಸು. 2 ಬಿಳಿ ಎಕ್ಕದೆಲೆನಲ್ಲಿ 1 ಹಿಡಿಯಷ್ಟು ಅನ್ನನ 2 ಭಾಗ ಮಾಡಿ ಅನ್ನದ ಎಲೆ ಮೇಲಿಡು. ಇಟ್ಟು ಅದನ್ನ ಪೂರ್ವಾಭಿಮುಖವಾಗಿ 1 ಎಲೆ, ಪಶ್ಚಿಮಾಭಿಮುಖವಾಗಿ 1 ಎಲೆ ತಗೊಂಡು ದೃಷ್ಟಿ ತೆಗೆದು ಆಚೆ ಇಡು. ದೃಷ್ಟಿ ತೆಗೆದು ಇಟ್ಟದ್ದನ್ನ ನಿಮ್ಮ ಮನೇಲಿರ್ತಕ್ಕಂಥವ್ರು ಮತ್ತೊಬ್ಬರ ಸಹಾಯ ತೆಗೆದುಕೊಂಡು ಈ ಅನ್ನ ಮತ್ತು ಆ ಎಲೆ, ಅಂದ್ರೆ ಬಿಳಿ ಎಕ್ಕದ ಎಲೆ ಮತ್ತು ಅನ್ನ ಎರಡೂ ಸಹಿತ ಸ್ವಲ್ಪ ದೂರ ಆಚೆ ಕಡೆ ಕಳಿಸ್ಬಿಡು. ರಾತ್ರಿ ಮಲಗದಿಕ್ಕಿಂತ ಮುಂಚಿತವಾಗಿ ಒಂದ್ಸತಿ ಕೈಕಾಲು ಮುಖ ತೊಳ್ಕೊಂಡು ಪುನಃ ನಿಮ್ಮ ಮನೆ ದೇವರ ಹತ್ರ ಒಂದು ತುಪ್ಪದ ದೀಪ ಅಣಿಸಿ ಪ್ರಾರ್ಥನೆ ಮಾಡಿ ಆ ಸನ್ನಿವೇಶದಲ್ಲಿ 1 ಚಿಟಿಕೆ ಉದ್ದಿನ ಬೇಳೆ, 1 ಜಾಕಾಯಿ. ಜಾಕಾಯಿ ನೋಡಿದ್ಯಾ, ಕೇಳಿದ್ಯಾ? ಒಂದಷ್ಟು ಜಾಕಾಯಿ ತರಿಸು. ಜಾಕಾಯಿನ ದೃಷ್ಟಿ ತೆಗೆದು ಒಂದು ಕಡೆ ಇಡು, ಒಂದು ಡಬ್ಬಿನಲ್ಲಿ ಹಾಕು. ಈ ಪ್ರಕಾರ 21 ದಿವಸ ಕ್ರಮಬದ್ಧವಾಗಿ ನೀವು ಮಾಡಿ ನಂತರ ಎಲ್ಲಾ ಜಾಕಾಯಿನೂ ಸಹಿತ ಎಲ್ಲಾದ್ರೂ ನೀರು ಹರಿಯುವಂತ ಸ್ಥಳದಲ್ಲಿ ತಗೊಂಡೋಗಿ ಅಲ್ಲಿ ನೀರು ಹರಿಯುವಂತ ಸ್ಥಳದಲ್ಲಿ ಒಂದು ಸ್ನಾನ ಮಾಡಿಕೊಂಡು ನೀನು ದೃಷ್ಟಿ ತೆಗೆದಿರತಕ್ಕಂತಹ ಜಾಕಾಯಿಗಳನ್ನೆಲ್ಲವನ್ನೂ ಸಹಿತ ನೀರಿಗೆ ವಿಸರ್ಜನೆ ಮಾಡಿದ್ದೆ ಆದ್ರೆ ಆಗ ಈ ಸಮಸ್ಯೆಯಿಂದ ಹೊರಗಡೆ ಬರ್ತೀಯ ನೀನು. ಆದ್ರೂ ಎಲ್ಲಿ ಹೋದ್ರು ಗುರುಜಿ ಸೋಂಕು ಮೈಲೆ ಎದೆ ಬಿಡುಗಡೆ ಆಗಿಲ್ಲ ಅಂತಾರೆ ಗುರುಜಿ. ಯಾರ ಮಾತು ನೀನ್ ಕೇಳ್ಬೇಡ. ನೀನ್ ಚೆನ್ನಾಗಿದ್ಯಾ, ನಿನ್ನ ಸ್ವರತರಂಗದಲ್ಲಿ ಶಕ್ತಿ ಇದೆ. ಇಲ್ಲಿವರೆಗೂ ಏನೇ ಸಮಸ್ಯೆಗಳಿದ್ರು ಎಲ್ಲಾ ಸಮಸ್ಯೆಗಳಿಂದ ಹೊರಗಡೆ ಬಂದಾಯ್ತು. ಇನ್ನು ಮುಂದಿನ ಬದುಕು ನಿನ್ನ ಖಂಡಿತ ಚೆನ್ನಾಗಿರುತ್ತೆ. ಒಳ್ಳೇದಮ್ಮ. ಧನ್ಯವಾದಗಳು ಮಾ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ಇನ್ನು ಕೊನೆಯ ರಾಶಿ ಮೀನ ರಾಶಿಗೆ ಹೇಗಿದೆ ಗುರುಜಿ ದಿನ? ಖಂಡಿತಮ್ಮ. ಮೀನ ರಾಶಿಯವರು ಆಲೋಚನೆ ಮಾಡ್ತಿರ್ತಾರೆ, ಗುರುಗಳು ಇವತ್ತು ರಾಶಿ ಮರ್ತೋಗ್ಬಿಟ್ರ? ಖಂಡಿತ ಮರೆಯಲ್ಲ. ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ ಹಾಗೆ 12 ರಾಶಿಗಳ ಫಲ ನಿಮಗೆ ತಿಳಿಸ್ತೀನಿ. ಮೀನರಾಶಿಯವರಿಗೆ ಯಶಸ್ಸಿದೆ, ಲಾಭ ಇದೆ, ಮನಸ್ಸಿಗೆ ಶಾಂತಿ ನೆಮ್ಮದಿ ಪ್ರತಿಯೊಂದು ಇದೆ. ಆದರೆ ಆಲೋಚನೆ ಅಂತಕ್ಕಂಥದ್ದು ಬೆಟ್ಟದಷ್ಟಿದೆ. ಹೇಗೆ ಆಲೋಚನೆ ನಿಮ್ಮನ್ನು ಬಾಧಿಸ್ತಾ ಇದೆ? ನೀವು ಯಾವ ಕೆಲಸ ಮಾಡಿದ್ರೂ ಸಮಂಜಸವಾಗಿ ಇಲ್ಲದಂಥ ಕಾಲ ಆಗ್ತಾ ಇದೆ. ಅದರಲ್ಲಿ ಭೂಮಿಗೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಬಹಳ ತಲೆ ಕೆಡಿಸ್ಕೊಂಡಿರ್ತೀರಿ. ಸೈಟ್ಗೆ ದುಡ್ಡು ಹಾಕುವಂಥದ್ದು, ಹೊಸದಾಗಿ ಭೂಮಿ ಖರೀದಿ ಮಾಡ್ತಕ್ಕಂಥದ್ದು, ಅಥವಾ ಯಾರೋ ಏನೋ ಹೇಳಿ ಇಂಥ ಕಡೆ ಭೂಮಿ ಚೆನ್ನಾಗಿದೆ, ಅಲ್ಲಿಷ್ಟು ಜಾಗ ಚೆನ್ನಾಗಿದೆ ಅಂತ ಹೇಳಿ ಇನ್ನಷ್ಟು ಏನೋ ಒಂದು ದಾರಿ ತಪ್ಪಿಸುವಂಥದ್ದು. ಒಟ್ಟು ಮೀನರಾಶಿಯಲ್ಲಿರ್ತಕ್ಕಂಥವ್ರು ಭೂಮಿಯ ವಿಚಾರವಾಗಿ ಏನೇ ಆಲೋಚನೆ ಮಾಡಬೇಕಾದ್ರೂ, ಯಾವುದೇ ತೀರ್ಮಾನ ತೆಗೆದುಕೋಬೇಕಾದ್ರೂ ಬಹಳ ಜೋಪಾನ, ಹುಷಾರು. ಜೊತೆಗೆ ಇವತ್ತಿನ ದಿವಸ ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ಳೋದಕ್ಕೋಸ್ಕರ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಲಕ್ಷ್ಮೀನಾರಾಯಣನ ಧ್ಯಾನ ಮಾಡಿ. ಲಕ್ಷ್ಮೀನಾರಾಯಣರ ಆರಾಧನೆ ಮಾಡೋದ್ರಿಂದ ಇಷ್ಟಾರ್ಥ ಸಿದ್ಧಿ ಆಗುತ್ತೆ. ಜೊತೆಗೆ 21 ಗರಿಕೆಯನ್ನ ಶ್ರೀಗಂಧದಲ್ಲಿ ಅದ್ದಿ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಗಣಪತಿ ಚಿತ್ರಕ್ಕೋ, ಗಣಪತಿ ಫೋಟೋಕ್ಕೋ ಅಥವಾ ಗಣಪತಿ ವಿಗ್ರಹಕ್ಕೋ ಆ 21 ಗರಿಕೆಯನ್ನ ಇಟ್ಟು ಪ್ರಾರ್ಥನೆ ಮಾಡಿದ್ರೆ ಮೀನರಾಶಿಯವರಿಗೆ ಮತ್ತಷ್ಟು ಕಾರ್ಯಸಿದ್ಧಿ ಆಗುತ್ತೆ. ಜೊತೆಗೆ 1 ಹಿಡಿಯಷ್ಟು ಕಡಲೆಕಾಳನ್ನ ಅಶ್ವತ್ಥ ಪ್ರಾರ್ಥನೆ ಮಾಡಬೇಕಾದ್ರೆ ನೆಂದಿರ್ತಕ್ಕಂಥ ಕಡಲೆಕಾಳಿದ್ರೆ ಬಹಳ ಉತ್ತಮ. ಅಥವಾ ಕಡಲೆಕಾಳನ್ನು ತೆಗೆದುಕೊಂಡೋಗಿ ಅಶ್ವತ್ಥ ವೃಕ್ಷಕ್ಕೆ ಸುತ್ತ 2 ಕಾಳು ಹಾಕಿ ಬನ್ನಿ. ಇದನ್ನು ಮಾಡೋದ್ರಿಂದ ಮತ್ತಷ್ಟು ಕಾರ್ಯಸಿದ್ಧಿ ಆಗುತ್ತೆ, ಒಳ್ಳೆ ಫಲ ಸಿಗುತ್ತೆ. ಒಳ್ಳೆದಾಗಲಿ. ವೀಕ್ಷಕರೇ, ಮತ್ತೊಂದು ಕರೆ ಸ್ವೀಕರಿಸೋಣ ಈಗ. ಹಲೋ
ಹಲೋ, ನಮಸ್ತೆ, ಯಾರು ಮಾತಾಡ್ತಿರೋದು? ನಾವು ಇದು ಸೊಲ್ಲಾಪುರದಿಂದ ಶಿಲ್ಪಾ ಅಂತ್ರಿ. ಶಿಲ್ಪಾ ಅವ್ರಿ, ಗುರೂಜಿ ಇದಾರೆ, ಮಾತಾಡಿಮ್ಮ. ಹಾ, ಹಲೋ ಹಲೋ ಹಲೋ, ಮಾತಾಡಿ. ಹಾ, ಹಲೋ, ಗುರುಜಿ ಏನ್ರಿ? ಹಾ, ಹೌದು, ಮಾತಾಡಿ. ಮಾತಾಡಮ್ಮ. ಹಾ, ನಮ್ಮ ಇಲ್ಲಿ ಸಿಸ್ಟರ್ ಇನ್ ಲಾ ಮಾತಾಡ್ತಾರ ನೋಡ್ರಿ, ಅವ್ರ ಬಗ್ಗೆ. ಕೊಡಿತಾಯಿ ಮಾತಾಡಿ. ಹಲೋ, ಹಲೋ, ನಾ ವರ್ಷಾನ್ ಇಬ್ಬರಿಗೆ ಅಂತ ಮಾತಾಡ್ತೇನ್ರಿ. ಹೇಳಮ್ಮ. ಸೋಲಾಪುರದಿಂದ ಮಾತಾಡ್ತಾವ್ರಿ. ಅದು ನಮ್ಗೆ ಕನ್ನಡ ಸರಿಯಾಗಿ ಬರೋದು ಇಲ್ರಿ. ಸಾಕು, ನೀವು ಚೆನ್ನಾಗಿ ಮಾತಾಡ್ತಾ ಇದ್ದೀರಿ, ಅಚ್ಚ ಕನ್ನಡಿಗರಾಗಿದ್ದೀರಿ, ಮಾತಾಡಿ ತಾಯಿ. ಹಾ ರೀ, ನಮ್ಮ ಮದುವೆ ವಿಷಯ ಕೇಳಾದಿತ್ರಿ. ನಿಮ್ಮ ಮದುವೆ ವಿಷಯ ಕೇಳಬೇಕಿತ್ತು. ಏನು ಓದಿದ್ರಿ ತಾವು? ನಾವು ಸೆಕೆಂಡ್ PUC ಸೆಕೆಂಡ್ ಇಯರ್ ಆಗ್ಯದ್ರಿ. ಮತ್ತೆ ಮುಂದೆ ಏನ್ ಕಲ್ತಿಲ್ರಿ. ಸಾಕು, ಕಲ್ತಿದ್ದೆ ಬೇಕಾದಷ್ಟು ಆಯ್ತು. ಇನ್ನು ಮದುವೆ ಬಗ್ಗೆ ನಿಮ್ಮ ಪ್ರಯತ್ನ? ಹಾ, ಮದುವೆ ಬಗ್ಗೆ ಪ್ರಯತ್ನಿಸ್ತಾ ಇದ್ದೀರಿ. ಶೀಘ್ರವಾಗಿ ಮದುವೆ ಆಗುತ್ತೆ, ಚಿಂತೆ ಮಾಡುವಂಗಿಲ್ಲ. ಲಗ್ನದಲ್ಲಿ ಚಂದ್ರ ಚೆನ್ನಾಗಿದ್ದಾನೆ, ಆದರೆ ನೀವು ಸ್ವಲ್ಪ ಅನುಷ್ಠಾನಗಳನ್ನು ಮಾಡಬೇಕಾಗತ್ತೆ. ಆ ಅನುಷ್ಠಾನಗಳೇನಪ್ಪ ಅಂದರೆ, ರಾಹು ಅನುಷ್ಠಾನ ಬಿಡಬೇಕಾತಂದ್ರೆ ಒಂದು 9 ಭಾನುವಾರ ನಿಮ್ಮ ಮನೆಯ ಸಮೀಪದಲ್ಲಿರ್ತಕ್ಕಂಥ ಅಶ್ವತ್ಥ ವೃಕ್ಷಕ್ಕೆ ಹೋಗಿ ಪ್ರಾರ್ಥನೆ ಮಾಡಿ. ಎಲ್ಲಾದರೂ ನಾಗರಕಲ್ಲಿದ್ದರೆ ಆ ನಾಗರಕಲ್ಲಿಗೆ ಒಂದಿಷ್ಟು ಅರಿಶಿನ ಹಚ್ಚಿ ಪ್ರಾರ್ಥನೆ ಮಾಡಿ. ಇದನ್ನ ನಾಗರಕಲ್ಲಿಗೆ ಪೂಜೆ ಮಾಡ್ತಕ್ಕಂಥದ್ದು 4 ಗುರುವಾರ ಮಾಡಿ. 9 ಭಾನುವಾರ ಅಶ್ವತ್ಥ ಪ್ರಾರ್ಥನೆ ಮಾಡಿ. ಈ 2 ಕೆಲಸ ಮಾಡಿದ್ರೆ ಶೀಘ್ರವಾಗಿ ಮದುವೆ ಆಗುತ್ತೆ. ಒಳ್ಳೇದಾಗ್ಲಿ. ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣವಾ? ಹಲೋ ಹಲೋ, ನಮಸ್ತೆ. ಹಲೋ, ನಮಸ್ಕಾರ ಮೇಡಮ್. ಯಾರು ಮಾತಾಡ್ತಿರೋದು? ನಾವು ಜಗದೇವಿ ಅಂತ ಗುಲ್ಬರ್ಗದಿಂದ. ಯಾರ ಬಗ್ಗೆ ಕೇಳ್ಬೇಕಿತ್ಮ? ನನ್ ಬಗ್ಗೆನೇ ಕೇಳ್ಬೇಕಾಗಿತ್ತು ಮೇಡಮ್. ಗುರೂಜಿ ಇದಾರೆ, ಮಾತಾಡಿಮ್ಮ. ಹಾ, ಕೊಟ್ಟಿಸಿ ಮೇಡಮ್. ಹಲೋ. ಹಲೋ, ನಮಸ್ಕಾರ ಗುರೂಜಿ. ನಮಸ್ಕಾರ ತಾಯಿ, ಚೆನ್ನಾಗಿದ್ದೀರಮ್ಮ? ಹಾ, ಚೆನ್ನಾಗಿದ್ದೀವಿ ಸ್ವಾಮೀಜಿ. ತಾವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ತಾಯಿ, ಹೇಳಮ್ಮ. ನನ್ ಮದುವೆ ಬಗ್ಗೆನೇ ಕೇಳ್ಬೇಕಾಗಿತ್ತು ಸ್ವಾಮೀಜಿ. ಹೇಳಮ್ಮ, ಮಾತಾಡ್ತಾಯಿ. ಮದುವೆ ಬಗ್ಗೆನೇ ಕೇಳ್ಬೇಕಾಗಿತ್ತು ರೀ. ಎಲ್ಲಾ ನೋಡ್ತಾರ ಹೋಗ್ತಾರ, ಬಟ್ ಯಾವ್ದೇ ಇದು ನಿಶ್ಚಯ ಆಗ್ತಾ ಇಲ್ಲ. ಅದ್ರ ಸಲುವಾಗಿ ಎಷ್ಟು ಪೂಜೆ ಪುನಸ್ಕಾರ ಎಲ್ಲ ಮಾಡಿ, ಬಟ್ ಯಾವ್ದೇ ರೀತಿ ಆಗ್ತಾ ಇಲ್ಲ. ಪೂಜೆ ಪುನಸ್ಕಾರಗಳೆಲ್ಲ ಮಾಡಿದ್ದೀರಿ? ಹೌದು ಸ್ವಾಮೀಜಿ. ನಿಮ್ಮ ನಕ್ಷತ್ರ ಗೊತ್ತಮ್ಮ? ನನ್ನ ನಕ್ಷತ್ರ ಯಾವ್ದಂತ ಗೊತ್ತಿಲ್ಲ ಸ್ವಾಮೀಜಿ. ಗುರುಜಿ, ನನ್ನ ಹೆಸರು ಜಗದೇವಿ ಅಂತ, ಮಕರ ರಾಶಿ. ಎಲ್ಲ ನಿಮಗೆ ಗೊತ್ತಾಗ್ಬಿಟ್ಟಿದೆ. ರಾಶಿ ಮಕರ ಅಂದ್ಮೇಲೆ ಇನ್ನ ನಕ್ಷತ್ರ ಏನು ಅಂತ ಗೊತ್ತಿರಬೇಕಲ್ಲ. ಶ್ರವಣ ಮತ್ತು ಶತಭಿಷ ಈ ನಕ್ಷತ್ರಗಳಲ್ಲೇ ಆಗಿರುತ್ತೆ. ಅದಕ್ಕಿಂತ ಹೆಚ್ಚಿನಾಗಿ ನಿಮ್ಮ ಸ್ವರತರಂಗದಲ್ಲಿ ಸಾಕಷ್ಟು ಶಕ್ತಿ ಇದೆ. ಯಾಕೆಂದ್ರೆ ಲಗ್ನದಲ್ಲಿರ್ತಕ್ಕಂತಹದ್ದು ನಿಮ್ಮ ಜಾತಕದಲ್ಲಿ ನಿಮ್ಮ ಸ್ವರತರಂಗ ಪ್ರಕಾರ 2 ಬಾರಿ ತುಂಬಾ ಹತ್ತತ್ರಕ್ಕೆ ಬಂದು ನಿಂತಿರ್ತಕ್ಕಂಥ ಮುಹೂರ್ತ ಭಾಗ ನಿಮ್ಮದು. ಅಲ್ವಮ್ಮ? ಅದರಿಂದ ಚಿಂತೆ ಮಾಡೋಷ್ಟಿಲ್ಲ. ಶೀಘ್ರವಾಗಿ ಈ ಬಾರಿ ಸೆಟ್ ಆಗ್ತಕ್ಕಂಥದ್ದು 100% ಕನ್ಫರ್ಮ್ ಸೆಟ್ ಆಗುತ್ತೆ. ಆದ್ರೆ ಇನ್ನ 3 ತಿಂಗಳಂತೂ ನಿಮ್ಮ ಗ್ರಹಗತಿಗಳಲ್ಲಿ ಅಂತಹ ಲಾಭ ಇಲ್ಲ. ಈ 3 ತಿಂಗಳು ಸ್ವಲ್ಪ ಜೋಪಾನ. ಪ್ರತಿ ಮಂಗಳವಾರ ಲಕ್ಷ್ಮೀ ನರಸಿಂಹಸ್ವಾಮಿನ ಪ್ರಾರ್ಥನೆ ಮಾಡಿ. ನಿಮ್ಮ ಮನೆ ದೇವರು ಯಾವುದು? ನಮ್ಮ ಮನೆ ದೇವರು ಮಲ್ಲಯ್ಯ ಅಂತ ಹೇಳಿ ಇಲ್ಲಿ ಗುಲ್ಬರ್ಗ ಹತ್ರ ಬರುತ್ತೆ. ಆಗ್ಲಿಮ್ಮ, ನೀವು ಲಕ್ಷ್ಮೀ ನರಸಿಂಹಸ್ವಾಮಿನ ಮಂಗಳವಾರದ ಹೊತ್ತು ಪ್ರಾರ್ಥನೆ ಮಾಡಿ. 4 ಮಂಗಳವಾರ ನೀವು ಪ್ರಾರ್ಥನೆ ಮಾಡಿದ್ದೆ ಆದ್ರೆ ಖಂಡಿತ ಕಾರ್ಯಸಿದ್ಧಿ ಆಗತ್ತೆ. ಒಳ್ಳೆ ಒಂದು ಕುಟುಂಬಕ್ಕೆ ನೀವು ಹೊರಡಬಹುದು. ಜಗದೇವಿಯವರೇ, ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಮತ್ತೊಂದು ಕರೆಯನ್ನೀಗ ಸ್ವೀಕರಿಸೋಣವಾ? ಹಲೋ. ಹಲೋ, ನಮಸ್ತೆ ದಿವ್ಯಾ ಅವರೇ. ನಮಸ್ತೆ ಮಾ, ಯಾರು ಮಾತಾಡ್ತಿರೋದು? ನಾವು ಶಾರದಾ ಅಂತ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಶಾರದಾ ಅವರೇ? ದೊಮ್ಸಂದ್ರದಿಂದ ಮೇಡಮ್. ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ಮ ಮಾವ ಅವ್ರ ಬಗ್ಗೆ. ಮಾವವ್ರು ನಿಮ್ ಜೊತೆಲೇ ಇದ್ದಾರಾ? ಹಾ, ಇದ್ದಾರೆ, ಬಟ್ ಅವರು ಈಗ ಮಾತಾಡೋ ಪರಿಸ್ಥಿತಿಯಲ್ಲಿಲ್ಲ. ಸರಿ, ನೀವೇ ಮಾತಾಡಿಮ್ಮ. ಹಾ. ಹಲೋ. ಹಲೋ, ನಮಸ್ತೆ ಗುರುಜಿ. ತುಂಬಾ ಸಂತೋಷ ಆಗ್ತಿದೆ ನಿಮ್ ಜೊತೆ ಮಾತಾಡೋದಿಕ್ಕೆ. ಹೇಳು ಮಗು, ಮಾತಾಡಮ್ಮ. ಹಾ ಗುರುಜಿ, ನಮ್ಮ ಮಾವ ಅವ್ರಿಗೆ ಪ್ಯಾರಾಲಿಸಿಸ್ ಆಗಿ 8 ತಿಂಗಳಾಗಿದೆ. ಬ್ಲಡ್ ಕ್ಲಾತ್ ಆಗಿದೆ. ಮತ್ತೆ ಯಾವ್ದೇ ಅವರು ಈಗ ನಮ್ ನೆನ್ಪಿನ ಶಕ್ತಿ ಕಳ್ಕೊಂಡಿದ್ದಾರೆ. ಬೆಡ್ ರೀಡ್ ಅಲ್ಲೇ ಇದ್ದಾರೆ ಗುರುಜಿ. ಆದ್ರೆ ಡಾಕ್ಟ್ರು ಬಂದು ಡಿಸೆಂಬರ್ಗೆನೆ ಅವ್ರಿಗೆ ಟೈಮ್ ಕೊಟ್ಬಿಟ್ಟಿದ್ರು, 48 ಗಂಟೆಗಳ ಕಾಲ ಉಳಿತಾರೆ ಅಂತ. ಆದ್ರೂ ನಾವು ದೈವ ಶಕ್ತಿಯನ್ನ ನಂಬಿ ಇದುವರೆಗೂ ಸೇವೆನ್ ಮಾಡ್ತಾ ಇದೀವಿ. ಆ ನೆನ್ಪಿನ ಶಕ್ತಿ ಬೇಕು ಗುರುಜಿ ಅವ್ರಿಗೆ. ಬಾಯಲ್ಲಿ ಯಾವ್ದು ತಗೊಂತಾ ಇಲ್ಲ, ಬರೀ ಪೈಪ್ ಅಲ್ಲೇ ಕೊಡ್ತಾ ಇದೀವಿ. ಹೊಟ್ಟೆ ಹತ್ರ ಪೈಪ್ ಮಾಡಿ ಗಂಜಿ ತರ ಕೊಡ್ತಾ ಇದೀವಿ ಗುರುಜಿ. ಅಷ್ಟೇ ಅಮ್ಮ. ಈಗ ನೀವು ಮಗು ಹುಟ್ಟಿದಾಗ್ಲೇ ಹೇಗೆ ಮಗುನ್ ನೋಡ್ಕೊಳ್ತಿರೋ ಆ ಪ್ರಕಾರ ಮಗುವಿನ ಸೇವೆ ಮಾಡ್ಬೇಕು ನೀವು. ಆದ್ರೆ ಸಾಧ್ಯವಾದಷ್ಟು ಅವ್ರನ್ನ ಆ ಕಡೆ ಈ ಕಡೆ ತಿರುಗಿಸಿ ಮಲಗಿಸ್ತಾ ಇರ್ಬೇಕು. ಮಲಗಿಸ್ತಾ ಇದೀವಿ. ಯಾಕೆಂದ್ರೆ ಅಪ್ಪಿ ತಪ್ಪಿ ಏನಾದ್ರು ಬೆಡ್ಸೋರಾಗ್ಬಿಟ್ರೆ
ಅದು ಇನ್ನಷ್ಟು ನೋವು ಕೊಡುತ್ತೆ, ಇನ್ನಷ್ಟು ರಣವಾಗಿಬಿಡುತ್ತೆ. ಹಾ ಹೌದು ಗುರುಜಿ. ಜೊತೆಗೆ ಈಗ ಅವರಿಗೆ ಸಾಧ್ಯವಾದಷ್ಟು ಫಿಸಿಯೋಥೆರಪಿ ಬೇಕು. ಹಾ ಫಿಸಿಯೋಥೆರಪಿನ ಮಾಡಿಸ್ತಾ ಇರಿ. ಕೈ ಕಾಲು ಚೆನ್ನಾಗಿ ಆಡಿಸ್ತಾ ಇರಿ, ಹಾ ಬೆರಳುಗಳು ಚೆನ್ನಾಗಿ ಆಡಿಸ್ತಾ ಇರಿ. ನೀವು ಪಕ್ಕದಲ್ಲಿ ಕೂತ್ಕೊಂಡಾಗೆಲ್ಲ ಅವ್ರನ್ನ ಏನಾದ್ರು ಒಂದು ಮಾತಾಡ್ಸೋದಕ್ಕೆ ಪ್ರಯತ್ನ ಮಾಡ್ತಾ ಇರಿ. ಅವ್ರಿಗೆ ನಿಮ್ ಕಡೆ ಒಂದು ಜ್ಞಾಪಶಕ್ತಿ ಇಲ್ದಿರ ಇದ್ರು ಸಹಿತ ಯಾವುದೋ ಒಂದು ವಿಚಾರವಾಗಿ ಅವ್ರನ್ನ ಮಾತಾಡ್ತಾ ಇರ್ಬೇಕು. ಜೊತೆಗೆ ಸಾಧ್ಯವಾದ್ರೆ ಮೇಕೆ ಹಾಲು ಬೆಳ್ಳುಳ್ಳಿ ರಸ ಸ್ವಲ್ಪ ಕೊಡಿ. ಹಾ ಕೊಡ್ತಾ ಇದೀವಿ ಗುರುಜಿ. ಕೊಡ್ತಾ ಇದ್ದೀರಮ್ಮ? ಮತ್ತೆ ಅವರು ದೊಡ್ಡಬಳ್ಳಾಪುರಕ್ಕೆ ಬಂದಿದ್ರು ಒಂದ್ಸಲಿ. ಅವಾಗ ಫೋಟೋ ತೋರಿಸಿ ಕೇಳಿದ್ರು, ಮಣಿಪಾಲ್ ಹಾಸ್ಪಿಟಲ್ ಇಂದ ಹಂಗೆ ಬಂದಿದ್ರು. ಅದು ಇಷ್ಟೇನೆ ಹೇಳಿದ್ರಿ ಗುರುಜಿ ನೀವು. ಹೌದಮ್ಮ, ಒಳ್ಳೇದಾಗ್ಲಿ ತಾಯಿ. ಆದ್ರೂ ಅವರು ಪುನರ್ಜನ್ಮ ಅಂತಾನೆ ಹೇಳ್ಬೋದು. ಈಗ ಏನಾದ್ರು ಅವ್ರ ಸ್ವರ ಬಿಚ್ಚಿ ಮಾತಾಡಿದ್ರೆ ಭಗವಂತ ಅವ್ರ ಕಡೆ ಇದ್ದಾನೆ ಅಂತಾನೆ. ಯಾಕೆಂದ್ರೆ ರಾಶಿ ನಕ್ಷತ್ರಚಾರ ಪ್ರಕಾರ ಇದು ಸಾಮಾನ್ಯಕ್ಕೆ ಸ್ಟ್ರೋಕ್ ಹೊಡೆಯುವಂತದ್ದಿದೆಯಲ್ಲ ತಾಯಿ, ಜೀವನದಲ್ಲಿ ಒಂದು ಸತಿ ಸ್ಟ್ರೋಕ್ ಹೊಡೆದಂತ ವ್ಯಕ್ತಿ ಪುನಃ ಚೇತರಿಸ್ಕೊಳ್ತಾನೆ ಅಂದ್ರೆ ಅವನ ಪೂರ್ವ ಜನ್ಮದ ಸಂಸ್ಕಾರ ಫಲಗಳೇನಾದ್ರು ಇದ್ದರೆ ಮಾತ್ರವೇ. ಯಾಕೆಂದ್ರೆ ತುಂಬಾ ಕಷ್ಟ ತಾಯಿ. ಆದ್ರೂ ಅಂತ ಅವ್ರ ಸೇವೆ ಮಾಡ್ತಾ ಒಂದು ಒಳ್ಳೆ ಸೇವೆ ಮಾಡುವಂತ ಮನಸ್ಥಿತಿ ನಿಮ್ದಾಗಿದೆ. ಮಾಡಿ, ಖಂಡಿತ ಅವ್ರನ್ನ ಯಾವತ್ತೂ ಮನಸ್ಸಲ್ಲಿ ಶಕ್ತಿ ಬರುತ್ತಾ ಗುರುಜಿ? ನಿಧಾನ ತಾಯಿ, ತುಂಬಾ ನಿಧಾನ. ಯಾಕೆಂದ್ರೆ ಅಷ್ಟು ಸ್ಪೀಡಾಗಿ ವರ್ಕ್ ಆಗುವಂಥದ್ದಲ್ಲ. ಯಾಕೆಂದ್ರೆ ನರಗಳಲ್ಲಿ ಯಾವಾಗ ಬ್ಲಡ್ ಕ್ಲಾಟ್ ಆಗುತ್ತೋ ಮುಂದಿರ್ತಕ್ಕಂಥದ್ದು ಬಲಭಾಗದಲ್ಲಿ ಸ್ಟ್ರೋಕ್ ಹೊಡೆದ್ರೆ ಎಡಭಾಗ ಹೋಗುತ್ತೆ, ಎಡಭಾಗದಲ್ಲಿ ಹೊಡೆದ್ರೆ ಬಲಭಾಗ ಹೋಗುತ್ತೆ. ಇದು ತುಂಬಾ ಕಷ್ಟ. ಅಂದ್ರೆ ಸ್ವರಕ್ಕೆ ಅಂದ್ರೆ ಮಾತಾಡ್ಲಿಕ್ಕೂ ಆಗೋದಿಲ್ಲ, ಜ್ಞಾಪಶಕ್ತಿನೂ ಬರೋದಿಲ್ಲ, ನಮ್ಮ ಕಡೆ ಜ್ಞಾನನೂ ಇರೋದಿಲ್ಲ. ಆದ್ರೆ ನೀವು ಮಾಡಬೇಕಾದಂತ ಸೇವೆ ಮಾತ್ರ ಬಹಳಷ್ಟು ಗಣನೀಯಕ್ಕೆ ತಗೋಬೇಕು. ಹೆಚ್ಚು ಸೇವೆ ಮಾಡಲೇಬೇಕು ನೀವು. ನಿಮ್ಮ ಸೇವೆಯಿಂದಲೇ ನೀವು ಹೇಗೆ ಅವ್ರ ಹತ್ರ ಚೆನ್ನಾಗಿ ನೋಡ್ಕೊಳ್ತೀರೋ ಹಾಗೆ ಅವ್ರನ್ನ ಬೇಗ ಗುಣಪಡಿಸ್ಕೋಬಹುದು. ಮಾಡಮ್ಮ, ಒಳ್ಳೇದಾಗ್ಲಿ ಮಗು. ಶಾರದಾ ಅವರೇ, ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ರಿ. ಈಗ ಮತ್ತೊಬ್ರು ಕರೆ ಮಾಡಿ ಕಾಯ್ತಿದ್ದಾರೆ. ಯಾರವರು ಕೇಳೋಣ. ಹಲೋ. ಹಲೋ, ನಮಸ್ತೆ. ನಮಸ್ಕಾರ. ಯಾರ್ ಮಾತಾಡ್ತಿರೋದು? ನಾನು ಕುಸುಮ ಅಂತ, ಬ್ಯಾಂಗ್ಳೂರಿಂದ. ಯಾರ ಬಗ್ಗೆ ಕೇಳ್ಬೇಕಿತ್ಮಾ? ನಮ್ ಬಗ್ಗೆನೇ ಕೇಳ್ಬೇಕಾಗಿ. ಗುರುಜಿ ಇದ್ದಾರೆ, ಮಾತಾಡಿ ಕುಸುಮ ಅವರೇ. ಹಲೋ. ಹಲೋ, ಹೇಳಮ್ಮ. ಸ್ವಾಮೀಜಿ ನಮಸ್ಕಾರ. ನಮಸ್ಕಾರ ತುಂಬಾ ತಾಯಿ. ಖುಷಿ ಆಗ್ತಾ ಇದೆ ನಿಮ್ ಜೊತೆ ಮಾತಾಡಕ್ಕೆ. ಏನ್ ಮಾತಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ಇರ್ಲಿಮ್ಮ, ನಿನ್ನ ಸಮಸ್ಯೆಗಳನ್ನು ಹೇಳ್ತಾಯಿ. ತುಂಬಾನೇ ಪ್ರಾಬ್ಲಮ್ ಆಗಿತ್ತು ನಮ್ಗೆ. ಅತ್ತೆ ಮನೆಯಿಂದ ತುಂಬಾ ಟಾರ್ಚರ್ ಮಾಡ್ಬಿಟ್ಟಿದ್ರು ನನ್ಗೆ, ನನ್ ಗಂಡನ್ಗೆ. ದೂರ ಮಾಡಕ್ಕೆಲ್ಲ ಮಾಟ ಮಂತ್ರ ಎಲ್ಲ ಮಾಡಿಸ್ಬಿಟ್ಟಿದ್ರು ನಮ್ಗೆ. ಅಯ್ಯೋ. ಅದಕ್ಕೆ ನಾವ್ ಆಚೆ ಬಂದ್ಬಿಟ್ವಿ. ನಾವು ಅಕ್ಷಯ ತೃತೀಯ ದಿನ ಸಪ್ರೇಟ್ ಬಂದ್ಬಿಟ್ವಿ. ಅದೇನು ಅದು ನಮ್ ಮನೆ ದೇವರು ತುಳಜಾ ಭವಾನಿ ಅಂತ, ಅದು ತಾಯಿನೇ ಅದೇನೋ ಶಕ್ತಿ ಕೊಟ್ಟು ಅವತ್ ನಮ್ಗೆ ಹೇಗೋ ಆಚೆ ಬರ್ಸ್ಬಿಟ್ರು. ಈಗ್ಲೂನು ಏನು ಬಿಡ್ತಾನೆ ಇಲ್ಲ ನಮ್ಗೆ. ನಮ್ದು ಅಂತ ಏನೆಲ್ಲ ಬಿಟ್ಟು ಬಂದಿದೀವಿ ಅದನ್ನು ಕೊಡ್ತಾ ಇಲ್ಲ ಅವರು. ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಾರೆ ನಮ್ಗೆ. ಎಲ್ಲಾ ಜನಗಳಿಗೂ ನಾವೇ ಸರಿಗಿಲ್ಲ ಅಂತ ಎಲ್ಲ ಪಬ್ಲಿಕ್ ಮಾಡ್ತಾರೆ. ಸುಮ್ನೆ ಏನೇನೋ ಹೇಳ್ತಾರೆ ನಮ್ ಬಗ್ಗೆ ಎಲ್ಲ, ಸುಳ್ಳೆಲ್ಲ ಕತೆ ಕಟ್ತಾರೆ. ನಾವೆಲ್ಲಿ ಹೋದ್ರು ನಮ್ ಜನ ನಮ್ಗೆ ತುಂಬಾ ಒಂದ್ ಬೇರೆ ರೀತಿನೇ ನೋಡ್ತಾರೆ. ನಾವು ಏನೋ ತಪ್ಪು ಮಾಡಿದೀವಿ ಅಂತಾನೆ ಮಾಡ್ತಾರೆ. ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ಇಲ್ಲಮ್ಮ, ಇದೇನಾಗತ್ತೆ, ಸಾಮಾನ್ಯಕ್ಕೆ ಒಟ್ಟು ಸಂಸಾರದಲ್ಲಿದ್ದು ಹೀಗೆ ಹೊರಬಿದ್ದಾಗ ತಲೆಗೊಂದು ಮಾತು ಬಂದೇ ಬರುತ್ತೆ. ಬಟ್ ಏನಾದರೂ ನಿಮ್ಮ ಪತಿದೇವರು ನಿಮ್ಮ ಜೊತೆಲಿದ್ದಾರಾ? ಇದ್ದಾರೆ, ನಮ್ ಜೊತೆನೇ ಇದ್ದಾರೆ ಅವರು. ಅವ್ರ ಸಪೋರ್ಟ್ ಇದೆ, ನಮ್ ತಾಯಿ ತಂದೆ ಸಪೋರ್ಟ್ ಎಲ್ಲ ಇದೆ. ಇರ್ಲಿಮ್ಮ, ಯಾರು ಏನೋ ಮಾತಾಡ್ತಾರೆ ಅಂತ ನೀನು ನೆನೆಸೋದು ಬೇಡ. ಜೊತೆಗೆ ಒಂದು ಸ್ವಲ್ಪ ದಿವಸ ಈಗ ಯಾರ್ಯಾರು ನಿಮ್ಮಿಂದ ದೂರ ಆಗಿದ್ದಾರೋ ಪುನಃ ಎಲ್ಲ ನಿಮ್ಮೊಂದಿಗೆ ಒಟ್ಟು ಒಂದಾಗ್ತಾರೆ. ಆದರೆ ಆ ದಿನಗಳು ಆದಷ್ಟು ಬೇಗ ಬರಲಿ ಅಂತ ನೀನು ದೇವ್ರನ್ನ ಪ್ರಾರ್ಥಿಸು. ಯಾರೋ ಏನೋ ಮಾತಾಡ್ತಾರೆ, ಏನೋ ಆಗುತ್ತೆ, ಏನೋ ನಡೀತಿದೆ ಅಂತ ನಿನ್ನ ಮನಸ್ಸಿಗೆ ಅದು ತಂದ್ಕೊಳ್ಬೇಡ. ಹಾಗೆಯೇ ನೀನು ಯಾರನ್ನ ನೋಡಬೇಕಾದ್ರೂ ಸಾಧ್ಯವಾದಷ್ಟು ಒಳ್ಳೆ ಮಾರ್ಗದಲ್ಲೇ ನೋಡಮ್ಮ. ನಮ್ಮಿಂದ ಎಷ್ಟೇ ದುಷ್ಟ ಜನ ಇರ್ಬೋದು, ಎಷ್ಟೇ ಕೆಟ್ಟವ್ರು ಇರ್ಬೋದು, ಏನೇ ಆಗಿರ್ಬೋದು, ಯಾವುದಿದ್ರೂ ಸಹಿತ ನಾವು ಇರಬೇಕಾದಂಥ ರೀತಿ, ನಾವು ನಡ್ಕೊಳ್ಬೇಕಾದಂಥ ರೀತಿ ಸಮಂಜಸವಾಗಿರ್ಬೇಕು. ಹಾಗೆ ಈಗ ಅವ್ರ ಕಡೆ ತಂದೆ ತಾಯಿ ಸಾಮಾನ್ಯಕ್ಕೆ ಯಾರು ಏನಾರು ಮಾಡಿಸೋವಂಥದ್ದು, ಕೆಟ್ಟ ಪ್ರಯೋಗನೋ ಅದೋ ಇದು ಅಂದರೆ, ಸಾಮಾನ್ಯಕ್ಕೆ ಮಗು ಹುಟ್ಟದಾಲಿಂದ ಅವ್ರ ಜೊತೆಲಿದ್ದು ಈಗ ಮದುವೆ ಆದ ತಕ್ಷಣ ಈಗ ಹೊರಗಡೆ ಬಂದಾಗ ಯಾರಿಗಾದ್ರೂ ಒಂದು ಸ್ವಲ್ಪ ಬಾಧೆ ಇರುತ್ತೆ. ಈ ಬಾಧೆಯಿಂದ ಕೆಲವು ಮಾತಾಡ್ತಾರೆ ಅಷ್ಟೇ, ಬಟ್ ಕೆಟ್ಟ ಪ್ರಯೋಗ ಮಾಡ್ಲಿಕ್ಕೆ ಆಗಲ್ಲ ತಾಯಿ. ಇದು ಕಲಿಯುಗ. ಅದರಲ್ಲೂ ಈಗ ತಂತ್ರ ಮಂತ್ರ ಯಂತ್ರ ಪ್ರಯೋಗಗಳು ಅಂತಕ್ಕಂಥದ್ದು ತುಂಬ ಕಡಿಮೆ. ಈಗ ಯಾರೂ ಮಾಡ್ಲಿಕ್ಕೂ ಆಗಲ್ಲ. ಅಂತಹ ಮಾಡೋಂಥ ಪುಣ್ಯಾತ್ಮರು ಎಲ್ಲೂ ಇಲ್ಲ. ಅದಕ್ಕೆ ಆಲೋಚನೆ ಮಾಡಬೇಡ, ಧೈರ್ಯವಾಗಿರು. ಮುಂದಿನ ದಿನಗಳಲ್ಲಿ ಬಹಳ ಅನುಕೂಲ ಆಗುತ್ತೆ. ನಿನ್ನ ಗ್ರಹಸ್ಥಿತಿ ಪ್ರಕಾರ ನಿನ್ನ ಸ್ವರತರಂಗದಲ್ಲಿ ಸಾಕಷ್ಟು ಯಶಸ್ಸಿದೆ. ಇನ್ನೊಂದು ಸ್ವಲ್ಪ ಅಂದರೆ ಇನ್ನೊಂದು 3 ತಿಂಗಳು ಕಳೆದ್ರೆ ಮತ್ತಷ್ಟು ಅನುಕೂಲ ಆಗುತ್ತೆ. ಸ್ವಲ್ಪ ಧೈರ್ಯ ತಂದ್ಕೊಮ್ಮ. ಒಳ್ಳೇದಾಗ್ಲಿ ತಾಯಿ. ಧನ್ಯವಾದಗಳು ಕುಸುಮ ಅವರೇ, ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ಹಿಂದೆಲ್ಲ ಒಂದು ಮಾತು ಹೇಳ್ತಾ ಇದ್ರು, ಹಿಂದಿನ ಕಾಲದಲ್ಲಿ ನೀರ್ ಕೇಳಿದ್ರೆ ಮಜ್ಜಿಗೆ ಕೊಡ್ತಾ ಇದ್ರಂತೆ ಹಿರಿಯರು. ಆದ್ರೆ ಈಗಿನ ಕಾಲದಲ್ಲಿ ಒಳಗೂ ಇಲ್ಲ ಅಂತ ಅನ್ನಿಸ್ಕೊಳ್ತಾರೆ ಹಲವರು, ಆದ್ರೆ ಎಲ್ಲರೂ ಅಲ್ಲ. ಹಾಗಾಗಿ ಅತಿಥಿ ದೇವೋ ಭವ ಕುರಿತಾಗಿ ಏನೋ ಹೇಳ್ತಾ ಇದ್ರಿ ಗುರುಜಿ. ನಾವು ಮಾಡ್ತಿರೋ ತಪ್ಪೇನೋ ಅದ ಅರಿವನ್ನ ಮೂಡಿಸಿ.
ಖಂಡಿತಮ್ಮ, ಇದನ್ನು ಪ್ರತಿಯೊಬ್ಬರು ತಿಳ್ಕೊಳ್ಬೇಕಾದಂಥ ವಿಚಾರ. ಮನೆಗೆ ಯಾರಾದರೂ ಅತಿಥಿಗಳು ಬಂದರೆ ಬಂದಂತಹವರು ಒಳ್ಳೆಯವರಾಗಲಿ ಕೆಟ್ಟವರಾಗಲಿ ಬಂದ ತಕ್ಷಣ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳ್ತಕ್ಕಂಥದ್ದು ಸಂಪ್ರದಾಯ. ಹೇಳಿದ ಮೇಲೆ ಫಸ್ಟ್ ಒಂದು ಲೋಟ ನೀರು ತಂದು ಕೊಡಬೇಕು. ನೀರು ತಂದು ಕೊಟ್ಟು ಅವ್ರು ಎಂಥ ಕೆಟ್ಟವರಾಗಿರಲಿ, ಅದು ನಿಮ್ಮ ಕರ್ತವ್ಯ. ನಾವು ಮಾಡಬೇಕಾದಂತಹದ್ದು ನಾವಿರ್ತಕ್ಕಂಥ ರೀತಿ ನೀತಿ ಕ್ರಮಬದ್ಧವಾಗಿದ್ದರೆ ಮೇಲೆ ಭಗವಂತ ಮೆಚ್ಚುತ್ತಾನೆ, ನಮ್ಮ ಕೆಲಸಕ್ಕೆ ದಾರಿ ಕೊಡ್ತಾನೆ. ಯಾರೋ ಏನೋ ಮಾಡ್ತಾರೆ ಅಂತ ಹೇಳಿ ಇನ್ನೊಬ್ರು ಯಾರೋ ಏನೋ ಮಾಡ್ತಾರೆ ಅಂತ ನಾವು ಆಧಾರದಲ್ಲಿ ನಡೆದ್ರೆ, ಇಲ್ಲದಷ್ಟು ಅವ್ರು ಮಾಡಿದ್ದೆ ನಾವು ಮಾಡಿದ್ರೆ ನಮಗೂ ಅವ್ರಿಗೂ ವ್ಯತ್ಯಾಸವಾದರೂ ಏನು, ಇದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ಎರಡನೇದು, ಇವತ್ತು ನಾನು ನಿಮಗೆ ತಿಳಿಸ್ಬೇಕಾಗಿರ್ತಕ್ಕಂಥ ವಿಚಾರ, ಸಾಮಾನ್ಯಕ್ಕೆ ಯಾರಾದರೂ ಮುತ್ತೈದೆಯರು ಮನೆಗೆ ಬಂದರೆ ಬೆಳಗ್ಗೆ ಆಗಲಿ ಸಂಜೆ ಆಗಲಿ ಯಾವಾಗೇ ಆಗಲಿ ಮನೆಗೆ ಬಂದಾಗ ಮನೆಯಿಂದ ಹೊರಡುವಂಥ ಕಾಲದಲ್ಲಿ ನಿಮ್ಮ ಮನೆಯಲ್ಲಿ ದೇವ್ರ ಮನೆಯ ಮುಂಭಾಗದಲ್ಲಿ ಮತ್ತೊಂದು ಅರಶಿನ ಕುಂಕುಮದ ಬಟ್ಲು ಇಟ್ಕೊಂಡಿರಿ. ದೇವರ ಪೂಜೆಗೆ ಪ್ರತ್ಯೇಕವಾದಂಥ ಅರಶಿನ ಕುಂಕುಮದ ಬಟ್ಲಿರಲಿ. ಬರ್ತಕ್ಕಂಥ ಸುಮಂಗಲೆಯರಿಗೆ ಬರ್ತಕ್ಕಂಥವರಿಗೆ ಮನೆಗೆ ಯಾರು ಗೆಸ್ಟ್ ಬರ್ತಾರೆ ಅಂತಹವರಿಗೆ ಹೊರಡುವಾಗ ತಪ್ಪದಿರ ಅಷ್ಟು ಅರಶಿನ ಕುಂಕುಮ ಕೊಡಿ. ಇದು ಸಂಪ್ರದಾಯ, ಶಾಸ್ತ್ರ ಮತ್ತು ಅರಶಿನ ಕುಂಕುಮ ಕೊಟ್ಟು ತೆಗೆದುಕೊಳ್ತಕ್ಕಂತಹ ಕೈಗಳಿದೆಯಲ್ಲ ತಾಯಿ, ಅದು ನಿಮ್ಮ ಯಶಸ್ಸಿಗೆ ದಾರಿ ಆಗುತ್ತೆ. ಅಕಸ್ಮಾತ್ ಮನೇಲಿರ್ತಕ್ಕಂಥ ಹಿರಿಯರು ಇತ್ತೀಚಿನ ದಿನದಲ್ಲಿ ಎಲ್ಲರೂ ಮನೆಗಳಲ್ಲಿ ತುಂಬಾ ಸಣ್ಣ ಇರ್ತೀರಿ, ಪಾಪ ಎದ್ದು ಓಡಾಡ್ಲಿಕ್ಕೆ ಆಗುದಿಲ್ಲ, ಕಷ್ಟ ಅನ್ಸ್ಬೋದೇನೋ. ಆ ಮಕ್ಕಳಿಗಾದ್ರೂ ಅದರ ಸಂಸ್ಕಾರದ ಫಲ ಕಳಿಸಿ, ಮಕ್ಕಳಿಗೊಂಚೂರು ಅರ್ಶಿನ ಕುಂಕುಮ ಕೊಡಮ್ಮ ಅಂತ ಹೇಳಿ. ಯಾಕೆಂದ್ರೆ ನೀವು ಮಾತಾಡಿದ್ರೆ ಮಾತ್ರನೇ ನಾಳೆ ಮಕ್ಕಳು ನಿಮ್ಮಂತೆ ಸಮಂಜಸವಾದಂಥ ರೀತಿ ಇರತಕ್ಕಂಥದ್ದು. ಇದು ಒಂದು ಭಾಗ. ಆದರೆ ಸಾಕಷ್ಟು ಮನೆಗಳಲ್ಲಿ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ನೀವು ಮದುವೆ ಮುಂಜಿ ನಾಮಕರಣಗಳಲ್ಲಾಗ್ಬೋದು ಅಥವಾ ಯಾವುದೇ ಒಂದು ಶುಭ ಸಮಾರಂಭಗಳಲ್ಲಿ ಆಗ್ಬೋದು, ಕೆಲವು ಸುಮಂಗಲೆಯರಿಗೆ ಅಥವಾ ಕೆಲವರಿಗೆ ವಸ್ತ್ರದಾನವನ್ನು ಮಾಡ್ತೀರಿ, ಅಂದ್ರೆ ವಸ್ತ್ರವನ್ನು ಕೊಡ್ತೀರಿ. ಅರಿಶಿನ ಕುಂಕುಮ ಹೂ ಎಲ್ಲವೂ ಸಹಿತ ಶಾಸ್ತ್ರಬದ್ಧವಾಗಿ ಕೊಟ್ಟು ಸೀರೆಯನ್ನು ಕೊಡ್ತೀರಿ. ಆದರೆ ನೀವು ಮಾಡ್ತಕ್ಕಂಥದ್ದೇನು ತಪ್ಪು, ಈ ಒಂಟಿ ಸೀರೆಯನ್ನು ಕೊಡ್ತಕ್ಕಂಥದ್ದು ಮಹಾಪರಾಧ. ಸೀರೆಯನ್ನು ಕೊಡ್ತೀರಿ, ಅದರ ಮೇಲೊಂದು ಕುಬಸದ ಕಣ ಕೊಡೋದಿಲ್ಲ. ಅಂಗಡಿಯಿಂದ ತರ್ತಕ್ಕಂಥದ್ದು ಸೀರೆ ಒಂದು, ಯಾಕೆಂದ್ರೆ ಅಂಗಡಿನಲ್ಲಿ ಸೀರೆ ತೆಗೆದುಕೊಂಡ್ರೆ ಕುಬಸದ ಕಣ ಗಿಫ್ಟ್ ಕೊಡೋದಿಲ್ಲ, ಅದ್ರೊಟ್ಟಿಗೆ ಇರುತ್ತೆ ಅಂತ ಹೇಳ್ತಾರೆ. ಆದ್ರೆ ಅದನ್ನ ಕಟ್ ಮಾಡಬೇಕು, ಕೊಡಬೇಕು. ನೀವೇನಾದ್ರೂ ಸೀರೆ ಕುಬಸದ ಕಣ ಎರಡು ಒಟ್ಟಿಗೆ ಇದೆ ಅಂತ ನೀವು ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡ್ರೆ, ಅಂದ್ರೆ ಕಟ್ ಮಾಡಿ ಅದನ್ನ ಬೇರ್ ಮಾಡ್ದಿರ ನೀವು ಕೊಟ್ಟಿದ್ರೆ ಅದನ್ನ ಕೊಡ್ತಕ್ಕಂಥ ಕಾಲನೇ ಬೇರೆ. ನೀವು ಮಾಡ್ತಕ್ಕಂಥ ಅನುಷ್ಠಾನದ ಫಲ ನಿಮಗೆ ಸಿಗಬೇಕಾದ್ರೆ ಯಾರಿಗೆ ಅದು ಸಹಿತ ಒಂಟಿ ವಸ್ತ್ರ ಕೊಡಬಾರದು. ನೀವು ಒಂಟಿ ವಸ್ತ್ರ ಕೊಡ್ತಕ್ಕಂಥ ಕಾಲ ಯಾವುದು, ಅದು ಈ ಸನ್ನಿವೇಶದಲ್ಲಿ ನಾನು ನಿಮಗೆ ಹೇಳೋದಕ್ಕೆ ಸಮಂಜಸವಲ್ಲ, ಹೇಳಲೂಬಾರದು. ಯಾಕೆಂದ್ರೆ ಪೂರ್ವಾಪರಗಳು, ಶುಭ ಅಶುಭಗಳು, ಇದನ್ನು ಚೆನ್ನಾಗಿ ತಿಳ್ಕೊಳ್ಳಿ. ಶುಭ ಸಮಾರಂಭದಲ್ಲಿ, ಶುಭ ಕಾಲದಲ್ಲಿ, ಒಳ್ಳೆಯ ಮುಹೂರ್ತದಲ್ಲಿ ಮನೆಗೆ ಬಂದಂತಹ ಮುತ್ತೈದೆಯರಿಗೆ, ಸುಮಂಗಲಿಯರಿಗೆ ಅಥವಾ ನೀವು ಯಾರಿಗೆ ಏನೇ ಕೊಡಿಸ್ಬೇಕಾದ್ರೂ ಒಂಟಿ ವಸ್ತುಗಳನ್ನ ಕೊಡಬಾರದು. ಬರೀ ಸೀರೆ ಕೊಡ್ತಕ್ಕಂಥದ್ದು ಅದು ಸಮಂಜಸವಲ್ಲ. ಸೀರೆ ಇದ್ರು, ಅದರೊಳಗೆ ಸೀರೆ ಇದ್ರು, ಸೀರೆ ಒಳಗಡೆ ಒಂದು ಬ್ಲೌಸ್ ಪೀಸ್ ಇದ್ರು, ಅದನ್ನ ನೀವು ಕಟ್ ಮಾಡಿ ಕೊಡಬೇಕು. ಕಟ್ ಮಾಡಿ ಕೊಡ್ಲಿಕ್ಕೆ ಒಂದು ರೇಷ್ಮೆ ಸೀರೆ ಕೊಡಬೇಕು ಅಂತ ಅಪೇಕ್ಷೆ ಇರುತ್ತೆ, ರೇಷ್ಮೆ ಸೀರೆ ಕೊಡ್ತೀರಿ, ಅದರೊಳಗಡೆ ಬ್ಲೌಸ್ ಇರುತ್ತೆ. ಆದರೂ ಬ್ಲೌಸ್ ಪೀಸ್ ಅನ್ನ ಕಟ್ ಮಾಡಿ ಕೊಡೋದ್ರಿಂದ ಶಾಸ್ತ್ರಾನುಸಾರ ಕ್ರಮಬದ್ಧವಾಗುತ್ತೆ. ಅಥವಾ ಅದನ್ನು ಕಟ್ ಮಾಡಿ ನಾವೇನಾದ್ರು ವ್ಯತ್ಯಾಸ ಮಾಡ್ತೀವಿ ಅನ್ನೋ ಭಯ ನಿಮಗಿದ್ರೆ ಇನ್ನೊಂದು ಕುಬ್ಸದ ಕಣ ಅದರ ಮೇಲೆ ಇಟ್ಟು ಕೊಡಿ. ಆದರೆ ಯಾರೊಬ್ಬರಿಗಾದ್ರೂ ನೀವು ಕೊಡ್ತಕ್ಕಂತಹ ದಾನ ಧರ್ಮ ಅಥವಾ ಒಂದು ತಾಂಬೂಲ ಇದನ್ನ ಒಂಟಿಯಾಗಿ ನೀವು ಕೊಟ್ಟಿದ್ದೆ ಆದ್ರೆ ಖಂಡಿತವಾಗ್ಲೂ ಹೇಳ್ತೀನಿ, ಒಂದು ಕಿಂಚಿತ್ತು ಫಲ ಇರೋದಿಲ್ಲ. ತೆಗೆದುಕೊಂಡವ್ರಿಗೂ ಸಹಿತ ಅದು ಶ್ರೇಯಸ್ಸಲ್ಲ. ತೆಗೆದುಕೊಂಡವ್ರಿಗೂ ಶ್ರೇಯಸ್ಸಿರಬೇಕು, ನಿಮಗೂ ಅದರ ಫಲ ಸಿಗಬೇಕಾದ್ರೆ ಒಂದು ಸೀರೆ ಕೊಟ್ರೆ ಸೀರೆ ಜೊತೆಗೆ ಒಂದು ಕುಬ್ಸದ ಕಣ ಕೊಡಿ, ಆಗ ಅದು ಶಾಸ್ತ್ರಬದ್ಧವಾಗುತ್ತೆ. ಹಾಗೆ ಯಾರೇ ಆಗಲಿ ಮನೆಗೆ ಬಂದಂಥ ಅತಿಥಿಗಳಿಗೆ ನೀವು ಬಂದಂತಹ ಹೆಣ್ಣುಮಕ್ಕಳಿಗೆ ಒಂದಿಷ್ಟು ಅರಿಶಿನ ಕುಂಕುಮ ಕೊಡಿ. ಇದನ್ನು ಮಾತ್ರ ದಯವಿಟ್ಟು ಯಾರ ಮನೆ ನಿಲ್ಲಿಸಬೇಡಿ. ಹಾಗೆ ಅರಿಶಿನ ಕುಂಕುಮ ಕೊಡಬೇಕಾದ್ದು ದೇವ್ರ ಪೂಜೆಗೆ ಪ್ರತ್ಯೇಕವಾಗಿರಬೇಕು, ಆಚೆ ಕೊಡ್ತಕ್ಕಂಥದಕ್ಕೆ ಪ್ರತ್ಯೇಕವಾಗಿರಬೇಕು. ಅದು ಯಾಕೆ ಮುಂದಿನ ದಿನದಲ್ಲಿ ತಿಳಿಸ್ಕೊಡ್ತೇನೆ. ಖಂಡಿತ ಗುರುಜಿ, ಇವತ್ತು ನಮಗೆ ತಿಳಿಸ್ಕೊಟ್ಟಿದ್ದೀರಾ ನಾವು ಮಾಡ್ತಿರುವಂತಹ ತಪ್ಪುಗಳೇನು ಅಂತ, ಅದರಿಂದ ಪರಿಣಾಮ ಏನಾಗುತ್ತೆ ಬಹುಶಃ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ವಿಶೇಷವಾದ ಮಾಹಿತಿಯನ್ನ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ವೀಕ್ಷಕರೇ, ಹೊರಡೋ ಸಮಯ ಆಗ್ತಿದೆ, ಮತ್ತೆ ನಾಳೆ ಭೇಟಿಯಾಗೋಣವಾ? ಹೋಗಿ ಬರ್ತೀವಿ. ನಮಸ್ಕಾರ.